ಇದ್ರೆ ಅದರ ಅರ್ಥ ಮಾಡ್ಕೊಳ್ಬೇಕು, ಎಲ್ಲೋ ನಮ್ಮ ಜೀವಿತಗಳಲ್ಲಿ ಏನೋ ಒಂದು ದೋಷ ಇದೆ. ಏನ್ ದೋಷ? ಯಾವುದು ನಾವು ದೇವರ ಮಾರ್ಗದಲ್ಲಿ ನಡೆಯದೆ ಇರತಕ್ಕಂಥದ್ದು, ದೇವರನ್ನ ನಂಬದೇ ಇರತಕ್ಕಂಥದ್ದು ಏನಾದ್ರೂ ನಮ್ಮ ಜೀವನದಲ್ಲಿ ಇದ್ರೆ ನಮ್ಮ ಮನ ತಿರುಗಿ ನಾವು ಬರಬೇಕು. ಇವತ್ತು ದೇವರ ಮಕ್ಕಳು ಗಮನಿಸಿ, ಯೇಸು ಸ್ವಾಮಿನ ನಂಬಿದ್ದೀರಾ, ನೀವು ಬೆಳಿತೀರಾ, ನೀವು ಎಂದಿಗೂ ಕೆಳಗಡೆ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಯೇಸು ನಂಬಿರುವವರು ಯಾರು ನೆಲಸಮ ಆಗೋದಕ್ಕೆ, ಬಿದ್ದು ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಅವರನ್ನ ದೇವರು ಬೆಳೆಸ್ತಾನೆ. ಯಾವ ರೀತಿ ದೇವರು ಬೆಳೆಸ್ತಾನೆ? ಮುಂದಿನ ದೇವರ ವಾಕ್ಯ ಹೇಳುತ್ತದೆ, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ಅವರು ವೃದ್ಧಿಯಾಗುವರು. ಎಲ್ಲರ ಗಟ್ಟಿಯಾಗಿ ವೃದ್ಧಿಯಾಗುವರು. ಲೆಬನೋನಿನ ದೇವದಾರು ವೃಕ್ಷ, ಇದಕ್ಕೆ ಒಂದು ವಿಶೇಷತೆ ಇದೆ. ಏನ್ ವಿಶೇಷ ಅಂದ್ರೆ, ಲೆಬನೋನ್ ಎನ್ನುವಂಥದ್ದು ದೊಡ್ಡ ಪರ್ವತಗಳಿಂದ ತುಂಬಲ್ಪಟ್ಟಂತ ಒಂದು ಸ್ಥಳ. ಆ ಸ್ಥಳದಲ್ಲಿ ದೇವದಾರು ವೃಕ್ಷಗಳು, ಅದು ಈ ಎಲ್ಲ ಮರಗಳಿಗೂ ಒಂದು ಎತ್ತರ ಅನ್ನೋದಿದೆ. ಆ ಎತ್ತರ ಆದ್ಮೇಲೆ ಅವುಗಳು ಬೆಳೆಯೋದಿಲ್ಲ, ಲಿಮಿಟೆಡ್, ಒಂದು ಇಷ್ಟು ವರ್ಷಕ್ಕೆ ಅದು ಮುಗಿದೋಗ್ಬಿಡುತ್ತೆ. ಆದ್ರೆ ದೇವದಾರು ಮರಕ್ಕೆ ಒಂದು ವಿಶೇಷತೆ ಏನಂದ್ರೆ, ಇದಕ್ಕೆ ಲಿಮಿಟೇಷನ್ ಇಲ್ಲ, 1000 ವರ್ಷ ಬೇಕಾದ್ರೂ ಇದು ಬೆಳೀತಾನೆ ಇರುತ್ತೆ. ಪ್ರತಿದಿನ ಇದೇನ್ ಮಾಡುತ್ತೆ? ವೃದ್ಧಿ ಆಗ್ತಾನೆ ಇರುತ್ತೆ. ಪ್ರತಿದಿನ ಇದನ್ನು ಬೆಳೀತಾನೆ ಇರುತ್ತೆ. ದೇವರ ಮಕ್ಕಳು ದೇವರು ಯಾರಿಗೆ ಹೋಲಿಸ್ತಾನೆ ಗೊತ್ತಾ? ದೇವದಾರು ವೃಕ್ಷಕ್ಕೆ. ಅದರ ಅರ್ಥ, ನೀನು 10 ವರ್ಷ ಬೆಳೆದೆ, ಇನ್ಮೇಲೆ ನಿನ್ ಕೈಯಲ್ಲಿ ಬೆಳೆಯಕ್ಕಾಗಲ್ಲ. 11 ವರ್ಷ ಬೆಳೆದೆ, ಇನ್ಮೇಲೆ ನೀನ್ ಬೆಳೆಯಕ್ಕಾಗಲ್ಲ. 15 ವರ್ಷ ನೀನ್ ಬೆಳೆದೆ, ಇನ್ಮೇಲೆ ನೀನ್ ಬೆಳೆಯಕ್ಕಾಗಲ್ಲ ಎಂದು ದೇವರು ಯಾವತ್ತು ಅನುಮತಿ ಕೊಡೋದಿಲ್ಲ. ನೀನು ಪ್ರತಿ ವರ್ಷ ನೀನು ವೃದ್ಧಿ ಆಗ್ತಾನೆ ಇರುತ್ತೆ. ಇವಾಗ ಒಂದು ಕಾರ್ಯ ನಾನು ಹೇಳ್ತಾನೆ, ಈ 10 ವರ್ಷ ನೀವು ಯಾವ ರೀತಿ ವೃದ್ಧಿ ಆದ್ರೂ ಅಷ್ಟಲ್ಲ, ಇನ್ನು ಮುಂದೆ ಹೆಚ್ಚಾಗಿ ನೀವು ವೃದ್ಧಿ ಆಗ್ಲಿಕ್ಕಾಗಿ ಹೋಗ್ತೀರಾ. ಒಂದು ವಿಶೇಷತೆ ಏನಂದ್ರೆ, ಈ ದೇವದಾರು ವೃಕ್ಷಕ್ಕೆ ಒಂದು ವಿಶೇಷತೆ ಏನಂದ್ರೆ, ಇದು ಎಷ್ಟು ಎತ್ತರಕ್ಕೆ ಬೆಳೆಯುತ್ತೋ ಅಷ್ಟು ಆಳಕ್ಕೆ ಇದರ ಬೇರಿರುತ್ತೆ. ಈ ದೇವದಾರು ವೃಕ್ಷದ ಮರವನ್ನ ನೋಡಿದವರು ಹೇಳ್ತಾರೆ, ಮರ ಎಷ್ಟು ಎತ್ತರಕ್ಕೆ ಇರುತ್ತೋ ಅಷ್ಟು ಆಳಕ್ಕೆ ಇದ್ರ ಬೇರಿರುತ್ತೆ. ಅಂದ್ರೆ ಎರಡು ಹೈಟ್, 1 ಇಂಚು ಮೇಲೆ ಬೆಳೆದ್ರೆ ಇದು 1 ಇಂಚು ಕೆಳಗಡೆ ಬೆಳೆದಿರುತ್ತೆ. ಕಾರಣ ಏನಂತಂದ್ರೆ, ಎಷ್ಟು ಎತ್ತರಕ್ಕೆ ಇದು ಬೆಳೆಯುತ್ತೋ ಅಷ್ಟು ಆಳಕ್ಕೆ ಇದ್ರ ಬೇರು ಇರುತ್ತೆ. ಕಾರಣ ಏನಂದ್ರೆ, ಇದು ಗಟ್ಟಿಯಾಗಿ ಸಾವಿರಾರು ವರ್ಷಗಳು ನಿಲ್ಲುವಂತ ಮರ. ಆದ್ರಿಂದ ಇದ್ರ ಬೇರು ಗಟ್ಟಿಯಾಗಿರುತ್ತೆ. ಇವತ್ತು ದೇವ್ರ ಮಕ್ಕಳಿಗೆ ಗಮನಿಸಿ, ನಾವು ಎತ್ತರಕ್ಕೆ ಬೆಳಿಬೇಕಾದ್ರೆ ಫಸ್ಟ್ ನಮ್ಮ ಅಡಿಪಾಯವನ್ನ ಗಟ್ಟಿ ಮಾಡ್ಕೋಬೇಕು. ಬೈಬಲ್ ಅಲ್ಲಿ ನೀವ್ಯಾರು ಸ್ತೋತ್ರ ಹೇಳದೆ ಇದ್ದಾಗ, ದೇವರ ವಾಕ್ಯದಲ್ಲಿ ನಾವು ಅನೇಕ ಸಾರಿ ನಾವು ಈ ರೀತಿಯಾಗಿ ಹೇಳ್ತೇನೆ, ಈ ಆಶೀರ್ವಾದ ಅಂತ ಹೇಳಿದಾಗ ಸ್ತೋತ್ರ ಹೇಳೋದು ಬಹಳ ಸುಲಭ, ಆಶೀರ್ವಾದ ಹೊಂದಿಕೊಳ್ಳೋ ರೀತಿ ಹೇಳಿದಾಗ ಬಹಳ ಕಷ್ಟ. ಯಾಕೆ ಅಂದ್ರೆ, ನಮ್ಗೆ ಸ್ಪೂನಲ್ಲಿ ಯಾರಾದ್ರೂ ತಿನ್ಸಂಗಿದ್ರೆ ತಿನ್ಸ್ಬಿಟ್ರೆ ಬಹಳ ಸುಲಭ, ಆದ್ರೆ ನಾ ಕೈ ಎತ್ಕೊಂಡು ತಿನ್ನೋದು ಕಷ್ಟ. ಯಾರು ಸ್ತೋತ್ರ ಹೇಳುತ್ತೆ. ಅದರಿಂದ ದೇವರ ವಾಕ್ಯದಲ್ಲಿ 1ನೇ ಕೀರ್ತನೆ ನಮ್ಗೆ ಹೇಳುತ್ತೆ, ಯಾವನ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರ ಸಂಗಡ ಕೂತುಕೊಳ್ಳದೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾ ಇರುವವನು ಅವನು ಎಷ್ಟೋ ಧನ್ಯನು ಅಂತ. ಆ ಪದದ ಅರ್ಥ ಏನಂತಂದ್ರೆ, ಒಂದು ವಿಶ್ವಾಸಿ ಬೆಳಿಬೇಕಾದ್ರೆ ಅವನು ಮೊದಲು ಮಾಡಬೇಕಾಗಿರೋ ಕಾರ್ಯ ಏನು ಗೊತ್ತಾ? 1ನೇದಾಗಿ ಅವನು ನಿಂತುಕೊಳ್ಳೋದು, ಕೂತುಕೊಳ್ಳೋದು, ನಡೆಯೋ ಮಾರ್ಗವನ್ನ ಪರೀಕ್ಷೆ ಮಾಡಬೇಕು. 1ನೇದಾಗಿ ನಾವು ಬೆಳಿಬೇಕಾದ್ರೆ ನಾವು ಯಾವಾಗಲೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ನಾವು ನಿಂತುಕೊಳ್ಳುವವರು ಯಾರ ಸಂಗಡ ನಿಂತ್ಕೊಳ್ತೀವಿ, ಯಾರ ಸಂಗಡ ಕೂತ್ಕೊಳ್ತೀವಿ, ಯಾರ ಜೊತೆ ನಡೀತೀವಿ ಅನ್ನೋದು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. 1ನೇದಾಗಿ ಬೈಬಲ್ ಹೇಳುತ್ತೆ, ದುಷ್ಟರ ಆಲೋಚನೆಯಂತೆ ನೀನು ನಡಿಬೇಡ ಅಂತ. ದೇವ್ರ ಮಕ್ಕಳಿಗೆ ಗಮನಿಸಿ, ದುಷ್ಟರ ಆಲೋಚನೆಯಂತೆ ಅಂದ್ರೆ ನಡೆಯುವಂತ ಮಾರ್ಗ ಅಂದ್ರೆ ಏನು? ನಾನು ಈ ಕಡೆ ನಮ್ದು ಹಸುಗಳು ತುಂಬಾ ಇತ್ತು. ಹಸುಗಳು ತುಂಬಾ ಇದ್ದಾಗ ನಾವ್ ಈ ಕಡೆ ಹೊಲ ಕಡೆ ಹೋಗ್ಬೇಕಾದ್ರೆ, ಬೇರೆ ಹೊಲದ ಕಡೆ ಹೋಗಿ ಹಸು ತಿಂತಾ ಇರುತ್ತೆ. ತಿನ್ಬೇಕಾದ್ರೆ ಆ ಹೊಲದ ಓನರ್ ನಾಯಿ ಬರುತ್ತೆ. ನಾಯಿ ಬಂದಾಗ ಇವ್ ಬೊಗಳ್ತಾ ಇರುತ್ತೆ. ಹಸು ಹುಲ್ ತಿನ್ಬೇಕಾದ್ರೆ ಬೋ 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 ಅಂತ ಬೊಗಳ್ತಾ ಇರುತ್ತೆ. ಹಸು ಕ್ಯಾರ್ ಮಾಡ್ದಿರ ಮತ್ತೆ ತಿಂತಾ ಇರುತ್ತೆ. ಸೊ ಈ ನಾಯಿ ಬಿಡಲ್ಲ, ಬೋ 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 ಅಂತ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಹಸು ತಲೆ ಎತ್ತಿ ಅದಕ್ಕೆ ಬಾಯಿ ಬರಂಗಿದ್ರೆ ಹೇಳುತ್ತೆ, ಇಲ್ಲ ನೀನ್ ತಿನ್ನೋ ಆದ್ರೆ ತಿನ್ನೋರ್ಗಾದ್ರೂ ಬಿಡು ಅಂತ. ಆ ನಾಯಿ ನೋಡ್ಕೊಂಡು ಹಸು ಹೇಳುತ್ತೆ, ಇಲ್ಲ ನೀನ್ ತಿನ್ನೋ
ಇಲ್ಲ ತಿನ್ನೋರ್ಗಾದ್ರೂ ಬಿಡು ಅಂತ. ಅಂದ್ರೆ ಅರ್ಥ ಏನು? ನೀನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ ಅಂತ. ಕೆಲವರು ಒಳ್ಳೆಯವ್ರು ಆಗಕ್ಕೂ ಬಿಡಲ್ಲ, ಅವರು ಒಳ್ಳೆಯವರಾಗಿರಲ್ಲ. ಯಾಕೋ ಈ ಕಡೆ ಇರೋ ಕೆಲವರು ಅವರು ಒಳ್ಳೆಯವರಾಗಲ್ಲ, ಒಳ್ಳೆಯವ್ರಿಗೆ ಆಗೋಕ್ಕೂ ಬಿಡಲ್ಲ. ಕೆಲವರು ದೇವರಲ್ಲಿ ಬೆಳೆಯೋದು ಇಲ್ಲ, ಬೆಳೆಯೋರ್ಗೂ ಬಿಡಲ್ಲ. ಕೆಲವರು ಚರ್ಚಿಗೆ ಬರೋದು ಇಲ್ಲ, ಬರೋರ್ಗೂ ಬಿಡಲ್ಲ. ಕೆಲವರು ಪ್ರಾರ್ಥನೆ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಕೆಲವರು ಆರಾಧನೆ ಮಾಡಲ್ಲ, ಮಾಡೋರ್ಗೂ ಬಿಡಲ್ಲ. ಕೆಲವರು ವಾಕ್ಯ ಕೇಳಲ್ಲ, ಕೇಳೋರ್ಗೂ ಬಿಡಲ್ಲ. ಬೆಳೆಯೋದು ಸುಲಭ, ಆಳಕ್ಕೆ ಹೋಗೋದು ಕಷ್ಟ. ಅದರಿಂದನೇ ದೇವರು ವಾಕ್ಯ ಹೇಳುತ್ತೆ, ದುಷ್ಟರ ಆಲೋಚನೆ ಅಂತ ನೀನ್ ನಡಿಬೇಡ. ಕೆಲವರು ಏನು ಗೊತ್ತಾ ವಿಶೇಷತೆ? ಅವರು ಬೆಳೆಯಲ್ಲ, ಇವ್ರಿಗೂ ಬೆಳೆಯಕ್ ಬಿಡಲ್ಲ. ಅವರು ದೇವರಲ್ಲಿ ಇರಕ್ ಬಿಡಲ್ಲ. ನಾನು ಚರ್ಚಿಗೆ ಹೋದೆ, ಏನು ಆಗಿಲ್ಲ, ನಿನ್ಗೂ ಯಾಕೆ ಏನು ಆಗಲ್ಲ, ಯಾಕೆ ಹೋಗ್ತೀಯ, ಸುಮ್ಮನೆ ಬಾ ಕುತ್ಕೋ ಇಲ್ಲಿ ಅಂತ. ದುಷ್ಟರ ಆಲೋಚನೆ ಅಂತ ನಡಿಬೇಡ. ನಾನು ಬೈಬಲ್ ಹೋದೆ, ನಾನು ಕಾಶಿಗೋ ಕಾಣಿಕೆ ಕೊಟ್ಟೆ, ಏನು ಆಗ್ಲಿಲ್ಲ, ನೀನೋಗಿ ಏನ್ ಮಾಡ್ತೀಯ, ಬಾಯಿ. ದುಷ್ಟರ ಆಲೋಚನೆ ಅಂತ ನಡಿಬಾರ್ದು. ಯಾಕಂದ್ರೆ ಇವ್ ಯಾರು ಸ್ತೋತ್ರ ಹೇಳೋದ್ರಿದ್ದಾಗ ಫಸ್ಟ್ ರಾಂಗ್ ಟೈಮ್ ಅಲ್ಲಿ ಕರ್ಸಿದಿರ ಅನ್ಸುತ್ತೆ. ಟೈಮ್ ಇಲ್ದಿದ್ರೆ ಟೈಮ್ ಅಲ್ಲಿ ಕರ್ಸಿದ್ರೆ ಇಲ್ಲ. ದುಷ್ಟರ ಆಲೋಚನೆ ಅಂದ್ರೆ ಅವನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ. ಅವನು ದೇವ್ರ ಮಾರ್ಗದಲ್ಲಿ ನಡೆಯಲ್ಲ, ಇವನು ನಡಿಯಕ್ ಬಿಡಲ್ಲ. ಅವನು ಬೆಳೆಯಲ್ಲ, ಇವನು ಬೆಳೆಯಕ್ ಬಿಡಲ್ಲ. ನಡೀತಾ ಇರೋರು ನೋಡಿ, ನೀನ್ ಎಷ್ಟು ದಿನ ನಡೀತೀಯ ನೋಡಂಗ್ ಬಿಡ ಅಂತ ಹೇಳಿದ್ರೆ ಸಾಕು. ಆ ಶಬ್ದ ಕೇಳಿದ್ರೆ ಇವ್ನು ಕುತ್ಕೊಬಿಡ್ದು, ನಮ್ಗೆ ಇಷ್ಟೆಲ್ಲ ಸವಾಲು ಎದುರ್ಸಕ್ಕಾಗಲ್ಲ. ಅಯ್ಯ ಬೆಳಿಬೇಕಾ? ಬೆಳಿಬೇಕಾ? ಮೊದಲನೇದಾಗಿ ದುಷ್ಟರ ಆಲೋಚನೆಗೆ ನೀನು ಕಿವಿ ಕೊಡಬೇಡ. ಪಾಪಾತ್ಮರ ಮಾರ್ಗದಲ್ಲಿ ನೀನ್ ಏನ್ ಮಾಡ್ಬೇಡ, ನಿಂತು ಮಾಡ್ಬೇಡ ಅಂತ. ಅದ್ರ ಅರ್ಥ ಏನ್ ಗೊತ್ತಾ? ನಮ್ ಭಾಷೆ ಹೇಳಿದ್ರೆ ದುಷ್ಟನನ್ನು ಕಂಡು ದೂರ ನಿಂತ್ಕೋ ಅಂತ. ಅದ್ರ ಅರ್ಥ ಏನಂದ್ರೆ, ಪಾಪಿ ಒಬ್ಬ ಮಾರ್ಗದಲ್ಲಿ ನಡೀತಾ ಇದ್ರೆ ಅವನ ಜೊತೆ ಹೋಗಿ ಸಂಘ ಮಾಡ್ಬೇಡ, ಅವನ ಪಕ್ಕಕ್ಕೆ ಜೊತೆ ನಿಂತ್ಕೊಳ್ಬೇಡ, ದೂರ ಸರಿ. ಪಾಪಾತ್ಮರ ಮಾರ್ಗದಲ್ಲಿ ನೀನ್ ನಡಿಬೇಡ. ಮೂರನೇದಾಗಿ ದೇವ್ರ ವಾಕ್ಯ ಹೇಳಿದೆ, ಧರ್ಮ ನಿಂದಕರ ಸಂಗಡ ನೀನ್ ಏನ್ ಮಾಡ್ಬೇಡ, ಕುತ್ಕೋಬೇಡ. ಅದ್ರ ಅರ್ಥ ಏನು? ನಿನ್ ಪ್ರಾರ್ಥನೆ, ನಿನ್ನ ಆರಾಧನೆ, ನಿನ್ನ ಪರಿಶುದ್ಧವಾದ ಜೀವಿತ, ನೀನ್ ದೇವರಲ್ಲಿ ಭಯಭಕ್ತಿ ಉಳ್ಳ ಜೀವಿತವನ್ನ ಯಾರಾದ್ರೂ ಪ್ರಶ್ನೆ ಮಾಡೋರಾಗಿದ್ರೆ, ನಿಂದಿಸುವವರಾಗಿದ್ರೆ ಅವರ ಸಂಗಡವಾಗಿ ನೀನ್ ಏನ್ ಮಾಡ್ಬೇಡ, ಕುಳಿತುಕೊಳ್ಬೇಡ. ಅದನ್ನ ಬಿಟ್ಟು ನೀನ್ ಏನ್ ಮಾಡ್ಬೇಕು? ದೇವರ ವಾಕ್ಯ ಹೇಳ್ತದೆ, ಕರ್ತನ ಧರ್ಮ ಶಾಸ್ತ್ರವನ್ನ ಹಗಲಿರುಳು. ಅದರ ಅರ್ಥ ಏನು? ನನಗೆ ದೇವರ ವಾಕ್ಯ ಮುಖ್ಯ, ನನ್ನ ವಾಕ್ಯ ಓದಬೇಕು, ನನ್ನ ವಾಕ್ಯ ಕೇಳಬೇಕು, ನನ್ನ ವಾಕ್ಯದ ಪ್ರಕಾರ ಕೈಗೊಂಡು ನಡಿಬೇಕು ಎನ್ನುವಂತ ಮನಸ್ಸುಳ್ಳವನಾಗಿದ್ರೆ ನಾನು ಹೇಳ್ತೇನೆ, ಅವನು ಎಷ್ಟೋ ಧನ್ಯನಲ್ಲ, ಅವನು ಎಷ್ಟೋ ಧನ್ಯನಾಗಿರ್ತಾನೆ. ಅವನಿಗೆ ಸಮನಾಗಿರುವ ವ್ಯಕ್ತಿ ಲೋಕದಲ್ಲಿ ಬೇರೊಬ್ಬನು ಇಲ್ಲವೇ ಇಲ್ಲ. ಇವತ್ತು ನನ್ನಲ್ಲಿ ಕೇಳೋ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಯಾರು ಹೆಚ್ಚಾಗಿ ಸಂತೋಷ ಪಡ್ತಾರೋ, ದೇವರ ವಾಕ್ಯವನ್ನು ಯಾರು ಹೆಚ್ಚಾಗಿ ಓದ್ತಾರೋ, ದೇವರ ವಾಕ್ಯವನ್ನು ಕೇಳಿ ನನಗೆ ಬಹಳ ಸಂತೋಷ. ಬೆಳಗಿನಿಂದ ಕುತ್ಕೊಂಡಿದ್ದೀರಾ ನೀವು. ನಿಮ್ಮಷ್ಟು ಧನ್ಯರು ಈ ಹೊಸಕೋಟೆಯಲ್ಲಿ ಯಾರು ಇಲ್ಲ ಬಿಡ್ರಿ. ಎಲ್ಲರೂ ಟಿವಿ ನೋಡ್ಕೊಂಡು ನಿದ್ದೆ ಮಾಡ್ಕೊಂಡು ಮಾಂಸಗಳು ತಿನ್ಕೊಂಡು ಆರಾಮಾಗಿರ್ಬೇಕಂದ್ರೆ ಬೆಳಗಿನಿಂದ ವಾಕ್ಯ ಕೇಳ್ತಾ ಇದ್ದೀರಲ್ಲ. ನಾನು ಹೇಳ್ತೇನೆ, ಇದುವರೆಗೂ ಕೇಳಿದ ಒಂದು ವಾಕ್ಯ ನಿಮ್ ಜೀವನದಲ್ಲಿ ಬಿದ್ದು ಹೋಗೋದಿಲ್ಲ. ಇವತ್ತು ಎಲ್ಲ ವಾಕ್ಯಗಳು ನಿಮ್ಮ ಜೀವನದಲ್ಲಿ ನೆರವೇರುವ ಹಾಗೆ ಕರ್ತನು ನಿಶ್ಚಯವಾಗಿ ನಾಳೆ ಮಾಡ್ತಾನೆ. ಅದ ನಂಬರ್ ಮಾತ್ರ ಗಟ್ಟಿಯಾಗಿ ಬಿಡುವಿತ್ತು ಬರ್ಬೋದಾಗಿತ್ತು, ಆದ್ರೆ ಬರ್ಲಿಲ್ಲ. ಬೆಳಗಿನಿಂದ ರಾತ್ರಿವರೆಗೂ ಯಾರು ಕುತ್ಕೊಂತಾರೆ? ಅಯ್ಯ ವಾಕ್ಯದ ಮುಂದೆ ಕುತ್ಕೊಂಡು ನೋಡು, ಇನ್ನಷ್ಟು ಧನ್ಯರಿ ಲೋಕದಲ್ಲಿ ಬೇರೆ ಯಾರು ಇಲ್ಲ. ಕುತ್ಕೊಂಡಿರೋದು ಒಂದು ಪಾಸ್ಟರ್ ಮುಂದೆ ಅಲ್ಲ, ನಾವು ನೀವು ಕುತ್ಕೊಂಡಿರೋದು ಯೇಸು ಸ್ವಾಮಿಯ ಮುಂದೆ. ನನಗೆ ಬಹಳ ಸಂತೋಷ ಕೊಡೋ ಕಾರ್ಯ ಏನಂದ್ರೆ, ಈ ಯೇಸು ಸ್ವಾಮಿ ವಾಕ್ಯ ಪ್ರಸಂಗ ಮಾಡ್ಬೇಕಾದ್ರೆ ನಿಲ್ಸಕ್ಕೆ ಮನ್ಸು ಬರಲ್ಲ. ಯೇಸು ಸ್ವಾಮಿ ಒಂದ್ ದಿವಸ ಪ್ರಸಂಗ ಮಾಡಿದ್ವಿ. ಎಷ್ಟ್ ದಿನ ಪ್ರಸಂಗ ಮಾಡಿದ್ರು ಗೊತ್ತಾ? 3 ದಿವಸ ಪ್ರಸಂಗ ಮಾಡ್ದ. ಜನ ಕುತ್ಕೊಂಡವ್ರು ಎತ್ತಿಲ್ಲ, ಪ್ರಸಂಗ ಮಾಡ್ತಾರೆ. ಯೇಸು ಸ್ವಾಮಿ ನಿಲ್ಲಿಸ್ತಾ ಇಲ್ಲ. ನಮ್ಮೂರಲ್ಲಿ ಹಿಂಗ ಆಗ್ಬೇಕು ಭಾಷೆ. ಒಂದಿನ ವಾಕ್ಯ ಪ್ರಸಂಗ ಮಾಡ್ತಾನೆ ಇರ್ಬೇಕು ಬೆಳಗ್ಗೆನಿಂದ ರಾತ್ರಿವರೆಗೂ. 3 ದಿನ ಯೇಸು ಸ್ವಾಮಿ ಪ್ರಸಂಗ ನಿಲ್ಲಿಸ್ತಾ ಇಲ್ಲ. ಅಲ್ಲಿ ಜನ ಎತ್ತು ಹೋಗ್ತಾ ಇಲ್ಲ. ಅವ್ರು ಕುತ್ಕೊಂಡು ಹಗಲು ರಾತ್ರಿ, ಲೈಟ್ ಇಲ್ಲ, ಸ್ಪೀಕರ್ ಇಲ್ಲ, ಏನಿಲ್ಲ, ಓಪನ್ ಏರ್ ಮೀಟಿಂಗ್. ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾನೆ ಅವ್ರೆ, ಜನ ಕುತ್ಕೊಂಡು ಕೇಳ್ತಾವ್ರೆ. ಒಬ್ರು ಅತ್ತ
ಇಲ್ಲ, ಮಗು ಗಲಾಟೆ ಮಾಡ್ತಾರೆ, ಆ ಮಗುನು ಶಾಂತವಾಗಿ ವಾಕ್ಯ ಕೇಳ್ತಾ ಇದ್ದೇವಪ್ಪ. ಅವರು ಒಂದ್ ಡಿಸ್ಟರ್ಬೆನ್ಸ್ ಇಲ್ಲ, ಮೈಕ್ ಇಲ್ಲ, ಸ್ಪೀಕರ್ ಇಲ್ಲ, ಮೂರ್ ಕುತ್ಕೊಂಡು ಕೇಳ್ತವ್ರೆ. ಆದ್ರೆ ಒಂದ್ ಪ್ರಾಬ್ಲಮ್, ಯಾಕೆ ಪ್ರಾಬ್ಲಮ್ ಗೊತ್ತ? ಯೇಸು ಸ್ವಾಮಿನೂ ಅಲ್ಲ ಪ್ರಾಬ್ಲಮ್, ಜನನೂ ಅಲ್ಲ ಪ್ರಾಬ್ಲಮ್, ಶಿಷ್ಯರ ಪ್ರಾಬ್ಲಮ್. ಜನ ಇದ್ದಾರೆ, ಪ್ರಸಂಗ ಮಾಡಕ್ ಯೇಸು ಸ್ವಾಮಿ ಇದ್ದಾರೆ, ಈ ಶಿಷ್ಯರಿದ್ದಾರಲ್ಲ, ಯೇಸುವೆ ಲೇಟ್ ಆಗೋಯ್ತು ಕಳ್ಸ್ಬಿಡು, ಲೇಟ್ ಆಗೋಯ್ತು ಬಿಟ್ಬಿಡು. ಇವ್ರು ಜನ ಇನ್ನ 3 ದಿನ ಪ್ರಸಂಗ ಮಾಡಿದ್ರೆ ಇಟ್ಬಿಡೋರು. ಕರೆಕ್ಟಾ? ಏನ್ರಿ ಇವಾಗ ಬೇಕಾದ್ರೆ ಇಡೀ ರಾತ್ರಿ ತಗೊಂಡ ಪ್ರಸಂಗ ನೋಡಿ, ಜನ ರೆಡಿ ಇರ್ತಾರೆ. ಶಿಷ್ಯರು ಹೇಳಿದ್ರು ಕತ್ಲಾಗ ಬಿಡುತ್ತೆ, ಕಳಿಸು, ದೂರ ಬಸ್ ಸಿಗಲ್ಲ, ಊಟ ತೊಂದ್ರೆ ಎಲ್ಲ ಅಂತ. ಯೇಸು ಸ್ವಾಮಿ ಶಿಷ್ಯರು ನೋಡಿ ಹೇಳಿದ್ರು ನೀವೇ ತಿನ್ನಕ್ ಕೊಡ್ರಿ ಅಂತ. ತಲೆ ಕೆಡಿಸ್ಕೊಬಿಟ್ರು. ಕಾರಣ ಏನಂದ್ರೆ, ನನ್ ಬಹಳ ಸಂತೋಷದ ಕಾರ್ಯ ಅಂದ್ರೆ ಈ ವಾಕ್ಯ ಈ ಆಸಕ್ತಿ ಇಲ್ಲದವನೇ ಟೈಮ್ ನೋಡ್ತಾನೆ, ಆದ್ರೆ ವಾಕ್ಯಕ್ಕೆ ಆಸಕ್ತಿ ಉಳ್ಳವನು ಮಾತಾಡು ಅಂತ ಹೇಳಿ ಸಂತೋಷ ಉಳ್ಳವರಾಗಿರ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಮ್ಗೆ ಏನ್ ಬೇಕು ಗೊತ್ತಾ? ದೇವರ ವಾಕ್ಯ ಬೇಕು ನಮಗೆ. ಮಾತಾಡು. ಒಂದ್ಸಾರಿ ಯೇಸು ಸ್ವಾಮಿ ಪ್ರಸಂಗ ಮಾಡಿದ, ನಾನೇ ಜೀವಕರವಾದ ರೊಟ್ಟಿ ಅಂತ. ಅದುವರೆಗೂ ಗುಂಪಿನ ಜನ ಯೇಸುವೆ ಯೇಸುವೆ ಅಂತ ಹೇಳಿದ್ದು. ಯೇಸು ಸ್ವಾಮಿ ಹೇಳ್ತಾನೆ, ದೇವನ ತಿನ್ನುವವನು ಎಂದೆಂದಿಗೂ ಬದುಕ್ತಾನೆ. ಒಂದು ಗುಂಪಿನ ಜನ ಹೇಳಿದ್ರು, ನಿನ್ ದೇಹ ತಿನ್ಬೇಕಾ ಅಂತ ಒಂದು ಸಲ್ಯೂಟ್ ಹೊಡೆದು ಒಂದು ಗುಂಪಿನ ಜನ ಎಲ್ಲ ಬಿಟ್ಟು ಹೋಗ್ಬಿಟ್ರು. 6ನೇ ಅಧ್ಯಾಯ, ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 5,000 ಜನಕ್ಕೆ ಅಂದ್ರೆ 5,000 ಪ್ಲಸ್ ಒಂದೊಂದು ಹೆಂಡತಿ, 10,000 ಪ್ಲಸ್ 1 ಡಜನ್ ಮಕ್ಕಳಂದ್ರೆ 25,000 ಜನ ಎಲ್ಲ ಕೂತ್ಕೊಂಡು ತಿಂದು ತೃಪ್ತರಾಗಿ ಅಂತ ಹೇಳಿ ಬೇಗ ಆದ್ಮೇಲೆ ಪ್ರಸಂಗನೂ ಯೇಸು ನಾನು ಯೇಸು ಸ್ವಾಮಿ ವಿಶೇಷತೆ ಊಟಕ್ಕೆ ಮುಂಚೆನೂ ಪ್ರಸಂಗ ಮಾಡ್ತಾನೆ, ಊಟ ಆದ್ಮೇಲೆ ಪ್ರಸಂಗ ಮಾಡ್ತಾನೆ. ಪ್ರಸಂಗ ಇರಬಾರ್ದು. ಕೆಲವರು ಊಟ ಆದ್ಮೇಲೆ ಹೋಗ್ಬಿಡ್ತಾರೆ, ಯೇಸು ಸ್ವಾಮಿ ಬಿಡಲ್ಲ. ಯೇಸು ಸ್ವಾಮಿ ಏನ್ ಮಾಡಿದ್ರು? ಪ್ರಸಂಗ ಊಟಕ್ಕೆ ಮುಂಚೆನೂ ಪ್ರಸಂಗ ಮಾಡಿದ, ಊಟ ಆದ್ಮೇಲೆ ಪ್ರಸಂಗ ಮಾಡಿದ. ಊಟ ಆದ್ಮೇಲೆ ತುಂಬಿ ತೃಪ್ತರಾದವರು ಪ್ರಸಂಗ ಕೇಳಿದ್ಮೇಲೆ ಅವ್ರು ಹೇಳಿದ್ರು, ನಿನ್ ದೇಹ ನಾವು ತಿನ್ಬೇಕಂತ ಬಿಟ್ಟೋಗ್ಬಿಟ್ರು. ತಕ್ಷಣ ಯೇಸು ಸ್ವಾಮಿ ನೋಡ್ತಾನೆ, ಎಲ್ಲರೂ ಹೋಗ್ತಾ ಇದ್ದಾರೆ. 12 ಶಿಷ್ಯರಿದ್ರು, ಹೋಗ್ಬೇಕಂತ ಬೇಡ, ಅವ್ರಿಗೂ ಗೊತ್ತಾಗ್ಲಿಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಹೋಗಂಗಿದ್ರೆ ನೀವು ಹೋಗ್ಬಿಡ್ರಪ್ಪ ಅಂತ. ತಕ್ಷಣ ಪೇತ್ರ ಜಿಗದೆ ಹೇಳ್ದ, ಯೇಸುವೆ ನಿನ್ನನ್ನು ಬಿಟ್ಟು ನಾವ್ ಎಲ್ಲಿಗೆ ಹೋಗಕ್ ಸಾಧ್ಯ? ನಿತ್ಯ ಜೀವ ಉಂಟು ಮಾಡುವ ವಾಕ್ಯ ಇದೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ ವಾಕ್ಯ ನೀನ್ ಕೇಳ್ತಾ ಇರ್ಬೇಕಾದ್ರೆ ನಿನ್ನ ಒಳಗಡೆ ಜೀವ ಉಂಟಾಗ್ತಾ ಇರುತ್ತೆ. ಈ ವಾಕ್ಯ ಕೇಳ್ಬೇಕಾದ್ರೆ ನಿನ್ನ ಒಳಗಡೆ ಸಮಾಧಾನ ಉಂಟಾಗ್ತಾ ಇರುತ್ತೆ. ಈ ವಾಕ್ಯ ಕೇಳಬೇಕಾದ್ರೆ ನಿನ್ನ ಒಳಗಡೆ ಇರುವಂತ ಎಲ್ಲ ಭಯ, ಆತಂಕ, ಚಿಂತೆಗಳು ನಿನ್ನನ್ನು ಬಿಟ್ಟು ಹೋಗಿ ನಿನ್ನ ಒಳಗಡೆ ಜೀವ ಉಂಟು ಮಾಡ್ತಾನೆ ಇರುತ್ತೆ. ಮಕ್ಕಳೇ, ನಾವು ಯಾವಾಗ್ಲೂ ಏನ್ ಕೇಳ್ಬೇಕು ಗೊತ್ತಾ? ವಾಕ್ಯ ಕೊಡು ದೇವರೇ. ಹಲ್ಲೆಲೂಯಾ. ವಾಕ್ಯ ಕೊಡು ನಮಗೆ. ಅದರಿಂದ ಯೇಸು ಸ್ವಾಮಿ ಹೇಳಿದನು, ಯಾವನು ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಇದ್ದನು, ತನ್ನ ಶಿಷ್ಯರಿಗೆ ಆತನು ಹೇಳಿದನು, ನನ್ನನ್ನು ಹಿಂಬಾಲಿಸುವವನು ಅವನು ಒಂದು ಕಾಲದಲ್ಲಿ ಕತ್ತಲಲ್ಲಿ ನಡೆಯಲ್ಲ. ಕಾರಣವೇನೆಂದ್ರೆ ನನ್ನ ವಾಕ್ಯ ಅವನಿಗೆ ಏನಾಗಿರುತ್ತೆ? ಕಾಲಿಗೆ ದೀಪ, ಮಾರ್ಗಕ್ಕೆ ಬೆಳಕಾಗಿರುತ್ತೆ. ಕಾರಣ ನಾನೇ ವಾಕ್ಯವಾಗಿದ್ದೇನೆ. ಹಾಗಾಗಿ ಯೇಸು ಸ್ವಾಮಿ ಹಿಂಬಾಲಿಸಿ ನಡೆಯುವಂತ ದೇವರ ಮಕ್ಕಳೇ, ನಿನ್ನನ್ನು ಕತ್ತಲಿಗೆ ನಡೆಸತಕ್ಕಂತ ಯಾವ ಕಾರ್ಯಕ್ಕೂ ದೇವರ ಅನುಮತಿ ಕೊಡಲ್ಲ. ನಿನಗೆ ತಕ್ಕ ಕಾಲದಲ್ಲಿ ಬೇಕಾದ ವಾಕ್ಯವನ್ನು ದೇವರು ಕೊಟ್ಟು ಆತ ನಿನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸುವವನು ನನ್ನ ಯೇಸು ಸ್ವಾಮಿ ಆಗಿರ್ತಾನೆ. ದೇವರ ವಾಕ್ಯದಲ್ಲಿ ನಾವು ಯಾವುದರಲ್ಲಿ ಸಂತೋಷ ಪಡಬೇಕಂದ್ರೆ ದೇವರ ವಾಕ್ಯದಲ್ಲಿ ಸಂತೋಷ ಪಡಬೇಕು. ಯಾವ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನಲ್ಲ, ಅವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಬೈಬಲ್ ಹೇಳುತ್ತದೆ, ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ನಡೆಯಲ್ಪಟ್ಟಂತ ಮರದ ಹಾಗಿರುವನು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ. ಯಾರು ವಾಕ್ಯದಲ್ಲಿ ವಾಕ್ಯವನ್ನು ಪ್ರೀತಿಸಿ, ವಾಕ್ಯವನ್ನು ಧ್ಯಾನಿಸಿ, ವಾಕ್ಯವನ್ನು ಓದ್ತಾರೋ ಅವನು ಕುರಿತಾಗಿ ದೇವರ ವಾಕ್ಯ ಹೇಳ್ತದೆ, ನೀರಿನ ಕಾಲುವೆಗಳು, ಪವಿತ್ರಾತ್ಮನೆಂಬ ಜೀವಕರವಾದಂತ ಬುಗ್ಗೆ ಆಗಿರುವಂತ ನೀರಿನ ಕಾಲುವೆಗಳಲ್ಲಿ ನೆಡಲ್ಪಟ್ಟಂತ ಮರದ ಹಾಗಿರ್ತಾನೆ. ಎಲ್ಲರ ಗಟ್ಟಿಯಾಗಿದ್ರೆ ಯಾವ ಮರವಾಗಿರ್ತಾನೆ? ಗಟ್ಟಿಯಾಗಿದ್ರೆ ಏನಾಗಿರ್ತಾನೆ? ಗಟ್ಟಿಯಾಗಿದ್ರೆ ನೆಡಲ್ಪಟ್ಟ ಮರ. ಹಾಗಾದ್ರೆ ಒಂದು ಮರ, ನೆಡಲ್ಪಟ್ಟಂತ ಮರದ ವಿಶೇಷತೆ ಏನಾಗಿರುತ್ತೆ ಅಂದ್ರೆ ಅದ್ರ ಬೆಳವಣಿಗೆನೇ ವ್ಯತ್ಯಾಸ. ಅದ್ರ ಬೆಳವಣಿಗೆ ವ್ಯತ್ಯಾಸ.
ಈ ನಾವು ನೆಡಲ್ಪಟ್ಟಂತ ಮರವಾಗಿರ್ಬೇಕಾದ್ರೆ ನಮಗೆ ವಾಕ್ಯ ಏನದು ಚೆನ್ನಾಗಿರ್ಬೇಕು. ಹೌದಾ? ನೋಡ್ರಿ, ಇಬ್ರಿಯರ ಬರೆದ ಪತ್ರಿಕೆ ಕಡೆ ಬನ್ರಿ. ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬನ್ರಿ. ಸಂತೋಷ ಇದೆಯಾ? ಇಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ. ಓಕೆ, 5ನೇ ಅಧ್ಯಾಯ. ಇಬ್ರಿಯರ ಬರೆದ ಪತ್ರಿಕೆ 5ನೇ ಅಧ್ಯಾಯದ 11ನೇ ವಾಕ್ಯದ ಕಡೆ ಬನ್ರಿ. 5:11 ನೋಡ್ರಿ. 5:11 ಯಾರಾದ್ರೂ ಶಬ್ದ ತೆಗೆದು ಹೋದ್ರಿ? ಇಬ್ರಿಯ 5:11. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು. ಈ ವಿಷಯಗಳಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು. ಆದರೆ ನಿಮ್ಮ ಕಿವಿಗಳು ಮಂದವಾದುದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕೆಲವರಿಗೆ ವಾಕ್ಯ ವಿವರಿಸೋದು ಕಷ್ಟ, ಯಾಕಂದ್ರೆ ಕಿವಿ ಮಂದ ಆಗೋಗ್ಬಿಟ್ಟಿದೆ. ನಾನೆಲ್ಲ ಹೇಳ್ತಾರಂತ ಪೌಲನ್, ಕಿವಿ ಏನಾಗಿದೆ? ಮಂದ. ಇಲ್ಲಿರೋರಿಗೆ ಮಂದ ಕಿವಿ ಬಗ್ಗೆ ಹೇಳಂಗೆ ಇಲ್ಲ, ಯಾಕಂದ್ರೆ ನಾವು ಡೈಲಾಗ್ ಹೊಡ್ಬಿಡ್ತೀವಿ. ಏನು ನಿಮ್ ಕಿವಿ ಮಂದ, ಎಷ್ಟು ಕೂಗಿದ್ರು ಕೇಳಲ್ಲ ಅಂತ. ಕೆಲವರಿಗೆ ವಾಕ್ಯ ಕೇಳೋದಕ್ಕೆ ಕಿವಿ ಏನಾಗೋಗ್ಬಿಟ್ಟಿದೆ? ಮಂದ. ಬೈಬಲ್ ಹೇಳುತ್ತೆ ಕಿವಿ ಮಂದವಾಗಿರೋದ್ರಿಂದ ವಾಕ್ಯ ವಿವರಿಸೋದೇ ಕಷ್ಟ. ಕೆಲವರಿಗೆ ಎಷ್ಟೇ ವಾಕ್ಯ ಹೇಳ್ರಿ, ನಾವು ಹೇಳ್ತೀವಿ ನಂಬಿಕೆಯನ್ನು ಕನ್ಫರ್ಸ್ ಮಾಡ್ರಮ್ಮ, ವಾಕ್ಯ ಹೇಳ್ರಿ, ನಕಾರಾತ್ಮಕವಾದದ್ದು ಮಾತಾಡ್ಬೇಡ್ರಿ ಅಂತ ಹೇಳಿದ್ರೆ ಅವ್ರು ತಿರುಗಿ ಹೇಳ್ತಾರೆ, ನೀವೆಲ್ಲ ಹೇಳೋದು ಸರಿಪ ಅಷ್ಟೇ, ಆದ್ರೆ ನನ್ ಕಷ್ಟ ನನಗ್ ತಾನೇ ಗೊತ್ತು. ಫಾಸ್ಟ್ ಇಲ್ಲಿ ಹೇಳ್ತಾರೆ, ದೇವ್ರ ಮೇಲೆ ನಂಬಿಕೆ ಇಡಮ್ಮ, ಪ್ರತಿಕೂಲದ ಬಗ್ಗೆ ಮಾತಾಡ್ಬೇಡ, ಹೋರಾಟದ ಬಗ್ಗೆ ಮಾತಾಡ್ಬೇಡ, ಸೈತಾನ್ ಅಂತ ಹೇಳ್ಬೇಡ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡು. ಪ್ರತಿಕೂಲ ಬಂದ್ರೆ ಯೇಸುವಿನ ಹೆಸರು ಹೇಳೋದು ಎಲ್ಲ ಓಡುತ್ತೆ ಅಂತ ಪಾಸ್ಟ್ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಕಡೆಯದಾಗಿ ಪಾಸ್ಟ್ ಹತ್ರ ಬಂದು ಹೇಳೋದು, ಫಸ್ಟ್ ನೀವ್ ಹೇಳೋದೆಲ್ಲ ಕರೆಕ್ಟು, ಆದ್ರೆ ಏನ್ ಮಾಡೋದು? ರಾತ್ರಿ ಆದ್ರೆ ಬಂದು ಕುತ್ಕೆ ಹೇಳ್ಕಂತೈತಲ್ಲ. ಯಾಕೆ? ಎಷ್ಟೇ ವಾಕ್ಯ ಹೇಳಿದ್ರು ವಿವರ ಅರ್ಥ ಆಗ್ತಾ ಇಲ್ಲ, ಕಿವಿ ಬಂದಾಗೋಗ್ಬಿಟ್ಟಿದೆ. ಸ್ವತಃ ಇಲ್ಲಿರೋರ್ಗೆಲ್ಲ ಮಂದ ಆಗಿರ್ಬೇಕೇನ? ಅದರಿಂದ ನಗ್ತಾ ಇದ್ದೀರಾ? ಕೆಲವೊಂದ್ ಸರಿ ನಾವು ಎಷ್ಟೇ ವಾಕ್ಯ ಹೇಳಿದ್ರು ಕೆಲವ್ರಿಗೆ ಅರ್ಥನೇ ಆಗಲ್ಲ. ವಾಕ್ಯ ಹಿಂಗ್ ಹೇಳುತ್ತೆ, ಅದು ಮಾಡ್ಬೇಡ, ಅಷ್ಟೇ ನಮ್ಗೆಲ್ಲ ಗೊತ್ತು ಅಂತ ಹೇಳಿದ್ರೆ ಆದ್ರೆ ಮಾಡಿದ್ದೆ. ಬೆಳಗಿನಿಂದ ಏನೋ ಚೆನ್ನಾಗಿರ್ಬೇಕು ಅನ್ಸುತ್ತೆ, ಇವಾಗ ಸ್ವಲ್ಪ ಕಷ್ಟ ಆಗಿರ್ಬೇಕೇನ? ಕಾರಣ ಏನ್ ಗೊತ್ತಾ? ಕಿವಿ ಏನಾಗಿದೆ? ಅದ್ರ ಅರ್ಥ ಏನು? ವಾಕ್ಯ ವಿವರಿಸಿ ಹೇಳಿದಾಗ ಅರ್ಥ ಮಾಡ್ಸಕ್ ಆಗಲ್ಲ. ಯಾಕಂದ್ರೆ ನಾನು ಹೇಳಿದ್ದೇ ಮಾಡ್ಬೇಕು, ನಾನು ಹೇಳಿದ್ದೇ ನಡಿಬೇಕು. ನಿನ್ ಕಿವಿಗೆ ಏನೇ ಹೇಳಿದ್ರು ಅರ್ಥ ಆಗಲ್ಲ. ಇವತ್ತು ಸಭೆಯಲ್ಲಿರೋ ವಿಶ್ವಾಸಿಗಳೇ, ಈ 10ನೇ ವರ್ಷದಲ್ಲಿ ಮಂದ ಕಿವಿಗಳೆಲ್ಲ ಸರೋಗ್ಬಿಡು. ಮಂದ ಕಿವಿಗಳು ಏನಾಗ್ಬೇಕು? ಸರೋಗ್ಬೇಕು. ಪಾಸ್ಟ್ ಇಲ್ಲಿ ಏನ್ ವಾಕ್ಯ ಹೇಳ್ತಾರೋ ಅದನ್ನ ನಿನ್ ಬಾಯಿ ತೆರೆದು ಹೇಳ್ಬೇಕು. ನಿನ್ ಮನ್ಸಿಗೆ ಬಂದಿದ್ದೆಲ್ಲ ಹೇಳ್ಬಾರ್ದು. ಕೆಲವರು ನಮ್ ಸಭೆಯಲ್ಲಿ ಒಂದು ಬ್ರದರ್ ಇದ್ರು, ಆ ಬ್ರದರ್ ಚೆನ್ನಾಗಿ ಪ್ರಸಂಗ ಮಾಡಾದ್ಮೇಲೆ ಅವ್ರು ಹೇಳಿದ್ರು, ಫಸ್ಟ್ ವಾಕ್ಯ ಅದ್ಭುತ ಹೇಳ್ರಿ, ಸೌಖ್ಯ ಮಾಡಿದನಂತ ಹೇಳ್ರಿ, ಹೋರಾಟ ಹೀಗಿದೆ ಅಂತ ಹೇಳ್ರಿ ಅಂತ ಹೇಳಿದ್ರೆ ಊರೆಲ್ಲ ಸುತ್ತಾಕೊಂಡು ಊಟ ಎಲ್ಲ ತಿನ್ಕೊಂಡು ಎಲ್ಲರನ್ನ ಮಾತಾಡ್ಸ್ಕೊಂಡು ಪಾಸ್ಟ್ ಹತ್ರ ಬಂದ್ಬಿಟ್ಟು ಕಡೆಯಾಗ ಹೇಳಿದ್ರು, ಪಾಸ್ಟ್ರೆ ನನ್ ಸ್ವಲ್ಪ ಪ್ರೇಯರ್ ಮಾಡ್ರಿ, ನಾನೇನೋ ಚೆನ್ನಾಗಿ ಆಗಲ್ಲ ಅನ್ಸುತ್ತೆ. ನಾವು ತಲೆ ಹೊಡ್ಕೋಬೇಕಾ, ತುಲ್ಪಿಟ್ಟಿಗೆ ತಲೆ ಜಡ್ಸ್ಕೋಬೇಕಾ, ನಮ್ಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ 2 ಅವರ್ ಪ್ರಸಂಗ ಮಾಡಿರ್ತೀವಿ, ಕಡೆಯಾಗ ಪಾಸ್ಟ್ರೆ ನನ್ಗೇನೋ ಚೆನ್ನಾಗಿ ಆಗಲ್ಲ ಅನ್ಸುತ್ತೆ. ಅಯ್ಯ, ನಿನ್ ಮಂದಕ್ಕಿವಿ, ನಿನ್ಗೆ 2 ಅವರ್ ಕುತ್ಕೊಂಡು ವಾಕ್ಯ ಕೇಳಿದ್ರು ಅರ್ಥ ಆಗಿಲ್ಲ ನಿನ್ಗೆ. ಮಂದ ಕಿವಿ ಏನಾಗ್ಬೇಕು? ಅದ್ರ ಅರ್ಥ ಏನ್ ಗೊತ್ತಾ? ಇಲ್ಲಿ ವಾಕ್ಯ ಮಂದ ಕಿವಿ ಇರೋರಿಗೆ ವಾಕ್ಯ ವಿವರಿಸೋದು ಕಷ್ಟ. ಇವತ್ತು ದೇವ್ರ ಮಕ್ಕಳೇ, ಬೆಳಿಬೇಕಾ? ವಾಕ್ಯ ಕಿವಿ ಒಳಗಡೆ ಹೋಗಬೇಕು. ಬೆಳಿಬೇಕಾ? ವಾಕ್ಯ ಪಾಸ್ಟ್ ಏನ್ ಹೇಳ್ತಾರೋ ಅದನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಅದೇ ಪ್ರಕಾರವಾಗಿ ಮಾಡೋದಕ್ಕಾಗಿ ಪ್ರಾರಂಭಿಸಬೇಕು. ಆಗ ಏನಾಗುತ್ತೆ ಗೊತ್ತಾ? ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ಕಂಡೇ ಕಾಣ್ತೀರ. ಕಾರ್ಯ
ನಮ್ಮ ಸಭೆಯಲ್ಲಿ ನಾವು ಈ ಹಣಕಾಸಿನ ವಿಷಯದ ಬಿಡುಗಡೆ ಕುರಿತಾಗಿ ಕಲಿಸೋದಕ್ಕಾಗಿ ಪ್ರಾರಂಭಿಸಿದೆ. ಯಾವ ರೀತಿಯಲ್ಲಿ ನಾವು ಹಣಕಾಸಿನ ವಿಷಯಗಳಲ್ಲಿ ಅದ್ಭುತ ಕಾಣಲಿಕ್ಕೆ ಸಾಧ್ಯ, ಅನೇಕ ಕಾರ್ಯಗಳನ್ನು ನಾನು ಹೇಳ್ಕೊಂಡು ಬಂದೆ, ಅನೇಕ ಕಾರ್ಯಗಳನ್ನು ಉಪದೇಶಿಸಿದೆ. ನಾವು ಎಲ್ಲೆಲ್ಲಿ ಲಿಮಿಟೆಡ್ ಆಗಿರ್ಬೇಕು, ಹೇಗೇನ್ ಮಾಡಬೇಕು ಎನ್ನುವ ಕಾರ್ಯ ಬೈಬಲ್ ಅಲ್ಲಿ ಕೊಡಲ್ಪಟ್ಟಿದೆ. ಅದನ್ನೆಲ್ಲ ಕಲಿಸಿದ ಮೇಲೆ ಒಂದು ವ್ಯಕ್ತಿ 3 ತಿಂಗಳಾದ್ಮೇಲೆ ಬಂದು ಹೇಳಿದಪ್ಪ ಅಷ್ಟೇ, ನೀವು ಏನೇನು ಕಲಿಸ್ತು ಅದೇ ಪ್ರಕಾರ ಜೀವನ ಮಾಡಿದೆ, ಬಿಸ್ನೆಸ್ ಮಾಡಿದೆ, ಎಲ್ಲೆಲ್ಲಿ ನಮ್ಮ ಹಣಕಾಸಿನ ಹತೋಟಿಗೆ ತರಬೇಕು ಅಂತ ಅಂದೆ ಅಷ್ಟೇ. 3 ತಿಂಗಳಲ್ಲಿ 28 ಲಕ್ಷ ಸಾಲ ತೀರಿಸಿದೀನಿ ಅಷ್ಟೇ ಅಂತ. ಒಂದು 4 ತಿಂಗಳಿಂದ 4 ವರ್ಷಗಳಿಂದ 1 ರೂಪಾಯಿ ಸಾಲ ತೀರ್ಸಕ್ ಆಗದಿರುವಂತ ಒಂದು ವ್ಯಕ್ತಿ 3 ತಿಂಗಳಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ರು. ಎಲ್ಲಿ ಬರುತ್ತೋ ಎಲ್ಲಿ ಹೋಗುತ್ತೋ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಬೈಬಲ್ ಅಲ್ಲಿ ಯಾವ ರೀತಿ ನಮ್ಮ ಫೈನಾನ್ಸ್ ಗಳನ್ನ ಒಳ್ಳೆ ರೀತಿ ಹತೋಟಿಗೆ ತಂದು ನಾವು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ದೇವರ ವಾಕ್ಯ ಕಲಿಸುತ್ತೆ. ವಾಕ್ಯ ಹೋದ್ರೆ ತಾನೇ ಗೊತ್ತಾಗುತ್ತೆ. ಅದರಿಂದ ಅದು ನಮಗೆ ಕಲಿಸುತ್ತೆ. ನಾನು ಅದನ್ನ ಕಲಿಸ್ಕೊಟ್ಟಾಗ ಅವ್ರು ಹೇಳಿದ್ರು 3 ತಿಂಗಳಲ್ಲಿ 28 ಲಕ್ಷ ಅಷ್ಟೇ. ಬಿಸ್ನೆಸ್ ಇದೇ ಬಿಸ್ನೆಸ್, ಬೇರೆ ಹೊಸ ಆರ್ಡರ್ಗಳು ಅದಿದ್ದು ಏನಿಲ್ಲ, ಮಾಡ್ತಾರ ಬಿಸ್ನೆಸ್. ಆದ್ರೆ ಎಲ್ಲೆಲ್ಲಿ ಉಳಿತಾಯ ಮಾಡ್ಬೇಕು ಅಂತ ನೀವು ಹೇಳ್ಕೊಟ್ರೆ ಮಾಡಿದ್ವಿ. 3 ತಿಂಗಳಲ್ಲಿ 28 ಲಕ್ಷ ಸಾಲ ತೀರಿಸಿ ನಾನು ಫ್ರೀ ಆಗಿದ್ದೀನಿ ಅಷ್ಟೇ. ಈಗ ಸ್ವತಂತ್ರವಾಗಿದ್ದೀನಿ. ಅದರ ಅರ್ಥ ಏನ್ ಗೊತ್ತ, ಮಂದ ಕಿವಿ ಹೋಗಿ ಕಿವಿ ಸರಿಯಾದ್ರೆ ಅದರ ಅರ್ಥ ಏನು, ನೀನು ಬೆಳಿತೀಯ ಹೊರತು ನೀನು ಎಂದು ಯೋಚನೆಗಳೇ ಆಗೋದಿಲ್ಲ. ನಾನು ಇವತ್ತು ಒಂದು ಕಾರ್ಯ ಹೇಳ್ತೇನೆ, ಪಾಸ್ಟ್ ಇಲ್ಲಿ ನಿಂತ್ಕೊಂಡು ವಾಕ್ಯವನ್ನ ಕಲಿಸಿದಾಗ, ಪಾಸ್ಟ್ ಇಲ್ಲಿ ನಿಂತ್ಕೊಂಡು ವಾಕ್ಯ ವಿವರಿಸಿದಾಗ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲಿ ಹೇಳಿ ಕಷ್ಟ ಅಂತ ಹೇಳ್ರಿ. ಅರ್ಥ ಆಗೋವರೆಗೂ ವಾಕ್ಯ ಬಿಡಬೇಡ್ರಿ. ವಾಕ್ಯ ಅರ್ಥ ಮಾಡ್ಕೊಂಡು ಜೀವನ ನಡೆಸ್ರಿ. ವರ್ಷಗಳಿಂದ ನಡೆಯದಿರೋ ಬಿಡುಗಡೆ ನಿಮ್ಮ ಜೀವನದಲ್ಲಿ ದಿನಗಳಲ್ಲಿ ದೇವರು ಮಾಡುವುದಕ್ಕೆ ದೇವರ ಕೃಪೆ ದಯಪಾಲಿಸ್ತಾನೆ. ಸಭೆ ಬಂದ್ರೆ ವಾಕ್ಯ ಅರ್ಥ ಆಗ್ಲಿಲ್ಲ, ಬಂದಂಗೆ ಬಂದಾಪುಟ್ಟ ಓದಾಪುಟ್ಟ ಹಂಗ ಆಗ್ಬಾರ್ದು. ವಾಕ್ಯ ಕಲಿಬೇಕು, ವಾಕ್ಯ ಅರ್ಥ ಮಾಡ್ಕೋಬೇಕು, ವಾಕ್ಯವನ್ನು ಹೃದಯದಲ್ಲಿ ತುಂಬ್ಕೋಬೇಕು. ವಾಕ್ಯದ ಪ್ರಕಾರ ನೀನು ನೆಡಲ್ಪಟ್ಟ ಮರವಾಗಿದ್ರೆ ನೀನು ಬೆಳೆಯುವ ಮರವಾಗಿರುತ್ತೀಯ. 2025ರಲ್ಲಿ ಈ ಸಭೆಯ ಮೇಲೆ ದೇವರು ಒಂದು ದೊಡ್ಡ ಬೆಳವಣಿಗೆ ದೇವರು ಕೊಡುತ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ಮಂದ ಕಿವಿಗಳು ಬಿಟ್ಟು ಹೋಗಲಿ. ಬೈಬಲ್ ಅಲ್ಲಿ ಹೇಳ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನ್ ಮಾಡುತ್ತೆ, ಕಿವಿಗೊಡುತ್ತೆ. ಹಾಗಾದ್ರೆ ಮಂದ ಇರೋ ಕುರಿಗಳು ಯಾವುದು ಕುರುಬನ ಶಬ್ದಕ್ಕೆ ಕಿವಿಗೊಡೋದಿಲ್ಲ. ಕಿವಿಗೊಡೋ ಕುರಿ ಯಾವ್ದು ಗೊತ್ತ, ಕುರುಬನು ಮಾತಾಡಿದಾಗ ತನ್ನ ಕುರುಬನ ಶಬ್ದಕ್ಕೆ ಕಿವಿಗೊಡೋ ಕುರಿ ಅದು ಚುರುಕಾಗಿರುವ ಕುರಿ ಆಗಿರುತ್ತೆ. ನಾನು ಹೇಳ್ತೇನೆ, ಈ ಸಭೆ ಬಳಿಯಲ್ಲಿ ಕರ್ತನು ಮಾತಾಡ್ತಾ ಇದ್ದಾನೆ. ಪ್ರತಿಯೊಬ್ಬರ ಬಳಿಯಲ್ಲೂ ದೇವರು ಮಾತಾಡ್ತಾ ಇದ್ದಾನೆ. ದೇವರು ಮಾತನಾಡೋ ಶಬ್ದವನ್ನು ಕೇಳುವಂತ ಮನಸ್ಸುಳ್ಳವರಾಗಿ ನೀವು ಇರಬೇಕು. ಹೇಳ್ರಿ, ಮಂದ ಕಿವಿ ನನಗಿಲ್ಲ. ತುಂಬಾ ಕಾರ್ಯ ಹೇಳಬೇಕಾಗಿದೆ, ಅದನ್ನ ಹೇಳೋದಿಲ್ಲ. ಹೇಳ್ರಿ, ಮಂದ ಕಿವಿ ನನಗಿಲ್ಲ. ನನ್ನ ಕಿವಿ ಎಂತ ಕಿವಿ, ಚುರುಕು ಕಿವಿ ಅಂತ ಹೇಳ್ರಿ. ಆ ಕಿವಿ ಮುಟ್ಟಾದ್ರೆ ಹೇಳ್ರಿ, ಸ್ವತಃ ಹೇಳ್ರಿ, ಕುರುಬನ ಶಬ್ದವನ್ನ ಕಿವಿಗೊಡುವ ಕುರಿ ನಾನಾಗಿದ್ದೇನೆ. ಹಾಗಾದ್ರೆ ನಾವು ಚುರುಕುಳ್ಳ ಕಿವಿನ ದೇವರ ವಾಕ್ಯದಲ್ಲಿ 2 ತಿಮೋತಿ 4:2 ಹೋದ್ರಿ, 3 ಓದ್ಬಿಡ್ರಿ, ಒಟ್ಟಿಗೆ ಓದ್ಬಿಡ. ಇಲ್ಲ, 2ನೇ ವಾಕ್ಯ 2 ತಿಮೋತಿ 4:2 ನಾನು ನಿಲ್ಲಿಸ್ಬಿಡ್ತೀನಿ. ಹೋದ್ರಿ ಯಾರಾದ್ರು? ದೇವರ ವಾಕ್ಯವನ್ನ ಏನ್ ಮಾಡು, ಸಾತಾ ಇರ್ಬೇಕು. ಪ್ರಸಂಗ ನಿಲ್ಬಾರ್ದು, ಸಾತಾ ಇರ್ಬೇಕು. ದೇವರ ವಾಕ್ಯ ಹೇಳ್ತದೆ, ಮುಂದಿನ ಪದ, ಅನುಕೂಲವಾದ ಕಾಲದಲ್ಲಿಯೂ ಅನಾನುಕೂಲವಾದ ಕಾಲದಲ್ಲಿಯೂ ವಾಕ್ಯ ಪ್ರಸಂಗ ಮಾಡೋದ್ರಲ್ಲಿ ಆಸಕ್ತನಾಗಿರ್ಬೇಕು. ಸಾಕು, ಇದು ನೆಕ್ಸ್ಟ್ ಅದನ್ನ ಹೇಳ್ತೀನಿ. ವಾಕ್ಯನ ಸಾರೋದನ್ನೇ ನಿಲ್ಲಿಸಬಾರ್ದು. ಒಂದ್ಸಾರಿ ನಾವು ವೀರನಪಳ್ಳಿಯಲ್ಲಿ ನಾನು ಚಿಕ್ಕ ಹುಡುಗನಾಗಿದ್ದಾಗ ಸುವಾರ್ತೆ ಸಾರಕ್ಕೆ ಹೋದೆ. ಸುವಾರ್ತೆ ಸಾರಕ್ಕೆ ಹೋದಾಗ ಒಬ್ಬ ಯಮ್ಮ ಮನೆ ಬಾಗ್ಲ ಹತ್ರ ಪಾತ್ರೆ ತೊಳಿಬೇಕಾದ್ರೆ ನಾವು ಏನ್ ಮಾಡಿದ್ವಿ, ವಾಕ್ಯ ಹೇಳ್ತಾ ಇದ್ದೆ. ಆ ಯಮ್ಮ ಮುಖ ನೋಡಿ ಪಾತ್ರೆ ತೊಳಿತಾ ಇದ್ದೆ. ತೊಳೆದು ಆ ಯಮ್ಮ ಒಂದು 2 ಬುಟ್ಟಿ ತುಂಬಿಸ್ಕೊಂಡು, ಅಮ್ಮ ನಿಂಗಾಗಿ ಪ್ರಾರ್ಥನೆ ಮಾಡ್ಲಾ ಅಂತ ಹೇಳ್ದೆ. ಅಯ್ಯಮ್ಮ ಈ ಮುಖ ನೋಡ್ಬಿಟ್ಟು ತಿರ್ಗ ಬುಟ್ಟಿ ಎತ್ಕೊಂಡು ಹೋಗಿ ಮನೆ ಒಳಗಡೆ ಇಟ್ಬಿಟ್ಟು ಬಾಗಿಲು ಮುಚ್ಚಿಬಿಟ್ಟು ನಾನು ಹೇಳದೆ, ಅಂತವ್ರಿಗೆ ಪ್ರಸಂಗ ಮಾಡಂಗಿದೆ, ನಿಮ್ಮನ್ನ ಬಿಡ್ತೀವ. ಒಂದ್ಸರಿ ಅಲ್ಲಿ ಗೋವಿಂದಪುರದಲ್ಲಿ ಸುವಾರ್ತೆ ಸಾರೋದಕ್ಕೆ ಹೋಗ್ಬೇಕಾದ್ರೆ, ನಮ್ಮೂರಿಗೆ ಬರ್ಬೇಕಾದ್ರೆ ನಮ್ಮೂರ್ ಕಡೆ ಹೆಬ್ಬಾಳಲ್ಲಿ
ಸಮಾಧಿ ದಾಟ್ಕೊಂಡು ಬರ್ಬೇಕಾಗಿತ್ತು. ಅಲ್ಲಿ ನಾನು ಇನ್ನೊಂದು ಮಲಯಾಳಂ ಪಾಸ್ಟ್ ಇದ್ರು, ಹೋಗೋ ಟೈಮ್ ನಲ್ಲಿ ಸಮಾಧಿ ಹತ್ರ ಇಸ್ಪಿಟ್ ಆಡ್ತಾ ಇದ್ರು, ಬಾಟ್ಲಿ ಇಟ್ಕೊಂಡು 60, 30, 90 ಇಟ್ಕೊಂಡು ಇಸ್ಪಿಟ್ ಆಡ್ಕೊಂಡಿದ್ರು. ಅಲ್ಲಿ ಇದ್ದಂತ ಮಲಯಾಳಂ ಪಾಸ್ಟ್ ಹೇಳಿದ್ರು, ಅವ್ರ ಕನ್ನಡ ಬರಲ್ಲ, ನಾನ್ ಕನ್ನಡದವನು, ಅವ್ರ ಕನ್ನಡದವ್ರು. ಅವ್ರು ಹೇಳಿದ್ರು ಸುವಾರ್ತೆ ಸಾರ್ ಅಂತ. ಅವ್ರು ಇಸ್ಪಿಟ್ ಆಡ್ತಾ ಇದ್ರು. ಇಸ್ಪಿಟ್ ಆಡ್ಬೇಕಾದ್ರೆ ನಾನು ಅವ್ರಿಗೆ ಟ್ರ್ಯಾಕ್ ಕೊಟ್ಟು ಹೇಳಿದೆ, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾನೆ, ಹೌದಪ್ಪ ಅಂತ ಹೇಳಿ ಕಾರಕ ಅಂದ್ರು. ಅಲ್ಲಿ ಇದ್ದಂತ 30 ಕುಡ್ಕೊಂಡು ಅವ್ರು ಇಸ್ಪಿಟ್ ಆಡ್ಕೊಂಡು ತಿರ್ಗಾ ಎಲ್ಲ ಆದ್ಮೇಲೆ ನಾನು ಒಂದ್ 10 ನಿಮಿಷ ಸುವಾರ್ತೆ ಹೇಳಿದ್ಮೇಲೆ ಏನಪ್ಪಾ ಆಮೇಲೆ ಅಂದ್ರು, ಪ್ರೇಯರ್ ಮಾಡ್ಲಾ ಅಂದ್ರು. ಪ್ರೇಯರ್ ಮಾಡಪ್ಪ ಅಂತ ಹೇಳಿದ್ಬಿಟ್ಟು ಅವ್ರು ಮತ್ತೆ ಕಾರ್ಡ್ ಹಾಕಿದ್ರು. ಆಡಕ್ಕೆ ಅವ್ರು ಕಾರ್ಡ್ ಹಾಕ್ಮೇಲೆ ನಮ್ ಜೊತೆ ಇದ್ದ ಪಾಸ್ಟ್ ಹೇಳಿದ್ರು, ಬಾಪ ಹೋಗೋಣ ಅಂತ. ವಾಪಸ್ ನಾನು ಬಂದೆ. ನಾನ್ ಚಿಂತೆ ಮಾಡಿದೆ, ಅಂತವ್ರಿಗೆ ಸುವಾರ್ತೆ ಹೇಳಿ ಪಳಗ್ದಿರೋ ನಾವು ಯಾರು ಸೋದ್ರೆ ಅರ್ಥ ಆಗಿಲ್ಲ ಕೆಲವರಿಗೆ. ನೀವು ಹೆಂಗ್ ಕುತ್ಕೊಂಡ್ರೆ ನಾವು ಪ್ರಸಂಗ ಮಾಡೋದನ್ನ ಬಿಡೋದಿಲ್ಲ. ಮಲ್ಕೊಂಡ್ರೆ ಎಬ್ಬರ್ಸಿ ಪ್ರಸಂಗ ಮಾಡಿಸ್ತೀವಿ. ನಾ ಕಾರಣ ಏನಂದ್ರೆ ಬೈಬಲ್ ಅಲ್ಲಿ ಅದೇ ಪೌಲನ್ ಹೇಳಿದ್ರೆ, ಸಾರು ಅನುಕೂಲವಾದ ಕಾಲದಲ್ಲಿ ಕೇಳಕ್ ಜನ ಇದ್ರು, ಕೇಳಕ್ ಜನ ಇಲ್ದಿದ್ರು, ಪ್ರಸಂಗ ಮಾಡೋದು ನಿಲ್ಲಿಸ್ಬೇಡ ಅಂತ. ನಾನು ಅದನ್ನೇ ನಾಗರಾಜ್ ಪಾಸ್ಟ್ ಹೇಳೋದು, ಪಾಸ್ಟ್ ಜನ ಇದ್ರು ಇಲ್ದೇ ಹೋದ್ರು ಪ್ರಸಂಗ ನಿಲ್ಬಾರ್ದು. ಇಲ್ಲಿ ಜನ ಸೋತ ಹೇಳದೆ ಹೋದ್ರು, ಜನ ನಿದ್ದೆ ಮಾಡಿದ್ರು, ಉಳ್ಳಾಡಿದ್ರು, ಏನೇ ಮಾಡಿದ್ರು ಈ ಊರಲ್ಲಿ ದೇವರ ವಾಕ್ಯ ಹೇಳೋದನ್ನು ನಿಲ್ಲಿಸಬಾರ್ದು. ಅನುಕೂಲವಾದ ಕಾಲದಲ್ಲೂ ಅನಾನುಕೂಲವಾದ ಕಾಲದಲ್ಲೂ, ಕಲ್ಲೇಟ ಬರ್ಲಿ, ಹೋರಾಟ ಬರ್ಲಿ, ಪ್ರತಿಕೂಲ ಬರ್ಲಿ, ಜನ ಬರ್ಲಿ, ಜನ ಬರ್ದೇ ಹೋಗ್ಲಿ, ಒಂದು ದಿನನೂ ಆಲಯದ ಬಾಗಿಲನ್ನು ಮುಚ್ಚಬಾರದು. ಈ ಆಲಯದ ಎಟ್ಟ ವೇದಿಯಲ್ಲಿ ಯಾವಾಗಲೂ ದೇವರ ವಾಕ್ಯ ಸಾರ್ತಾ ಇರಬೇಕು. ಕಾರಣ ದೇವರ ವಾಕ್ಯದಿಂದಲೇ ಬಿಡುಗಡೆ, ದೇವರ ವಾಕ್ಯದಿಂದಲೇ ಉಜ್ಜೀವನ, ದೇವರ ವಾಕ್ಯದಿಂದಲೇ ಆಶೀರ್ವಾದ, ದೇವರ ವಾಕ್ಯದಿಂದಲೇ ಮನ ತಿರುಗುವಿಕೆ, ದೇವರ ವಾಕ್ಯದಿಂದಲೇ ಶುದ್ಧೀಕರಣ. ದೇವರ ವಾಕ್ಯ ಇಲ್ಲದೆ ಸಭೆಯಲ್ಲಿ ಜೀವ ಇರೋದಿಲ್ಲ. ಏನೇ ಬಂದರೂ ದೇವರ ವಾಕ್ಯಕ್ಕೆ ಕಾಂಪ್ರಮೈಸ್ ಆಗಬಾರ್ದು. ದೇವರ ವಾಕ್ಯವನ್ನ ಸಾರಬೇಕು. ಪ್ರಸಂಗ ಮಾಡೋದನ್ನ ನಿಲ್ಲಿಸು ಅಂತ ಹೇಳಿದ್ರು ಗಟ್ಟಿಯಾಗಿ ಹೇಳಬೇಕು, ಯೇಸು ಪ್ರೀತಿಸ್ತಾನೆ ಅಂತ. ಕಾರಣ ಅದರಿಂದ ಪೌಲನ್ ಹೇಳಿದ್ರು, ಸಾರು ವಾಕ್ಯವನ್ನ ಸಾರು. ಯಾರು ಕೇಳೋರು ಇದ್ರು, ಕೇಳೋರು ಇಲ್ಲ ಅಂತ ಅಂದ್ರು. ನಿನ್ನ ಬಾಯಿಯನ್ನು ಕಟ್ಟಿಡ್ಕೋಬೇಡ, ವಾಕ್ಯವನ್ನ ಸಾರು. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ನಾವು ಸಾರಲೇಬೇಕು ಎನ್ನುವಂತ ನಿರ್ಬಂಧ ನಮ್ಮ ಮೇಲೆ ಇರುವಂತದ್ದಾಗಿರುತ್ತೆ. ಈ ವರ್ಷದ ಮೊದಲುಗೊಂಡು ಇನ್ನ ಇಷ್ಟು ವರ್ಷ ಹೇಗ್ ಸಾರದೋ ನನಗೆ ಗೊತ್ತಿಲ್ಲ. ಹೆಚ್ಚಾಗಿ ಸಾರೋ ಕೃಪೆ ದೇವರು ನಿಮಗೆ ಕೊಡುತ್ತಾನೆ. ಹಳ್ಳಿಯ ಬಾಗಿಲು, ಮನೆಗಳ ಬಾಗಿಲು, ಕುಟುಂಬದ ಬಾಗಿಲು, ಒಂದೊಂದು ಪಟ್ಟಣದ ಬಾಗಿಲುಗಳು, ಒಂದೊಂದು ದೇಶದ ಬಾಗಿಲುಗಳು, ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಬಾಗಿಲುಗಳು ಸುವಾರ್ತೆ ಸಾರಲು ಪಡತಕ್ಕಂತೆ ಯೇಸುವಿನ ನಾಮದಲ್ಲಿ ಸಾಲು ತೆರೆಯಲ್ಪಡಲಿ. ಸುವಾರ್ತೆ ಸಾರುವುದಕ್ಕಾಗಿ ಈ ಹಳ್ಳಿಯ ಬಾಗಿಲುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಇವತ್ತು ದೇವರ ಮಕ್ಕಳೇ ಗಮನಿಸಿ, ಅದರಿಂದಲೇ ಆತನು ಹೇಳಿದ್ರೆ ಸಾರಬೇಕು. ಏನ್ ಸಾರಬೇಕು? ಸುವಾರ್ತೆ ಸಾರು. ಅದರಿಂದ ಮುಂದಿನ ಪದ ಆತನು ಹೇಳ್ತಾನೆ, ಆ ವಾಕ್ಯ ಓದಿ, ದೇವರ ವಾಕ್ಯವನ್ನು ಸಾರು. ಸಾರು ಅನುಕೂಲವಾದ ಕಾಲದಲ್ಲಿಯೂ ಅನಾನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ನಮಗೆ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇರ್ಬೇಕು ಅಂತ, ಹಣ ಮಾಡೋದ್ರಲ್ಲೋ ಹೆಸರು ಮಾಡೋದ್ರಲ್ಲ ಅಲ್ಲ, ಪ್ರಸಂಗ ಮಾಡೋದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಆಗಿರ್ಬೇಕು. ನಮ್ಮ ದೇವರ ವಾಕ್ಯ ಪ್ರಸಂಗ ಮಾಡೋದ್ರಲ್ಲಿ ಆಸಕ್ತನಾಗಿರ್ಬೇಕು. ಮುಂದಿನ ವಚನ ಓದಿ ಫಸ್ಟ್. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತ. ಅದರಂತ ಏನು ಪ್ರಸಂಗ ಮಾಡಿದ್ದು ಒಂದು ವ್ಯರ್ಥವಾಗಿ ಹೋಗಲ್ಲ, ಎಲ್ಲ 100ರಷ್ಟು ಹಿಂತಿರುಗಿ ಬಂದೇ ಬರುತ್ತೆ ಎನ್ನುವಂತ ನಿರೀಕ್ಷೆಯೊಂದಿಗೆ ದೀರ್ಘ ಶಾಂತಿಯಿಂದ ಆರಾಮಾಗಿ ಪ್ರಸಂಗ ಮಾಡಿ. ಪಾಸ್ಟರ್, ಇಷ್ಟು ವರ್ಷ ನೀವು ಮಾಡಿದ್ದು ಒಂದು ವ್ಯರ್ಥ ಆಗಿ ಹೋಗಲ್ಲ ಪಾಸ್ಟರ್, ಎಲ್ಲ 100ರಷ್ಟು ದೇವರು ಹಿಂತಿರುಗಿ ಬಟ್ಟೆ ಕೊಡ್ತಾನೆ. ದೀರ್ಘ ಶಾಂತಿಯಿಂದ ನನ್ನ ಕಣ್ಣೀರು, ನನ್ನ ಸೇವೆ, ನನ್ನ ಪ್ರಾರ್ಥನೆ, ನನ್ನ ಮಡುಪಾಲು, ನನ್ನ ಉಪವಾಸ, ನನ್ನ ಏಕಾಂತತನ, ನನ್ನ ಹೋರಾಟ, ನನ್ನ ಅವಮಾನ, ನನ್ನ ಹಲ್ಲು ಇಕ್ಕಟ್ಟುಗಳು, ನನ್ನ ನಿಂದೆಗಳು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ ಯಾವುದು ವ್ಯರ್ಥವಾಗಿ ಹೋಗಲ್ಲ. ಯಾಕಂದ್ರೆ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದೀನಿ. ಒಂದು ದಿವಸ ನನ್ನ ಹಿರಿಯ ಕುರುಬನಾದ ಯೇಸು ಸ್ವಾಮಿ ಹಿಂದಿರುಗಿ ಬಂದೇ ಬರ್ತಾನೆ. ಆತನ ನನಗೆ ಮಧ್ಯಾಕಾಶದಲ್ಲಿ ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ಅಲ್ಲಿ ಮಾತ್ರ ನಾನು ಅದನ್ನು ಇಲ್ಲ ಅನುಭವಿಸ್ತೇನೆ. ನಾನು ಮಾಡೋ ಒಂದೊಂದು ಪ್ರಸಂಗದಲ್ಲಿ ಜನವನ್ನ ಮನವೊಲಿಸಿಕೊಳ್ಳೋದಕ್ಕಲ್ಲ ನಾನು ಪ್ರಸಂಗ ಮಾಡೋದು. ವಾಕ್ಯ ಏನನ್ನು ಬಿತ್ತುತ್ತಾ ಇದ್ದೇನೆ, ವಾಕ್ಯ ಏನನ್ನು ಬಿತ್ತುತ್ತಾ ಇದ್ದೇನೆ. ಇವತ್ತಲ್ಲ ನಾಳೆ 100ರಷ್ಟು ಫಲ ಅದು ಹಿಂತಿರುಗಿ ಬಂದೇ ಬರುತ್ತೆ. ಒಂದೊಂದು ವಾಕ್ಯ ವ್ಯಕ್ತವಾಗಿ ಹೋಗೋದಿಲ್ಲ. ಥ್ಯಾಂಕ್ ಯು ಜೀಸಸ್. ಮುಂದಿನ ಪದ ಪಾಸ್ಟರ್. ಖಂಡಿಸು.
ಖಂಡಿಸು. ವಾಕ್ಯದಲ್ಲಿ ಏನಿದೆ? ಖಂಡಿಸು. ನೀನ್ ಮಾಡ್ತಾರದ್ ಸರಿ ಇಲ್ಲ, ಖಂಡಿಸು. ಗದರಿಸು. ಗದರಿಸು ಅಂದ್ರೆ ಮಾಡ್ಬೇಡ, ಇನ್ನೊಂದ್ಸಲಿ ಅದನ್ನ ಮಾಡ್ಬೇಡ. ಗದರಿಸು, ಎಚ್ಚರಿಸು. ಇನ್ಮೇಲೆ ಆತರ ಮಾಡಿದ್ರೆ ಹಾಳಾಗೋಗ್ಬಿಡ್ತೀಯ, ಹುಷಾರಾಗಿರು. ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಕಾಲ ಬರ್ತದೆ. ಜನ ಸ್ವಸ್ಥ ಬೋಧನೆ, ಅಪ್ಪ ತಪ್ಪು ಮಾಡ್ಬೇಡಪ್ಪ, ಆಗ ಹೋಗ್ಬೇಡಪ್ಪ, ಹಿಂಗ್ ಮಾಡ್ಬೇಡಪ್ಪ, ಹೇಳೋದನ್ನ ಕೇಳೋದಕ್ಕೆ ಜನ ಇಷ್ಟಪಡಲ್ಲ ಅಂತ ಒಂದು ಕಾಲ ಬರುತ್ತೆ. ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ನೋಡ್ರಿ, ಒಂದು ಕಾಲ ಬರುತ್ತೆ, ಜನ ಪಾಸ್ಟ್ ಗಳನ್ನ ಇಟ್ಕೊಳ್ತಾರೆ. ಅದರ ಅರ್ಥ ಏನಂದ್ರೆ, ನನ್ ನಾಗರಾಜ್ ಪಾಸ್ಟ್ ಇಷ್ಟ ಇಲ್ಲ, ನನಗೆ ಮೋಸಸ್ ಪಾಸ್ಟ್ ಇಷ್ಟ ಇಲ್ಲ, ಅವ್ರ ಪ್ರಸಂಗ ಎಲ್ಲ ಕೇಳಿದ್ರೆ ತುಂಬಾ ಗದರಿಸ್ತಾರೆ, ಖಂಡಿಸ್ತಾರೆ, ನನ್ಗೆ ಅವರೆಲ್ಲ ಬೇಡ, ನನಗೆ ಪ್ರವಾದನೆ ಹೇಳೋದು ಮಾತ್ರ. ನೀನ್ ಬಾಳೆಲ್ಲ ತಲೆಯಾಗಿರ್ತೀಯ, ನೀನ್ ಎಂದೇ ತಪ್ಪು ಮಾಡ್ಕೊಬ, ನೀನ್ 3 ತಿಂಗಳಲ್ಲಿ ಉದ್ಧಾರ ಆಗ್ಬಿಡುತ್ತೆ, 15,000 ರೂಪಾಯಿ ಕೊಡು. ಇದಕ್ಕೆ ನುಗ್ಗಿ ಹೋಗ್ತಾರೆ. ಇದಕ್ಕ ಅದ್ರ ಅರ್ಥ ಏನ್ ಗೊತ್ತಾ? ತೀಟೆ ಕಿವಿ ಅವರು. ಅಕ್ಕ ನೀವು ಸ್ವತಂತ್ರ ಹೇಳಿಲ್ಲ ನೀವು. ಅದ್ರ ಅರ್ಥ ಏನ್ ಗೊತ್ತಾ? ನಿನಗ್ ಬಿಡುಗಡೆ ಆಗುತ್ತೆ, ಚೆನ್ನಾಗ್ ಆಗ್ತೀಯ, ಯೇಸು ಸ್ವಾಮಿ ನಂಬು, ಆ ಕುಡುಕತನ ಬಿಡು, ಆ ಎಲ್ಲಕ್ಕೆ ಬಿಡು, ಆ ಕೆಟ್ಟ ಮಾತಾಡೋದ್ ಬಿಡು, ಹೃದಯ ಪರಿಶುದ್ಧ ಮಾಡ್ಕೋ, ಏಸಪ್ಪನ್ ಮುಖ ನೋಡು, ಎಂತ ಕಷ್ಟ ಆದ್ರೂ ದೇವ್ರು ಬಿಡಿಸ್ತಾನೆ. ಅದೆಲ್ಲ ಮಾಡಲ್ಲ. ನಿನ್ಗೆ 5,000 ರೂಪಾಯಿ ಕೊಡು, 3 ತಿಂಗಳಲ್ಲಿ ಅದ್ಭುತ ಆಗುತ್ತೆ. 5,000 ರೂಪಾಯಿ ತಗೋ, 3 ತಿಂಗಳು 3 ತಿಂಗಳು ಕಾದಿರ್ತಾರೆ. ಆಮೇಲೆ ಬಿಡುಗಡೆ ನಡೆದಿಲ್ವಾ? ಯಾಕೋ ಬಿಡುಗಡೆ ನಡೆದಿಲ್ಲ, ಈ ಭಾಷೆ ಸರಿ ಇಲ್ಲ. ಅಯ್ಯ, ನಿನ್ ದುಡ್ಡು ದೇವ್ರಿಗೆ ಬೇಕಾಗಿಲ್ಲ, ನಿನ್ ಹೃದಯ ದೇವ್ರಿಗೆ ಬೇಕು. ಯಾರು ಸೋತ ಹೇಳಿಲ್ಲ. ಕೆಲವರೇನಂದ್ರೆ ತೀಟೆ ಕಿವಿ ಉಳ್ಳವರು. ಅದ್ರ ಅರ್ಥ ಏನಂದ್ರೆ, ಅವ್ರಿಗೆ ಇಷ್ಟ ಇರೋ ಪದ ಹೇಳ್ಬೇಕು. ಪಾಸ್ಟ್ ಬಾರ್ವರ ಬಾಯಿ ಪಡ್ಕೊಂಡು ಗಟ್ಟಿಯಾಗಿ ಹೇಳ್ತಾರೆ, ದೇವ್ರು ನಿಮ್ಮನ್ನ ಬೇರೆ ಯಾವ್ದಾದ್ರು ಒಂದು ವ್ಯಕ್ತಿ ಬಂದು ತಲೆ ಮೇಲೆ ಕೈ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಕುಲಾಡಿಸಿ, ಇದನ್ನ ದೇವರ ಬಾಲಲ್ಲ ತಲೆ ಈ ಪಾಸ್ಟ್ ಸರಿ, ನಮ್ಮ ಭಾಷೆ ಸರಿನೇ ಇಲ್ಲ, ತಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಲ್ಲ. ಅವ್ರು ಎಷ್ಟು ಕೇರಿಂಗ್. ಅಯ್ಯ, ತೀಟೆ ಕಿವಿ ತಿಂದು ನಾನೆಲ್ಲ ಹೇಳಿದ್ದು, ಪವಲ ಹೇಳುತ್ತಾ ಇದ್ದ. ನಿಮ್ ಪಾಸ್ಟ್ ಏನ್ ಮಾಡ್ತಾರೆ ಗೊತ್ತಾ? ಸ್ವಲ್ಪ ಕೊಳೆಯಾಗಿದ್ಯಾ, ವಾಕ್ಯ ಎಂಬ ಸೋಪಿನಿಂದ, ಪರಿಶುದ್ಧಾತ್ಮ ನೀರಿಂದ ತೊಳಿತಾರೆ. ಆ ಚೆನ್ನಾಗ್ ಕಾಣ್ತಾ ಇಲ್ಲ ಸ್ವಭಾವ, ಸ್ವಲ್ಪ ಮಾತ್ ಸ್ವಲ್ಪ ಸರಿಪಡಿಸ್ಕೋ. ನಡತೆ ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ಸರಿಪಡಿಸ್ಕೋ. ವಾಕ್ಯ ಸ್ವಲ್ಪ ಈ ಬ್ರಷ್ ಹಾಕೊಂಡು ಉಜ್ಜಿದಾಗ ಮೈ ಕೈ ನೋಯುತ್ತೆ. ನಮ್ ಚಿಕ್ಕ ಮಗು 10 ವರ್ಷದ ನನ್ ಮಗ ಇದ್ದಾನೆ, ಅವನಿಗೆ ಈ ಶವರ್ ಹಾಕ್ಬಿಟ್ರೆ ಜಡ 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 ಅಂತ ಸ್ನಾನ, ಇಡೀ ಟ್ಯಾಂಕ್ ಬೇಕಾದ್ರೆ ಖಾಲಿ ಮಾಡ್ತಾನೆ. ಆಗ ಅವ್ರ ಅಮ್ಮನಿಗೆ ಹಂಗ ಇಷ್ಟ ಇಲ್ಲ. ಅವ್ರ ಅಮ್ಮ ಏನ್ ಮಾಡ್ತಾಳೆ, ಶವರ್ ಆಫ್ ಮಾಡ್ಬಿಟ್ಟು ಒಂದು ನೀರು ಇದ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಕಾಲ್ ತಗೊಂತಾಳೆ, ಇಲ್ಲ ಬ್ರಷ್ ತಗೊಂಡು ಉಜ್ತಾಳೆ. ಅವಾಗ ಅವನಿಗೆ, ಯಾಕಮ್ಮ ಹಿಂಗ್ ಮಾಡ್ತೀಯ, ನಾನೇ ಮಾಡ್ತಾ ಇರ್ತೀನಿ. ಶವರಲ್ಲಿ ಮೈ ಹಾಕ್ಸೋದು ಇಷ್ಟ, ಆದ್ರೆ ಅವ್ರ ಅಮ್ಮನಿಗೆ ಶವರ್ ಎಲ್ಲ ಕೊಳೆ ಹೋಗ್ಬೇಕು. ಕರೆಕ್ಟಾ? ಶವರಲ್ಲಿ ನೀರ್ ಬರ್ಬೇಕಾದ್ರೆ ಅವನ್ನ ಹಾಳಕ್ ಬರ್ತಾನೆ. ಮನೆಯಲ್ಲಿ ಈ ನಮ್ದು ಗೂಗಲ್ ಇದೆ, ಗೂಗಲ್ ಕ್ರಿಶ್ಚಿಯನ್ ಸಾಂಗ್ ಹಾಕು ಅಂತ ಹೇಳಿದ್ರೆ ಸಾಕು, ಅದು ಆಗ್ತಾ ಇರುತ್ತೆ. ಇವ್ನು ಶವರ್ ಹಾಕೊಂಡು ಆಡ್ತಾ ಇರ್ತಾನೆ ಗಂಟೆ ಗಟ್ಲೆ. ಅಮ್ಮನ್ಗೆ ಅದಿಷ್ಟ, ನೀರ್ ವೇಸ್ಟ್ ಆಗದ ಅಮ್ಮನ್ಗೆ ಅಲ್ಲ ವಿಷಯ, ಇವನ್ ಕೊಳೆ ಇರ್ಬಾರ್ದು. ಅಮ್ಮ ಏನ್ ಮಾಡ್ತಾರೆ, ಶವರ್ ಆಫ್ ಮಾಡ್ಬಿಟ್ಟು ಸೋಪ್ ಹಾಕಿ ಚೆನ್ನಾಗಿ ತೀರ್ತಾರೆ. ಅವಾಗ ಹೇಳ್ತಾರೆ, ಅಮ್ಮ ನಾನು ಬಿಟ್ಬಿಡು, ನಾನೇ ಮಾಡ್ಕೊಂತೀನಿ. ಕೊಳೆ ಹೋಗೋವರ್ಗ ಅಮ್ಮ ಬಿಡಲ್ಲ. ಅದೇ ಪಾಸ್ಟ್ ಮಾಡೋ ಕೆಲಸ ಅದು. ಯಾರು ಸೋತ ಹೇಳಿಲ್ಲ, ಪಾಸ್ಟ್ ಬಿಡಲ್ಲ. ಆ ಪಾಪ ಹೋಗೋವರ್ಗ ಪಾಸ್ಟ್ ಬಿಡಲ್ಲ. ನಾನು ಎನ್ನೋದು ಹೋಗೋವರ್ಗ ಪಾಸ್ಟ್ ಬಿಡಲ್ಲ. ನನ್ನದು ಎನ್ನೋದು ಹೋಗೋವರ್ಗ ಪಾಸ್ಟ್ ಬಿಡಲ್ಲ. ಆ ದುರ್ ಸ್ವಭಾವ, ಕೆಟ್ಟ ಮಾತು ನೀವು ಯಾರೋ ಸೋತ್ರ ಹೇಳದೆ ಇದ್ದಾಗ, ಕೆಲವರಿಗೆ ಶವರ್ ಬಂದಾಗ ಕುಣಿ ಆಡು, ಆದ್ರೆ ವಾಕ್ಯ ಕೇಳ್ಬೇಕಾದ್ರೆ ಸ್ವಲ್ಪ ಯಾಕೆ ಹಿಂಗ್ ಪಾಸ್ಟ್ ನನಗೆ ಹೇಳೋ ಚುಚ್ಚುದು, ಹಿಂಗ್ ಚುಚ್ತಾ ಇಲ್ಲ, ಕೊಳೆ ಹೋಗ್ತಾ ಇದೆ. ಅದರಿಂದ ದೇವರ ವಾಕ್ಯ ಹೇಳುತ್ತೆ, ನೆಡಲ್ಪಟ್ಟ ಮರ ಕಿವಿ ತೀಟೆ ಕಿವಿ ಅಲ್ಲ. ಯಾವ ಕಿವಿ ಅಲ್ಲ? ಈ ವಾಕ್ಯನ ಕೇಳುವಂತ ಮರದ ವಿಶೇಷತೆ ಗೊತ್ತಾ?
ದೇವರಿಂದ ನೆಡಲ್ಪಟ್ಟಂತ ಮರವಾಗಿರುತ್ತೆ. ನೆಡಲ್ಪಟ್ಟಂತ ಮರದ ವಿಶೇಷತೆ ಏನ್ ಗೊತ್ತಾ? ಕೇಳೋದು ಸರಿಯಾಗಿರುತ್ತೆ. ಇವತ್ತು ನಾನು ಈ 10ನೇ ವರ್ಷದಲ್ಲಿ ನಾನು ಹೇಳ್ತೇನೆ, ಇವತ್ತಿಂದ ನೀವು ಕೇಳೋ ರೀತಿಯನ್ನು ಬದಲಾಯಿಸಿ, ನೀವು ಬೆಳೆಯೋ ರೀತಿಯನ್ನು ದೇವರು ಬದಲಾಯಿಸ್ತಾನೆ. ಕೇಳ್ತಾ ಇದ್ರು ನನಗೆ ಗೊತ್ತಿಲ್ಲ, ಆದ್ರೆ ಇನ್ನು ಮುಂದೆ ಕೇಳುವ ರೀತಿಯನ್ನ ಬದಲಾಯಿಸಿ ನೀವು ಬೆಳೆಯುವ ರೀತಿಯನ್ನ ದೇವರ ಆತನ ಬದಲಾಯಿಸ್ತಾನೆ. ಅದರಿಂದ ದೇವರ ವಾಕ್ಯದಲ್ಲಿ ನಾವು ಯೆರೆಮೀಯ 17ನೇ ಅಧ್ಯಾಯದ 5ನೇ ವಚನವನ್ನು ಗಮನಿಸಿದಾಗ ಬೈಬಲ್ ಅಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯಾವನು ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವನ್ನ ತನ್ನ ಭುಜಬಲವೆಂದು ತಿಳಿದುಕೊಂಡು ಕರ್ತನನ್ನ ತೊರೆಯುವಂತ ಮನಸ್ಸುಳ್ಳವನು ಅವನ ಶಾಪಗ್ರಸ್ತನು ಎಂಬ ದೇವರ ವಾಕ್ಯ ಹೇಳುತ್ತದೆ. ಅದರ ಅರ್ಥ ಏನು? ನರ ಜನ್ಮದವರು, ಈ ಮನುಷ್ಯರೇ ನನಗೆ ಆಶ್ರಯ, ಮನುಷ್ಯರೇ ನನಗೆ ಬಲ, ಅವರೇ ನನಗೆ ಅವರು ಮನುಷ್ಯರನ್ನ ಆಶ್ರಯಿಸಿಕೊಂಡು ದೇವರನ್ನ ತೊರೆಯುವಂತ ಮನಸ್ಸು ಯಾರಿಗೆ ಬರುತ್ತೋ ಅವನು ಶಾಪಗ್ರಸ್ತನು. ಇವತ್ತು ನನ್ನನ್ನು ಕೇಳುವಂತ ದೇವರ ಮಕ್ಕಳೇ, ನಿಮ್ಮ ಆಶ್ರಯ ಮನುಷ್ಯರಲ್ಲ. ಈ ಸಭೆ ಬೆಳೆದು ಬಂದಿದ್ದು ಮನುಷ್ಯರಿಂದ ಅಲ್ಲ, ಈ ಸಭೆ ಬೆಳೆದು ಬಂದಿದ್ದು ದೇವರಿಂದ. ಹೇಳ್ತೇನೆ, ನಾನು ಇದಕ್ಕೆ ಸ್ಥಳ ಕೊಟ್ಟೆ, ನಾನು ಇದಕ್ಕೆ ಫ್ಯಾನ್ ಕೊಟ್ಟೆ, ನಾನು ಇದಕ್ಕೆ ಲೈಟ್ ಕೊಟ್ಟೆ, ಅಯ್ಯ ನಿಮ್ಮದಲ್ಲಯ್ಯ, ಇದು ದೇವರದಯ್ಯ. ನಾನು ಹೇಳ್ತೇನೆ, ಮನುಷ್ಯ ಮಾತ್ರದವರಿಂದ ಅಲ್ಲ. ಅವರು ನನಗಿದ್ದಾರೆ, ಇವ್ರು ನನಗಿದ್ದಾರೆ, ಅವ್ರು ನನಗಂಗೆ, ಇವ್ರು ಯಾರು ಅಲ್ಲ. ಬೈಬಲ್ ಹೇಳ್ತದೆ, ಮನುಷ್ಯ ಮಾತ್ರದವರಲ್ಲಿ ನೀನು ಯಾವಾಗ ಭರವಸೆ ಇಡ್ತೀಯೋ ನೀನ್ ದೇವರನ್ನ ತೊರೆಯೋನು. ನಾನು ಹೇಳ್ತೀನಿ, ನಾಗರಾಜ್ ಪಾಸ್ಟ್ ಇಷ್ಟು ವರ್ಷ ನೀವು ಬೆಳೆಯೋದಕ್ಕೆ ಕಾರಣ ದೇವರ ಮೇಲೆ ಇಟ್ಟ ಭರವಸೆ. ಆ ಭರವಸೆ ಎಂದಿಗೂ ತಪ್ಪಿ ಹೋಗಬಾರದು. ಆ ಭರವಸೆ ಯಾವಾಗ್ಲೂ ಕೊನೆಯವರೆಗೂ ನೆಲೆ ನಿಲ್ಲೋದಾಗಿರ್ಬೇಕು. ಮನುಷ್ಯರನ್ನ ಯಾರು ಭರವಸೆ ಇಡುತ್ತಾರೋ, ಮುಂದಿನ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಅವನ ಅಡವಿಗೆ ಜಾಲಿಗೆ ಸಮ. ಜಾಲಿ ಅಂದ್ರೆ ಏನು? ಮುಳ್ಳು. ಯಾರು ಮನುಷ್ಯರಲ್ಲಿ ಭರವಸೆ ಇಡ್ತಾನ ಮುಳ್ಳವನು ಚುಸ್ತಾ ಇರುತ್ತೆ. ಅದ್ರ ಅರ್ಥ ಏನು? ನಾನು ಮನುಷ್ಯನಲ್ಲಿ ಭರವಸೆ ಇಡೋನು ಏನ್ ಹೇಳ್ತೇನೆ ಗೊತ್ತಾ? ನನ್ಗೆ ಅವನಿದ್ದಾನೆ, ನನ್ಗೆ ಅದಿದೆ, ನನಗಿದ್ದಿದೆ, ಯಾರನ್ನು ಹತ್ರ ಸೇರ್ಸಲ್ಲ. ಅವನ ಹತ್ರ ಹೋಗ್ರಿ, ಚುಸ್ತಾನೆ ಇರುತ್ತೆ. ಕಾರಣ ಅವನ ಅಡವಿಯ ಜಾಲಿ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಶುಭ ಸಂಭವಿಸಿದ್ರು ಅವನು ಕಾಣನು ಎಂಬುದಾಗಿ. ಅದರ ಅರ್ಥ ಏನು? ಒಳ್ಳೇದು ಸಂಭವಿಸೋದಕ್ಕೆ ಬರ್ತಾ ಇರುತ್ತೆ, ಆದ್ರೆ ಅವನು ಕಾಣ್ತಲೇ ನನ್ನ ಸಾಮರ್ಥ್ಯದಿಂದ, ಇದು ನನ್ನ ಬಲದಿಂದ, ಇದು ನನ್ನ ಯೋಗ್ಯತೆಯಿಂದ, ನನ್ನ ಅರ್ಹತೆಯಿಂದ ಅಂತ ಹೇಳಿ ಅವನು ಯಾವಾಗ್ಲೂ ಒಳ್ಳೇದು ಬರ್ತಾ ಇದ್ರು ಸಹ ಒಳ್ಳೇದಂತ ಅವನು ಕಾಣಕ್ಕಾಗಲ್ಲ. ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತೆ, ಅವನು ಚೋಳು ನೆಲದಲ್ಲಿ ವಾಸಿಸುವಂತಂದ್ರೆ ಯಾವಾಗ್ಲೂ ಒಬ್ಬಟ್ಟಿಗನಾಗಿ ಬೆಕಾಡಿನಲ್ಲಿ ವಾಸ ಮಾಡೋನಾಗಿರ್ತಾನೆ. ಮನುಷ್ಯರಲ್ಲಿ ಭರವಸೆ ಇಡೋ ಕೊನೆಯ ಪರಿಸ್ಥಿತಿ ಏನ್ ಗೊತ್ತಾ? ಒಬ್ಬಂಟಿಗರಾಗಿ ಮಾಡ್ಬಿಡ್ತಾರೆ ಮನುಷ್ಯರು. ಬೈಬಲ್ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಲೋಟನ ತನ್ನ ಸೋದೋಮ್ ಗೊಮರನ್ನ ನಂಬ್ಕೊಂಡೋದ, ಕಡೆಯದಾಗಿ ಆ ಪಟ್ಟಣವನ್ನು ಒಬ್ಬಂಟಿಗನಾಗಿ ಮಾಡಿದ. ಅಬ್ಸಲೋಮನು ತನ್ನ ತಂದೆಯಾದಂತ ದಾವೀದನನ್ನ ತಿರಸ್ಕರಿಸಿ ತನ್ನ ಫ್ರೆಂಡ್ ಆದ ಅಹಿತೋಫೆಲನ ಸಂಗಡ ನಡೆದ. ಅಹಿತೋಫೆಲನ ಆಲೋಚನೆ, ಅಹಿತೋಫೆಲನ ಕಡೆಯದಾಗಿ ಅಹಿತೋಫೆಲನ್ನು ಬಿಟ್ಟು ಹೋದ. ಅಬ್ಸಲೋಮನು ಒಂಟಿಯಾಗಿ ಜಾಲಗೆ ಮರದ ಕೆಳಗಡೆ ತೂಗಾಕಲ್ಪಡಬೇಕಾಗಿತ್ತು. ಬೈಬಲ್ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ತಂದೆಗೆ ಇಬ್ಬರು ಮಕ್ಕಳು, ಕಿರಿಯವನು ಪಟಿಂಗನಾಗಿ ಅಪ್ಪನ ಆಸ್ತಿ ತಗೊಂಡು ಫ್ರೆಂಡ್ಸ್ ಜೊತೆ ಮಜಾ ಮಾಡಕ್ ಹೋದ. ನಾನು ಯಾವಾಗ ಹೇಳ್ತೀನಿ, ಜೋಬ್ ತುಂಬಾ ಜಣಗಣ ಅಂತ ಅಂದ್ರೆ ಫ್ರೆಂಡ್ಸ್ಗಳು ನೊಣತರ ಬಣಬಣ ಅಂತ ತುಂಬಿಕೊಡ್ತಾರೆ. ಯಾವಾಗ ನೀನ್ ಜೋಬ್ ಸೌಂಡ್ ಮಾಡೋದು ನಿಲ್ತೋ ಕ್ಯಾರೆ ಅನ್ನಲ್ಲ ನಿನ್ನ ನಿನ್ ಫ್ರೆಂಡ್ಸ್ಗಳು ನಿನ್ ಜೋಬ್ ಜಣಗಣ ಅಂದಿಲ್ಲ ಅಂದ್ರೆ ನೀನ್ ವಾಟ್ಸಪ್ ಬ್ಲಾಕ್, ನೀನು ಇನ್ಸ್ಟಾಗ್ರಾಮ್ ಬ್ಲಾಕ್, ನಿನ್ ಫೋನ್ ಬ್ಲಾಕ್. ಮಗ ಎಲ್ಲಿದ್ಯೋ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಇದೀನಿ, 2 ತಿಂಗಳಾದ್ಮೇಲೆ ಬರ್ತೀನಿ ಇರೋ ಅಂತ ಪಕ್ಕದ ರೋಡಲ್ಲೇ ಇರ್ತಾನೆ ಅವನು. ನಿನ್ ಜೋಬ್ ಯಾವಾಗ ಜಣ ಅಂತ ಇರುತ್ತೋ ನಿನ್ ಫ್ರೆಂಡ್ಸ್ಗಳು ನೊಣ ಅಂತ ಬಣ ಅಂತ ತುಂಬಿಕೊಳ್ತಾರೆ. ಆದ್ರೆ ಯಾವಾಗ ನಿನ್ ಜೋಬ್ ಸೌಂಡ್ ಮಾಡೋದು ನಿಲ್ಸ್ಬಿಡ್ತೋ ಅವನನ್ನು ನೋಡ್ಕೊಂಡು ಎಲ್ಲ ಹೇಳೋರು, ಇನ್ ಮಗ ಬಂದ್ಬಿಡ್ತೀನಿ 5 ನಿಮಿಷ ಅಂತ ಹೋದವರು ಒಬ್ಬನು ಹಿಂದಿರುಗಿ ಬರ್ಲಿಲ್ಲ. ಕಡೆಯದಾಗಿ ಅಪ್ಪನ ಆಸ್ತಿನೆಲ್ಲ ತಿಂದು ತೇಗಿ ಅಂತ ಹೇಳಿ ಹೋದವರು ಹೋದ್ರೆ ಇವನಿಗೆ ತಿನ್ನೋದಕ್ಕೂ ಊಟ ಇಲ್ಲ. ಎಲ್ಲಿ ಹೋದ ಗೊತ್ತಾ? ಹಂದಿ ತಿನ್ನೋ ಬೂಸ ತಿನ್ನೋ ಲೆವೆಲ್ ಇಳಿದ್ಬಿಟ್ಟ. ಕಾರಣ ಏನ್ ಗೊತ್ತಾ? ಸ್ನೇಹಿತರು ನಂಬ್ಕೊಂಡು ಹೋದ. ಸ್ನೇಹಿತರು ಇವನನ್ನು ಏನ್ ಮಾಡಿದ್ರು? ಒಬ್ಬಟ್ಟಿಗರಾಗಿ ಮಾಡಿದ್ರು. ಕಡೆಯದಾಗಿ ಇವನಿಗೆ ಒಂದು ಚಿಂತೆ, ಅಪ್ಪನ ಮನೆಯಲ್ಲಿ ಇದ್ದಿದ್ರೆ ಒಳ್ಳೆ ಊಟ ಇರೋದು, ಇಲ್ಲಿ ಫ್ರೆಂಡ್ಸ್ ತಮ್ಕ ಬಂದು ಬೂಸ ತಿಂತಾ ಇದ್ದೀನಲ್ವ ಅಂತ ಸೋತ್ರ. ಯಾಕೋ ಇಲ್ಲಿ ಬೂಸ ತಿನ್ನೋ ಮಟ್ಟಕ್ಕೆ ಬಂದವರು ಇದ್ದೀರಾ ಇವತ್ತು ಹೇಳ್ತಾರೆ. ಮನುಷ್ಯ ಮಾತ್ರದಲ್ಲಿ ಭರವಸೆ ಇಡಬೇಡ್ರಿ, ದೇವರಲ್ಲಿ ಭರವಸೆ ಇಡ್ರಿ. ಒಂದು ಪಕ್ಷ ಲೋಕದ ಮನುಷ್ಯರು ಎಷ್ಟೇ ನಿನ್ನ ಮುಂದೆ ವೈಭವವಾಗಿರ್ಬೋದು, ನಮ್ಮ ಆಶ್ರಯ ಯಾವಾಗಲೂ ದೇವರ ಮೇಲೆ ಆಗಿರಬೇಕು. ಅದರಿಂದ ದೇವರ ವಾಕ್ಯ ಹೇಳ್ತದೆ,
ಇಸ್ರಾಯೇಲ್ ದೇವರಾದ ಯೆಹೋವನು ಯಾವನು ಈ ದೇವರಾದ ಯೆಹೋವನಲ್ಲಿ ಭರವಸೆ ಇಡುತ್ತಾನೋ, ಯಾರಿಗೆ ದೇವರು ತನ್ನ ನಂಬಿಕೆ ಆಗಿದ್ದಾನೋ ಅವನೇ ಧನ್ಯನು. ಬೈಬಲ್ ಹೇಳ್ತದೆ, ನೀರಾವರಿಯಲ್ಲಿ ಬೇರನ್ನು ಹಣ್ಣುಕೊಂಡು ಯಾವ ದಗೆಗೂ ಭಯಪಡದೆ ಹಸಿರೆಲೆಯನ್ನು ಬಿಡುತ್ತಾ ಕ್ಷಾಮ ಕಾಲದಲ್ಲಿ ನಿಶ್ಚಿಂತೆಯಿಂದ ಫಲ ಕೊಡುತ್ತಿರುವ ಮರಕ್ಕೆ ಸಮನಾಗಿರುತ್ತಾನೆ. ಹಾಗಾಗಿ ಇವತ್ತು ದೇವರ ಮಕ್ಕಳೇ, ಯಾರು ಗೊತ್ತಾ ಹೆಚ್ಚಾಗಿ ಫಲ ಕೊಡೋದು, ಯಾರು ಗೊತ್ತಾ ನಿಶ್ಚಿಂತೆಯಿಂದ ಇರೋದು? ದೇವರಲ್ಲಿ ನಂಬಿಕೆ ಇಟ್ಟವನಾಗಿರುತ್ತಾನೆ, ದೇವರಲ್ಲಿ ಭರವಸೆ ಇಟ್ಟವನು. ಇವತ್ತು ನಾನು ಒಂದು ಕಾಲ ಹೇಳ್ತೀನಿ, ಪಾಸ್ಟರ್ ದೇವರ ದರ್ಶನ ಕೊಟ್ಟಿದ್ದಾರ, ಮನುಷ್ಯರ ಮೇಲೆಲ್ಲ ಭರವಸೆ, ಮನುಷ್ಯರ ಮೇಲೆಲ್ಲ ನಂಬಿಕೆ, ದೇವರ ಮೇಲೆ ಮಾತ್ರ ನಂಬಿಕೆ, ದೇವರ ಮೇಲೆ ಮಾತ್ರ ಭರವಸೆ. ದರ್ಶನ ಕೊಟ್ಟ ದೇವರು ದರ್ಶನ ನೆರವೇರಿಸ್ತಾನೆ, ಉದ್ದೇಶ ಕೊಟ್ಟ ದೇವರು ಉದ್ದೇಶವನ್ನು ನೆರವೇರಿಸ್ತಾನೆ, ಅಭಿಷೇಕ ಕೊಟ್ಟ ದೇವರು ಅಭಿಷೇಕಕ್ಕೆ ಬೇಕಾದ ಕೃಪೆ ದೇವರು ಕೊಟ್ಟೇ ಕೊಡ್ತಾನೆ. ಇವತ್ತು ನನ್ನ ಭರವಸೆ, ನನ್ನ ನಂಬಿಕೆ ಯಾವ ಮನುಷ್ಯನಲ್ಲ, ನನ್ನ ಭರವಸೆ ನನ್ನ ನಂಬಿಕೆ ದೇವರಾಗಿದ್ದಾನೆ. ಮುಂದಿನ ವಚನ ನಮಗೆ ಈ ರೀತಿಯಾಗಿ ತಿಳಿಸುತ್ತೆ, ಅವನ ನೀರಾವರಿಯಲ್ಲಿ ಏನಾಗಿರ್ತಾನೆ ಗೊತ್ತಾ? ಅವನು ಬೇರನ್ನು ಹರಡಿಕೊಂಡು, ಅದರ ಅರ್ಥ ಏನ್ ಗೊತ್ತಾ? ದೇವರಲ್ಲಿ ಭರವಸೆ ಇಟ್ಟವನು ಮೇಲೆ ಬೆಳೆಯೋದೇ ಇದ್ರು ಅವನು ಫಸ್ಟ್ ಕೆಳಗಡೆ ಬೆಳೀತಾನೆ ಇರ್ತಾನೆ. ಇವತ್ತು ದೇವರಲ್ಲಿ ಭರವಸೆ ಇಟ್ಟ ದೇವರ ಮಕ್ಕಳೇ, ಏನ್ ಮೇಲೆ ಏನ್ ಅವ್ರ ಬೆಳವಣಿಗೆ ಇಲ್ಲ ಅಂತಂದ್ರೆ ಮರಿಬೇಡ, ಅವ್ರು ಫಸ್ಟ್ ಕೆಳಗಡೆ ಬೆಳೀತಾರೆ. ಕಾಣದಿರುವ ಮಂಡಲದಲ್ಲಿ ಬೆಳೆಯುವವರು ಕಾಣುವಂತ ಮಂಡಲದಲ್ಲಿ ದೃಢವಾಗಿ ನಿಲ್ಲುತ್ತಾರೆ. ನಾನು ಹೇಳ್ತೀನಿ ಪಾಸ್ಟರ್, ಇಷ್ಟು ವರ್ಷ ಮೇಲೆ ಏನು ಕಾಣ್ತಿದ್ರು ನಾನು ಹೇಳ್ತೀನಿ, ಆಳಕ್ಕೆ ನೀವು ಬೆಳೀತಾ ಇದ್ದೀರ. ಇವತ್ತು ಪ್ರತಿ ವಿಶ್ವಾಸಿಗಳು ನಾವು ಎಲ್ಲಿ ಬೆಳಿಬೇಕು ಅಂತ? ಆಳದಲ್ಲಿ ಬೆಳಿಬೇಕು, ಆಳದಲ್ಲಿ ಬೆಳಿಬೇಕು. ಅವನು ಮೊದಲು ಎಲ್ಲಿ ಬೆಳೀತಾನೆ ಗೊತ್ತಾ? ಬೇರೂರಿ, ಎಲ್ಲಿ? ಕೆಳಗಡೆ ನೀರಾವರಿಯಲ್ಲಿ. ಮೇಲ್ಗಡೆ ಸೂರ್ಯನ ಧಗೆ, ಸೂರ್ಯ ಹೇಳುತ್ತೆ, ಊರ್ ಬಿಟ್ಟು ಓಡಿಸ್ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ, ಹಾಳು ಮಾಡ್ಬಿಡ್ತೀನಿ. ಆದ್ರೆ ಈ ಬೇರು ನೀರಿಗೆ ಕನೆಕ್ಟ್ ಆಗಿರೋದ್ರಿಂದ, ಪರಿಶುದ್ಧಾತ್ಮನಿಗೆ ವಾಕ್ಯಕ್ಕೆ ಈ ಬೇರು ಕನೆಕ್ಟ್ ಆಗಿರೋದ್ರಿಂದ ಯಾವಾಗೆಲ್ಲ ಬಿಸಿ ಜಾಸ್ತಿ ಆಗುತ್ತೋ ಈ ಬೇರು ನೀರನ್ನು ಎಳ್ಕೊಂಡು ಮೇಲ್ಗಡೆ ಪಂಪ್ ಮಾಡುತ್ತೆ. ನೀನ್ ಎಷ್ಟೇ ಬಿಸಿಲು ಬಾ, ನನ್ನ ಕಾಂತಿ ಹೆಚ್ಚಾಗ್ತಾನೆ ಇರುತ್ತೆ. ಎಷ್ಟು ಓಡಾಟ ಹೆಚ್ಚಾಗುತ್ತೋ ಅಷ್ಟು ಮಹಿಮೆ ನನ್ನಲ್ಲಿ ಹೆಚ್ಚಾಗ್ತಾನೆ ಇರುತ್ತೆ. ಎಲೆ ಯಾವಾಗ್ಲೂ ಬಿಡುತ್ತಾರೆ, ಅದರ ಅರ್ಥ ಏನು? ಒಂದು ವಿಶ್ವಾಸಿಗೆ ಯಾವಾಗ ಹೋರಾಟ ಮಾಡುತ್ತೋ, ಪೌಲನು ಹೇಳ್ತಾನೆ, ಬರ್ಲಿಕ್ಕೆ ಹೋಗುವಂತ ಮಹಿಮೆಯನ್ನು ನೆನೆಸಿಕೊಂಡಾಗ ಈಗಿನ ಕಷ್ಟಗಳು ಅಲ್ಪವೇ ಸರಿಯಾಗಿರುತ್ತದೆ. ಇವತ್ತು ದೇವರ ಮಕ್ಕಳ ಪ್ರತಿಕೂಲಗಳು ಎಷ್ಟು ಹೆಚ್ಚಾಗುತ್ತೋ, ಬೇರೆ ನೀರಾವರಿಯಲ್ಲಿ ಕನೆಕ್ಟ್ ಮಾಡಲ್ಪಟ್ಟದಾಗಿರೋದ್ರಿಂದ ಮೇಲ್ಗಡೆ ಏನಾಗ್ತಾ ಇರುತ್ತೆ? ಈ ನೀರು ಮೇಲೆ ಹೀರ್ಕೊಂಡು ಹಸಿರೆಲೆಯನ್ನು ಬಿಡ್ತಾ ಇರುತ್ತೆ. ಹೊರಗಡೆ ನೀರನ್ನು ಸುಟ್ಟು ಬಿಡ್ತೀನಿ, ನಾಶ ಮಾಡ್ಬಿಡ್ತೀನಿ ಅಂತ ಎಂತ ಬಿಸಿಲೆ ಎದ್ದು ಬಂದ್ರು ಹಲ್ಲೆಲೂಯ ಮರ ಹೇಳುತ್ತೆ, ನಾನು ಯಾವುದಕ್ಕೂ ಭಯ ಪಡೋದಿಲ್ಲ. ಇವತ್ತು ನಾನು ಹೇಳ್ತೇನೆ, ಭಯ ಪಡಬೇಡಮ್ಮ, ಹೆದರಬೇಡಮ್ಮ. ದೇವರಲ್ಲಿ ಭರವಸೆ ಇಟ್ಟ ನೀನು, ನಿನ್ನ ಕುಟುಂಬ ಯಾರ ಮುಂದೆ ತಲೆ ತಗ್ಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಹೆದರಬೇಡ, ಭಯ ಪಡಬೇಡ, ದಿಗಿಲು ಪಡಬೇಡ. ಯಾರ ಮುಂದೆ ನೀನಾಗಲಿ ನಿನ್ನ ತಲೆಯಾಗಲಿ ತಗ್ಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ದೇವರಲ್ಲಿ ಭರವಸೆ ಇರುವವನು ನಿಶ್ಚಿಂತೆಯಿಂದ ಇರುತ್ತಾನೆ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ನಾನು ಭಯ ಪಡೋದಿಲ್ಲ. ದೇವರಲ್ಲಿ ಭರವಸೆ ಇಡೋದು ಭಯ ಪಡಲ್ಲ. ದೇವರಲ್ಲಿ ಭರವಸೆ ಇಡೋದು ಭಯ ಪಡಲ್ಲ. ನನಗೆ ಬಹಳ ಸಂತೋಷ ಕೊಡುವ ಕಾರ್ಯ, ಅವನು ಯಾವ ದಗೆಗೂ ಭಯ ಪಡದೆ ಹಸಿರೆಲೆಯನ್ನ ಬಿಡುತ್ತ. ಬೈಬಲ್ ಹೇಳುತ್ತೆ, ಕ್ಷಾಮ ಕಾಲದಲ್ಲಿ, ಯಾವ ಕ್ಷಾಮ ಕಾಲ? ಊರೆಲ್ಲ ಊಟ ಇಲ್ಲದಿದ್ರು ಎಲಿಯನಿಗೆ ಮಾಂಸ, ರೊಟ್ಟಿ, ನೀರು ಕೊರತೆ ಇಲ್ಲ. ಇಡೀ ಪ್ರಪಂಚ ಎಲ್ಲ ಆಹಾರ ಇಲ್ಲದೆ ಇದ್ರು ಯೋಸೇಫನ ಕಣಜದಲ್ಲಿ ದವಸ ಧಾನ್ಯಕ್ಕೆ ಕೊರತೆ ಇಲ್ಲ. ಇಡೀ ದೇಶವೆಲ್ಲ ಕ್ಷಾಮದಲ್ಲಿದ್ರು ಯೆರೂಸಲೇಮಿನ ಸಭೆಗೆ ಯಾವ ಕೊರತೆ ಇರೋದಿಲ್ಲ. ಕಾರಣ ಏನು ಗೊತ್ತಾ? ದೇವರಲ್ಲಿ ಭರವಸೆ ಇಟ್ಟಂತ ಯೆರೂಸಲೇಮಿನ ಸಭೆಯೇ ನಿನಗೆ ಬೇಕಾದದನ್ನು ಒದಗಿಸಿಕೊಡುವ ಒಬ್ಬ ದೇವರು ಇದ್ದಾನೆ. ಕ್ಷಾಮ ಕಾಲದಲ್ಲಿಯೂ ನಿಶ್ಚಿಂತೆಯಿಂದ ಫಲ ಕೊಡುತ್ತದೆ. ಅದರ ಅರ್ಥ ಏನು? ಲೋಕ ಎಲ್ಲ ಕೊರತೆ ಪಡೋದು, ದೇವರ ಸಭೆ ಕೊರತೆ ಪಡೋದಿಲ್ಲ. ಲೋಕ ಎಲ್ಲ ಕೊರತೆ ಪಡೋದು, ಅಭಿಷಕ್ತನು ಕೊರತೆ ಪಡೋದಿಲ್ಲ. ಲೋಕ ಎಲ್ಲ ಕೊರತೆ ಪಡೋದು, ದೇವರಿಗಾಗಿ ನಿಂತು ಓಡುವಂತ ಒಂದು ದೇವರ ಮಗು ಕೊರತೆ ಪಡೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಇವತ್ತು ಯೇಸುವಿನ ನಾಮದಲ್ಲಿ ಇದನ್ನು ಕೂಗಿ ಹೇಳ್ತೇನೆ, ಏನೆಲ್ಲ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆಯೋ, ಏನೆಲ್ಲ ಕೊರತೆಗಳು ನಿಮ್ಮನ್ನು ಕಾಡ್ತಾ ಇದೆಯೋ, ಇವತ್ತು ಕ್ಷಾಮ ಎನ್ನುವಂತ ಅನುಭವದಲ್ಲಿ ನೀವು ಹಾದು ಹೋಗ್ತಾ ಇದ್ರೆ ನಾನು ಹೇಳ್ತೇನೆ, ಇದು ನೀವು ಫಲ ಕೊಡುವ ಸೀಸನ್ ಆಗಿರುತ್ತೆ. ನಿಮಗೆ ಬೇಕಾದ ದೇವರು ತನ್ನ ಪ್ರಭಾವ
ಇಡ್ತಾನ, ಯಾವನ್ ದೇವರಲ್ಲಿ ಭರವಸೆ ಇಟ್ಟಿರ್ತಾನ ಅವನೇ ಧನ್ಯ. ನೀವು ನೆಡಲ್ಪಟ್ಟ ಮರ, ನೀವು ಫಲ ಕೊಡುವ ಮರ, ನೀವು ಹಸಿರಲ್ಲಿ ಬಿಡುವ ಮರ, ಸಫಲತೆಯನ್ನು ಕಂಡ ಮರ, ಬೆಳೆಯುವುದಕ್ಕಾಗಿ ಕರೆಯಲ್ಪಟ್ಟವರು. ನೀವು ಸೊಗಸಾಗಿ ಬೆಳೆಯುತ್ತೀರ, ಅಂದವಾಗಿ ಬೆಳೆಯುತ್ತೀರ, ನೀವು ಚಂದವಾಗಿ ಬೆಳೀತೀರ, ಸಮೃದ್ಧಿಯಾಗಿ ಬೆಳೀತೀರ. ನಿಮ್ಮ ಬೆಳವಣಿಗೆಯನ್ನ ಯಾವುದು ತಡೆದು ನಿಲ್ಲಿಸಕ್ಕಾಗೋದಿಲ್ಲ. ಹೇಳ್ತಾನೆ, ಇದುವರೆಗೂ ನೆಟ್ಟಂತ ದೇವರು ನಿಮ್ಮನ್ನು ಬೆಳೆಸುವುದಕ್ಕಾಗಿ ದೇವರು ಪ್ರಾರಂಭಿಸ್ತಾನೆ. ಒಂದೇ ಒಂದು ಮಾತುದಲ್ಲಿ ನಾನು ಕೂಗಿ ಹೇಳ್ತಾನೆ, ಕರ್ತನಲ್ಲಿ ಭರವಸೆ ಇಡ್ರಿ. ಕರ್ತನ ಎಂದಿಗೂ ನಿಮ್ಮ ಮುಖವನ್ನ ಲಜ್ಜೆಗೆ ಮಾಡೋದಿಲ್ಲ. ಮಾತುಗಳನ್ನು ಹೇಳಿ ನಾನು ನಿಲ್ಲಿಸಿ ನಾನು ನೋಡುತ್ತೇನೆ. 2 ನಿಮಿಷ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಇಷ್ಟಪಡೋನಾಗಿರ್ತೇನೆ. ದೇವರಲ್ಲಿ ಮಾತ್ರ ಭರವಸೆ ಇಡಲಿ. ಕಣ್ಣುಗಳನ್ನು ಮುಚ್ಚಿ 1 ನಿಮಿಷ ಪ್ರಾರ್ಥನೆ ಶುಖದಲ್ಲ ನಾನು ಒಂದೇ 1 ನಿಮಿಷ ಈ ಸಭೆಯ ಮೇಲೆ ಪ್ರವಾದನೆ ಶಬ್ದವನ್ನು ಕೂಗಿ ಹೇಳ್ತಾರೆ. ಇದು ನೀವು ಬೆಳೆಯತಕ್ಕಂತ ಕಾಲ. ಇದು ನಿಮ್ಮ ಸಾಮರ್ಥ್ಯಕ್ಕೂ ನಿಮ್ಮ ಶಕ್ತಿಗೂ ಮೀರತಕ್ಕಂತ ಒಂದು ಬೆಳವಣಿಗೆ ದೇವರು ನಿಮ್ಮ ಜೀವನದಲ್ಲಿ ತೆರೆದು ಬಿಡುತ್ತಾನೆ. ನಾನು ಕೂಗಿ ಹೇಳುತ್ತೇನೆ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನೀವು 100ಗಳಲ್ಲ 1000ಗಳಲ್ಲಿ ಬೆಳೆಯುತ್ತೀರಾ. ನೀವು ಉನ್ನತವಾದ ಕಟ್ಟಡಗಳನ್ನು ಸ್ವಾಧೀನ ಮಾಡಿಕೊಳ್ಳುತ್ತೀರ. ಹಳ್ಳಿಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ಸುವಾರ್ತೆ ಬಾಗಿಲುಗಳನ್ನು ದೇವರು ತೆರೆಯುತ್ತಾನೆ. ಸ್ವಂತ ಸಾಮರ್ಥ್ಯದ ಮೇಲೆ ಭರವಸೆ ಇಟ್ಟವರು ಲಜ್ಜೆಗೀಡಾಗಿ ಹೋಗ್ತಾರೆ, ಆದರೆ ದೇವರಲ್ಲಿ ಭರವಸೆ ಇಟ್ಟವರು ಎಂದಿಗೂ ಲಜ್ಜೆಗೀಡಾಗಿ ಹೋಗೋದಿಲ್ಲ. ಮತ್ತು ನಾವು ಈ ಸಭೆ ಕೂಗಿ ಹೇಳಲಿ, ನನ್ನ ಭರವಸೆ ನಿನ್ನಲ್ಲಿ ಮಾತ್ರ ದೇವರೇ, ನಮ್ಮ ನಂಬಿಕೆ ನಿನ್ನಲ್ಲಿ ಮಾತ್ರಪ್ಪ. ನಾವೆಲ್ಲಾದ್ರೂ ಸ್ವಂತ ಬಲದಲ್ಲಿ ಸ್ವಂತ ಸಾಮರ್ಥ್ಯದಲ್ಲಿ ನಾವು ಓಡ್ತಾ ಇದ್ರೆ ನಾವು ಮನ ತಿರುಗಿ ಬರ್ತೇವೆ ಅಪ್ಪ. ನಮ್ಮನ್ನು ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ಶುದ್ಧೀಕರಿಸು ದೇವರೇ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸು. ಇವಾಗ ನನ್ನ ಭರವಸೆ ನನ್ನ ನಂಬಿಕೆ ನಿನ್ನಲ್ಲಿ ಮಾತ್ರ ಎಂಬುದಾಗಿ ನಾವು ಬಾಯಿ ತೆರೆದು ನಾವು ಕೂಗಿ ಹೇಳೋಣ. ಎಲ್ಲರೂ ಬಾಯಿ ತೆರೆದು 1 ನಿಮಿಷ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಈ ಸಭೆಯಲ್ಲಿರುವ ನಾಯಕರುಗಳು, ಈ ಸಭೆಯಲ್ಲಿರುವ ನಾಯಕರುಗಳು, ಈ ಸಭೆಯಲ್ಲಿ ಸೇವೆ ಮಾಡ್ತಿರುವ ಪ್ರತಿಯೊಬ್ಬರು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಂಡು ಹೇಳ್ರಿ, ದೇವರೇ ನಮ್ಮ ಜೀವಿತಗಳನ್ನು ನಿನ್ನ ಸಮ್ಮುಖದಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ. ನಮ್ಮ ನಂಬಿಕೆ ನಿನ್ನಲ್ಲಿ ಅಪ್ಪ, ನಮ್ಮ ಭರವಸೆ ನಿನ್ನಲ್ಲಿ ಅಪ್ಪ, ನಮ್ಮ ಆಶ್ರಯ ನಿನ್ನಲ್ಲಿ ಅಪ್ಪ. ಕರ್ತನೇ, ನಾವು ನಿನ್ನಲ್ಲೇ ಭರವಸೆ ಇಡುತ್ತೇವೆ. ನಮ್ಮ ಸಾಮರ್ಥ್ಯಕ್ಕೆ ಮೀಲಾದದ್ದು, ನಮ್ಮ ಬಲಕ್ಕೆ ಮೀಲಾದ ಕಾರ್ಯಗಳನ್ನ ದೇವರೇ ನೀನು ತಾನೇ ಮಾಡುವೆ ಎಂಬುದಾಗಿ ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಸಮಯ ಮೇಲೆ ಒಂದು ದೈವಿಕವಾದ ಅಭಿವೃದ್ಧಿಯ ಕಾಲವನ್ನು ನಾವು ತೆರೆದು ಬಿಡುತ್ತಾ ಇದ್ದೇವೆ. ಯೇಸುವಿನ ನಾಮದಲ್ಲಿ ಈ ಸಭೆ ಬೆಳೆಯಲಿ, ಈ ಸಭೆ ಬೆಳೆಯಲಿ, ದೀಕ್ಷಾ ಸ್ನಾನಗಳು ನಡೆಯಲಿ, ಸುವಾರ್ತೆ ಸೇವೆಗಳು ನಡೆಯಲಿ, ಅಪೊಸ್ತಲರು, ಸುವಾರ್ತಿಕರು, ಬೋಧಕರು ಈ ಸಭೆಯಿಂದ ಎದ್ದೋಡಲಿ. ಯೇಸುವಿನ ನಾಮದಲ್ಲಿ ಈ ಸಭೆ ಯೋಸೇಫನ ಕಣಜವಾಗಿ ಮಾರ್ಪಡಲಿ ದೇವರೇ. ಯೇಸುವಿನ ನಾಮದಲ್ಲಿ ಈ ಸಭೆಗೆ ಬೇಕಾದ ಎಲ್ಲವೂ ಕರ್ತನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಒದಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಊರಕಾದಲ ಮಾನಗರ ಶಾದಲ ಮಾನಗರ ತರೋದನ ಉಡ ಪ್ರಮಾಣಗರ ತರೋದನ ವೈರ ಪ್ರಮಾಣಗರ ಶಾದಲ ಮನ ಉಡ ಪ್ರಮಾಣಗರ ತರೋದನ ವೈರ ಮನಮನಾದನ ರುದನಮರ ಶಕಾದಲವ ಉಡ ಪ್ರಮಾಣಗರ ತರೋದನೆ. ನಾವೆಲ್ಲರೂ ಬಾಯಿ ತೆರೆದು ಪ್ರಾರ್ಥನೆ ಮಾಡೋಣ. ಈ ಸಮಯ ಮೇಲೆ ಒಂದು ಅಭಿಷೇಕ ಇಳಿದು ಬರೋದನ್ನು ನಾನು ಕಾಣ್ತಾ ಇದ್ದೇನೆ. ಈ ಸಮಯ ಮೇಲೆ ಒಂದು ಶುದ್ಧೀಕರಣ ಇಳಿದು ಬರೋದನ್ನು ನಾನು ಕಾಣ್ತಾ ಇದ್ದೇನೆ. ಈ ಸಮಯನ ದೇವರು ಶುದ್ಧೀಕರಿಸಲಿ, ಯೇಸುವಿನ ರಕ್ತದಿಂದ ತೊಳೆದು ಶುದ್ಧೀಕರಿಸಲಿ. ಆತ್ಮಗಳನ್ನು ಹಿಂದಕ್ಕೆ ಎಳೆಯುವಂತ ಎಲ್ಲ ದುರಾತ್ಮನ ಶಕ್ತಿಗಳು
ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೆನ್. ಮೊದಲು ಮೈಕ್ ಕೊಟ್ಟರು, ಕೊನೆಗೆ ಮೈಕ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೆಳಗಿಂದ ಕುರಿಗಳಿಗೆ ಹುಲ್ಲು ಹಾಕಿ ಹಾಕಿ ಕಡೆಗೆ ನನ್ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? 10ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಆಮೆನ್. ಹಲ್ಲೆಲೂಯಾ. 10ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೇವೆ. ಜನ ಸಂತೋಷವಾಗಿದ್ದೀರಾ? ನೀವು ಈ ಆಪಿ ಬಂದಿಲ್ಲ ಅಂದ್ರೆ ನನಗೆ ಆಪಿ, ನಿಮಗೆ ಬಿಪಿ. ಆಲ್ವೇಸ್ ಯುವರ್ ಬಿಪಿ, ಐ ಆಮ್ ಹ್ಯಾಪಿ. ಜನರಿಗೆ ಸಂತೋಷವಾಗಿದೆ. ಸಂತೋಷ ಮಾತಾಡಲೇ. ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಈ 10ನೇ ವರ್ಷದಲ್ಲಿ ಈ ಸಭೆಯಲ್ಲಿ ದೇವರು ಮಾಡುವಂತ ಕಾರ್ಯಗಳನ್ನು ಹೇಳಲಿಕ್ಕಿದ್ದೇನೆ. ಈ ಜನ ಸಂತೋಷವಾಗಿದೆ. ನಾನು ಆರಂಭದಲ್ಲಿ ಹೇಳಿದೆ, ನಾವು ಸುಮ್ಮನೆ ಇದ್ದರೆ ದೇವರುಗಳು ಸುಮ್ಮನೆ ಇರ್ತಾರೆ. ಅರ್ಥ ಆಗಿಲ್ಲ? ನಾವು ಸುಮ್ಮನೆ ಇದ್ರೆ ದೇವರುಗಳು ಸುಮ್ಮನೆ ಇರ್ತಾರೆ. ನಾವು ಬೆಳಗ್ಗೆ ಎದ್ದರೆ ದೇವರು ಕೂಡ ಕಾರ್ಯ ಮಾಡ್ತಾರೆ. ನಾವು ಮಧ್ಯರಾತ್ರಿ ಎದ್ದರೆ ದೇವರು ಕಾರ್ಯ ಮಾಡ್ತಾರೆ. ನಾವು ಉಪವಾಸ ಮಾಡಿದ್ರೆ ದೇವರು ಕಾರ್ಯ ಮಾಡ್ತಾರೆ. ನಾವು ಕಣ್ಣೀರು ಸುರಿಸಿದ್ರೆ ದೇವರು ಕಾರ್ಯ ಮಾಡ್ತಾರೆ. ನಮ್ಮವರು ಕೈ ಕಟ್ಟಿದ್ದಾರೆ. ಈ 10ನೇ ವರ್ಷದಲ್ಲಿ ಈ 1ನೇ ದಿನ ನಾವೊಂದು ತೀರ್ಮಾನ ಇಟ್ಕೊಂಡಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಕೆಲವು ಕಂಡೀಷನ್ ವಾಕ್ಯಗಳನ್ನು ಹೇಳಿ ನಾನು ಮುಗಿಸ್ತೇನೆ. ಆಮೆನ್. ಯೇಸು ನಮ್ಮ ಮುಖ ನೋಡಿ ಕರಗುವ ದೇವರಲ್ಲ, ನಮ್ಮ ಕಣ್ಣೀರು ನೋಡಿ ಕರಗುವ ದೇವರಲ್ಲ, ನಮ್ಮ ಮೊಣಕಾಲು ನೋಡಿ ಕರಗುವ ದೇವರಲ್ಲ, ಅವರು ಹೃದಯವನ್ನು ನೋಡುವ ದೇವರಾಗಿದ್ದಾರೆ. ಆಮೆನ್. ತುಂಬಾ ಜನ ವಿಶ್ವಾಸಿಗಳನ್ನ, ಸೇವಕರನ್ನ, ದೊಡ್ಡವರನ್ನ, ಚಿಕ್ಕವರನ್ನ, ಶ್ರೀಮಂತರನ್ನ, ಬಡವರನ್ನ, ಬೆಳೆದವರನ್ನ, ಬೆಳೆದವರನ್ನ ಎಲ್ಲರೂ ನೋಡಿದ್ದೀನಿ. ಅವರ ಹೃದಯವನ್ನು ದೇವರು ನೋಡ್ತಾನೆ. ಆಮೆನ್. ಆತ್ಮ ಸಭೆಯಲ್ಲಿ ಇರುವುದಾದ್ರೆ ಅವನ ಮೊಣಕಾಲನ್ನು ನೋಡಿಲ್ಲ ದೇವರು, ಅವನ ಹಸುವನ್ನು ನೋಡಿಲ್ಲ ದೇವರು, ಅವನ ಹೃದಯವನ್ನು ನೋಡ್ತಾ ಇದ್ದಾನೆ. ಸಂಕಲ ಹೀಗೆ ಹೇಳಿದ್ರು, ಒಬ್ಬ ಮನುಷ್ಯನ ಹೃದಯ ಎಷ್ಟು ಜನರನ್ನ ಹೊರತಾರೋ ಅಷ್ಟು ಜನರನ್ನ ಹೊರತಾರೆ. 1000 ಜನವನ್ನ ಹೊರಕ್ಕೆ ನನಗೆ ತಮ್ಮ ಇದ್ದರೆ ದೇವರು 1000 ಜನ ಕೊಡಕ್ಕೆ ರೆಡಿ ಆಗಿದ್ದಾರೆ. ಅನೇಕ ಜನರು ಹೃದಯ ತಪ್ಪಿ ಹೋಗಿದೆ, ಹೃದಯ ಸೋತು ಹೋಗಿದೆ, ಹೃದಯ ಎಲ್ಲೋ ಇದೆ. ಆದ್ರೆ ದೇವರು ಯಾವ್ದನ್ನು ನೋಡ್ತಾರೆ? ನಮ್ಮ ಹೃದಯವನ್ನು ನೋಡ್ತಾ ಇದ್ದಾರೆ. ಈ 9 ವರ್ಷ ಹೇಗೆ ನೋಡಿದ್ರು ನನ್ಗೆ ಗೊತ್ತಿಲ್ಲ ದೇವ ಮಕ್ಕಳೇ, ಆದ್ರೆ ದೇವರು ನಿಮ್ಮ ಹೃದಯವನ್ನು ನೋಡ್ತಾರೆ. ಈ ಸಭೆಗೆ ಬರುವಾಗ ಎಂತ ಹೃದಯದಿಂದ ಬರ್ತಾ ಇದೆಯಾ? ಆರಾಧನೆಗೆ ಬರುವಾಗ ಎಂತ ಹೃದಯದಿಂದ? ಕಾಣಿಕೆ ಹಾಕುವಾಗ ಎಂತ ಹೃದಯದಿಂದ? ಸೇವೆಗೆ ಹೋಗುವಾಗ ಎಂತ ಹೃದಯದಿಂದ? ದೇವರು ಹೃದಯವನ್ನು ನೋಡುವ ದೇವರಾಗಿದೆ. ಸುಮ್ಮನೆ ನಮ್ಮ ಶವ ಕಬ ಕಬ ಅಂತ ಆಗಲ್ಲ, ನಮ್ಮ ಹೃದಯ ಸರಿಯಾಗಬೇಕು. ನಾನು ದೇವರ ಆತ್ಮ ತುಂಬಿ ಹೇಳ್ತೇವೆ, 9 ವರ್ಷ ಕಾಲದ ಇರುವ ಕಾರ್ಯ ಎಲ್ಲ ನಿನ್ನ ಕಣ್ಣು ಕಾಣುತ್ತದೆ, ಹೃದಯ ಸರಿಯಾದರೆ. ನನ್ನ ಹೃದಯ ಕರ್ತನ ಮುಂದೆ ಸರಿಯಾದರೆ, ನನ್ನ ಹೃದಯ ಕರ್ತನ ಮುಂದೆ ಸರಿಯಾದರೆ, ಆರಾಧನೆ ನನ್ನ ಹೃದಯ ಕರೆಕ್ಟ್ ಆಗಿರಲಿ, ಪ್ರಾರ್ಥನೆ ನನ್ನ ಹೃದಯ ಕರೆಕ್ಟ್ ಆಗಿರಲಿ, ದೇವರ ಕೂಡುವ ವಿಷಯದಲ್ಲಿ ಹೃದಯ ಕರೆಕ್ಟ್ ಆಗಿರಲಿ. ಆಮೆನ್, ಹಲ್ಲೆಲೂಯಾ. ಸೌಲನು ದಾರಿ ತಪ್ಪಿದಾಗ ದೇವರ ಮಾತನ್ನು ಕೇಳದೆ ಹೋದಾಗ ರಾತ್ರಿ ಎಲ್ಲ ಕೂತು ಅಳ್ತಾ ಇದ್ದಾರೆ. ಸೇವಕರ ಮನಸ್ಸು ಯಾವಾಗ ಅಳ್ತಾ ಇರ್ತಾರೆ? ಅವ್ರು ಬಂದಿಲ್ಲ ನೋಡಿ. ಇಲ್ಲೆಲ್ಲ ಕೂತ್ಕೊಂಡು ನಾವು ಬೆಳಗ್ಗೆಯಿಂದ ಸಂತೋಷವಾಗಿ ಆರಾಧನೆ ಮಾಡ್ತೀವಿ. ಸೇವಕರು, ಸೇವಿಕೆಯ ಹೃದಯ ಕೆಲವನ್ನು ಆ ಕುಟುಂಬ ಬಂದಿಲ್ವೇ? ಆ ಹುಡುಗ ಬಂದಿಲ್ವೇ? ಆ ಹುಡುಗಿ ಬಂದಿಲ್ವೇ? ಆ ಜನ ಬಂದಿಲ್ವೇ? ಅಲ್ಲಿಂದ ಬಂದಿಲ್ವೇ? ಹಲ್ಲೆಲೂಯಾ. ಆ ಹೃದಯ ದೇವರು ನೋಡ್ತಾ ಇದ್ದಾನೆ. ನಿಮ್ಮ ನೋವನ್ನು ದೇವರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆಮೆನ್. ಸಾಮುವೇಲ ಅಳ್ತಾ ಇದ್ದಾಗ ದೇವರು ಹೇಳಿದ್ರು, ಯಾಕಪ್ಪ ಅಳ್ತಾ ಇದೀಯಾ? ಎತ್ಕೋ, ಎಣ್ಣೆ ತಗೋ, ಹೊರಟು ಹೋಗು. ಈಸಾಯಿ ಮಗನಲ್ಲಿ ನಾನು ದಾವೀದನ ಆರಿಸಿಕೊಂಡಿದ್ದೇನೆ.
ಹಲ್ಲೆಲೂಯಾ. ಅವರ ಮನೆಯಲ್ಲಿ ತುಂಬಾ ಪುಷ್ಟಿಯಾದ ಜನರಲ್ಲಿದ್ದಾರೆ. 1 ಸಾಮುವೇಲ 16ನೇ ಅಧ್ಯಾಯದಲ್ಲಿ. ಹಲ್ಲೆಲೂಯಾ. ಆಮೆನ್. 4, 5, 6 ವಾಕ್ಯಗಳನ್ನ ಓದ್ತಾ ಇದ್ರೆ ತುಂಬಾ ಪುಷ್ಟಿ, ಹೈಟು, ಸ್ಟ್ರೆಂತ್ ಆಗಿರುವರು, ಸೈನಿಕರು, ಭಯಂಕರವಾಗಿರೋ ಜನ ಎಲ್ಲ ಬರ್ತಾರೆ. ಸಾಮುವೇಲ ಅನ್ಕೋತಾನೆ ಇವನಾಗಿರ್ಬೋದು, ಅವನಾಗಿರ್ಬೋದು. ಯಾರು ದೇವರ ಆರಿಸಿಕೊಂಡಿಲ್ಲ. ಒಬ್ಬೊಬ್ಬರನ್ನ ದೇವರು ರಿಜೆಕ್ಟ್ ಮಾಡ್ತಾನೆ ಇದ್ದಾರೆ. ಇವನಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಕೊನೆಗೆ ಸಾಮುವೇಲನಿಗೆ ತಲೆ ಕೆಟ್ಟೋಯ್ತು. ಈಸಾಯ ಹತ್ರ ಹೋಗಿ ಕೇಳ್ತಾ ಇದ್ದಾನೆ, ಇನ್ನು ಯಾರಾದ್ರೂ ಮಕ್ಕಳು ಇದ್ದಾರ? ಒಬ್ಬ ಇದ್ದಾನೆ. ಅವನೆಲ್ಲಿದ್ದಾನೆ? ಅಡವಿಯಲ್ಲಿದ್ದಾನೆ, ಕುರಿಗಳು ಮೇಯಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆಮೆನ್. 10ನೇ ವರ್ಷದ ಹೆಸರಲ್ಲಿ ಕರ್ತನು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ನಮ್ಮವರು ಮಾತ್ರ ಪುಷ್ಟಿಯಾಗಿರುವುದನ್ನು ನೋಡ್ತಾ ಇಲ್ಲ, ಹೃದಯ ನೋಡುವ ದೇವರಾಗಿದ್ದಾನೆ. ನಮ್ಮವರು ಹೃದಯಗಳನ್ನು ಹುಡುಕುವ ಸಭೆ ಸೇವಕರಾದ ನಾವು ಏನ್ ಮಾಡ್ತೀವಿ? ಒಳ್ಳೆ ಹಾಡಾದ್ರೆ ಇವನು ಮೂಲಕವಾಗಿ ಸಭೆ ಬೆಳೀತಾರೆ. ಚೆನ್ನಾಗಿ ಪ್ರೇರ್ ಮಾಡಿದ್ರೆ ಇವನ್ ಮೂಲಕವಾಗಿ ಸಭೆ ಬೆಳೀತಾರೆ. ದೇವರು ಹೇಳ್ತಾರೆ, ಅವನ ಮೂಲಕವಾಗಿ ಬೆಳೆಯಲ್ಲ, ಅವನ ಮೂಲಕವಾಗಿ ಸಭೆ ಒಡೆಯಲ್ಪಡುತ್ತದೆ. ಅವನ ಮೂಲಕವಾಗಿ ನಿನಗೆ ತಲೆನೋವು, ಅವನ ಮೂಲಕವಾಗಿ ಸಭೆಗೆ ಕೇಡು, ಅವನ ಮೂಲಕವಾಗಿ ಸಮಸ್ಯೆಗಳು. ಆದ್ರೆ ದೇವರು ಹೇಳ್ತಾರೆ, ಬೈಬಲ್ ವಾಕ್ಯ ಹೇಳ್ತಾರೆ, ಹೊರಗೆ ಚೆಲ್ಲುವಿಕೆ ನೋಡುವ ಮನುಷ್ಯನ ನೋಡುವಂತೆ ದೇವರು ನೋಡುವ ದೇವರಲ್ಲ, ಆತನು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಆರಿಸಿಕೊಂಡ ದೇವರು. ಹಲ್ಲೆಲೂಯಾ. ಈ ವರ್ಷ ನಮ್ಮ ಹೃದಯ ಶುದ್ಧೀಕರಿಸಲ್ಪಡಲಿ, ನಮ್ಮ ಹೃದಯ ಸರಿಯಾಗಲಿ. ಆಮೆನ್. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವ್ರು ಹೇಳ್ತಾರೆ, ನಿನ್ನ ಹೃದಯ ಕರ್ತನ ಮುಂದೆ ಸರಿಯಾಗಿರಲಿ. ಮಂತ್ರವಾದವನ್ನು ನೋಡಿದ್ರೆ ನಿನ್ನ ಹೃದಯ ದೇವರ ಮುಂದೆ ಸರಿಯಾಗಿರಲಿ, ದೇವರ ಮುಂದೆ ನೆಟ್ಟಗಿರಲಿ. 13ನೇ ಅಧ್ಯಾಯದಲ್ಲಿ ನೋಡ್ತೀವಿ, 8ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಇವರ ಹೃದಯ ಕರ್ತನ ಮುಂದೆ ಸರಿ ಇಲ್ಲ. ಹಲ್ಲೆಲೂಯಾ. ಆಮೆನ್. ದುಡ್ಡಿಟ್ಟು ಸೇವೆ ಮಾಡಕ್ಕಾಗಲ್ಲ ಪ್ರಿಯ ದೇವ ಮಕ್ಕಳೇ. ದುಡ್ಡಿಟ್ಟು ಸಭೆಗಳನ್ನು ಕಟ್ಟಕ್ಕಾಗಲ್ಲ. ಮನಸ್ಸು ಸರಿಯಾದರೆ ಮಾತ್ರ ಸಭೆಗಳು ಕಟ್ಟಕ್ಕಾಗಲ್ಲ. ಸಭೆಗಳು ತುಂಬುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಹೃದಯ ಕರ್ತನ ಮುಂದೆ ಸರಿಯಾಗಲಿ. ಆಮೆನ್. ಹಲ್ಲೆಲೂಯಾ. ನಿನ್ನ ಹೃದಯ ಸರಿಯಾದವರೆಗೂ ದೇವರ ಆಶೀರ್ವಾದ ಕಾಣಕ್ಕೆ ಸಾಧ್ಯವಿಲ್ಲ. ನಿನ್ನ ಹೃದಯ ಪರಿಶುದ್ಧವಾದವರೆಗೂ ದೇವರ ಆಶೀರ್ವಾದ ಕಾಣಕ್ಕೆ ಸಾಧ್ಯವಿಲ್ಲ. ಇದು ಬೈಬಲ್ ವಾಕ್ಯ ಹೇಳ್ತದೆ, ನಿನ್ನ ಬಾಯಿಂದ ಕೆಟ್ಟ ಮಾತು ಬರದೇ ಇರಲಿ. ಹಲ್ಲೆಲೂಯಾ. ಆಮೆನ್. ನಾನು ಹೇಳ್ತೀನಿ, ನಮ್ಮ ಸಭೆಯಲ್ಲಿ ನೀ ಕೆಟ್ಟ ಮಾತು ಮಾತಾಡಿದ್ರೆ ಅನ್ಯ ಭಾಷೆ ಮಾತಾಡಬೇಡ. ಅನ್ಯ ಭಾಷೆ ಮಾತಾಡುವ ನಿನಗೆ ಕೇಡು, ನಿನಗೆ ಅಯ್ಯೋ. ಯಾಕಂದ್ರೆ ನಾವು ಪರಿಶುದ್ಧವಾಗಿದ್ದು ಅನ್ಯ ಭಾಷೆ ಮಾತಾಡಿದ್ರೆ ದೇವರ ರಹಸ್ಯಗಳನ್ನ ಮಾತಾಡ್ತೀವಿ, ಭಕ್ತಿ ವೃತ್ತಿಯನ್ನು ಉಂಟು ಮಾಡುತ್ತೀವಿ ಅಂತ ಬೈಬಲ್ ಹೇಳ್ತಾರೆ. ನಮಗೆ ಭಕ್ತಿ ವೃತ್ತಿ ಉಂಟಾಗುತ್ತೆ. ನಾವು ಅನ್ಯಾಯ ಭಾಷೆ ಮಾತಾಡಿದ್ರೆ ಅನ್ಯಾಯಕ್ಕೆ ಅಧಿಪತಿಯಾದ ಸೈತಾನನು ನಮ್ಮ ಹೃದಯಗಳನ್ನು ಬಚ್ಚಿಸಿಬಿಡ್ತಾನೆ. ಹಲ್ಲೆಲೂಯಾ. ಆಮೆನ್. ಅನೇಕ ವರ್ಷಗಳ ಹಿಂದೆ ರಾಜನ ಹೃದಯ ಅಂತ ಕರಪತ್ರ ಬರೋದು. ಆ ಹೃದಯ ಹೆಂಗಿರ್ತದೆ ಅಂದ್ರೆ, ಆಟ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತಲೆ ಇಟ್ಬಿಟ್ಟು ಅದ್ರ ಹೋದರೆ ನವಿಲು, ಹಾವು, ನಾಯಿ, ಹಂದಿ ಎಲ್ಲ ಪ್ರಾಣಿಗಳಿರೋದು. ಏನಕ್ಕೆ ಅದು ಬರ್ದಿರೋದು? ಶೋ ತೋರ್ಸಕ್ಕಲ್ಲ. ನಿನ್ನ ಹೃದಯದಿಂದ ಸ್ವಭಾವ ಇರಬಾರದು, ನಾನು ಸ್ವಭಾವ ಇರಬಾರದು, ಅಹಂಕಾರ ಇರಬಾರದು, ಅಹಂಭಾವ ಇರಬಾರದು. ಹಲ್ಲೆಲೂಯಾ. ಆಮೆನ್. ದೇವರು ಆಶೀರ್ವದಿಸಬೇಕಾದ್ರೆ ನಿನ್ನ ಹೃದಯ ಸರಿಯಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಎಷ್ಟು ಅಭಿಷೇಕರು ಬರಲಿ, ಎಷ್ಟು ಜನಾನ ಬರಲಿ, ಎಷ್ಟು ಪ್ರವಾದಿಯಾದ್ರು ಬರಲು ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಸಾಧ್ಯವಿಲ್ಲ. ನನ್ನ ದೇವರು ಪರಿಶುದ್ಧನು, ನನ್ನ ದೇವರು ಪರಿಶುದ್ಧ ಕಾರಣ ಆತನು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಹೃದಯವನ್ನು ನೋಡಿ ಆಶೀರ್ವದಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಾಕ್ಯ ಹೇಳ್ತದೆ,
ಮನುಷ್ಯನು ದಾವೀದನು ಅಂತ ವಾಕ್ಯ ಇದೆ. ಹಲ್ಲೆಲೂಯಾ. ದೇವರು ನೀವು ಒಪ್ಪಿದ್ರೆ, ನಿನ್ನ ಆರಾಧನೆ ಒಪ್ಪಿದ್ರೆ, ನಿನ್ನ ಪ್ರಾರ್ಥನೆ ಒಪ್ಪಿದ್ರೆ, ನಿನ್ನ ದಸಪಾದಗಳನ್ನು ಒಪ್ಪಿದ್ರೆ ಆತನು ನಿನ್ನನ್ನು ಆಶೀರ್ವದಿಸುತ್ತಾನೆ. ಈ 10ನೇ ವರ್ಷ 9 ವರ್ಷ ನೋಡದೇ ಇರೋ ಕಾರ್ಯಗಳನ್ನ ನೀನು ನೋಡುವಂತೆ ನನ್ನ ದೇವರ ಆತ್ಮನು ಅದು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವು ಸಮಯ ಜನರ ಹೃದಯ ಸರಿ ಇಲ್ಲ. ಜನರ ಹೃದಯ ಸರಿ ಇರುವಾಗ ದೇವರ ಆತ್ಮ ಕಾರ್ಯ ಮಾಡಕ್ಕಾಗಲ್ಲ. ಸೇವಕರಾದ ನಾವು ಕೂಗಿ 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 ಉಪವಾಸ ಮಾಡಿ ನೈಟ್ ಪ್ರೇಯರ್ ಮಾಡಿ ಬಲಿಹೀನರಾಗ್ಬಿಡ್ತೇವೆ. ಹೃದಯ ಸರಿಯಾಗಿರಬೇಕು. ಹಲ್ಲೆಲೂಯಾ. ಆಮೆನ್. ಇಲ್ಲಿ ಬಂದ್ರೆ ಸ್ತೋತ್ರ, ಆಚೆ ಹೋದ್ರೆ ಆತ್ರ. ಒಳಗಡೆ ಬಂದ್ರೆ ಪರಿಶುದ್ಧತೆ, ಆಚೆ ಹೋದ್ರೆ ಅಶುದ್ಧತೆ. ಈಗ ಯಾವಾಗ ದೇವರ ಆಶೀರ್ವದಿಸ್ತಾರೆ, ನಾನು ಹೇಳ್ತಿದ್ದೀನಿ 100 ವರ್ಷ ಆದ್ರೂ ಕೂಡ ಆಶೀರ್ವಾದ ನಾವು ಹೊಂದಿಕೊಳ್ಳಕ್ಕಾಗಲ್ಲ. ಕಾರಣ ನಮ್ಮ ಹೃದಯ ಸರಿಯಾಗಬೇಕು. ಆಮೆನ್. ಹಲ್ಲೆಲೂಯಾ. ಕೆಲವು ಜನರು ಒಳಗಡೆ ಬರ್ತಾರೆ, ಏನು ನಿಂಬೆಕಾಯಿ ನುಂಗಿದ್ರೆ ಪರವಾಗಿಲ್ಲ, ಅದು ಕುಂಬಳಕಾಯಿನ ನುಂಗ್ಕೊಂಡು ಬಂದ್ರು. ಕೆಲವು ಮನೆಗೆ ನಾವು ಹೋಗೋದು ಮುಂಚೆ ಅಲ್ಲಿಂದ ಪಾತ್ರೆ ಬರ್ತದೆ, ಕಿಚನ್ ಇಂದ ರಪ್ಪ ರಪ್ಪ ನೋಡಿತಾ ಇರ್ತಾರೆ ಹೆಂಡತಿ. ಅವನು ಅಲ್ಲಿಂದ ಏನು ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ಬ್ಯಾಟಿಂಗ್ ಆಗೋದ್ರ ಆಗ್ತಾ ಇರ್ತಾರೆ. ನಾವು ಹೋದ ತಕ್ಷಣ ಚಕ್ಕಂದ ಪ್ರೈಸ್ ಪಾಸ್ಟರ್, ಯಾರ್ಯಾವ ಪಾಸ್ಟರ್ ಬಂದಿದ್ದಾರೆ, ಬಾ ಕಾಫಿ ಕೊಡು. ದೇವರು ನಿನ್ನ ಹೃದಯ ನೋಡ್ತಾ ಇದ್ದಾನೆ. ದೇವರು ಹೃದಯ ನೋಡ್ತಾ ಇದ್ದಾನೆ. ನಿನ್ನ ಹೃದಯವನ್ನು ನೋಡ್ತಾ ಇರುವ ದೇವರು. ಹಲ್ಲೆಲೂಯಾ. ಬೈಬಲ್ ವಾಕ್ಯ ಹೇಳ್ತದೆ, ಅಣ್ಣನ ಹೃದಯ ಕೂಗನ್ನ ದೇವರು ಕೇಳಿದ್ರು. ಸುಮ್ಮನೆ ಬಾಯಿಂದ ಬರೋರು ಕೂಗಲ್ಲ, ಹೃದಯದ ಕೂಗನ್ನು ದೇವರು ಕೇಳುವಂತ ದೇವರು. ಹಲ್ಲೆಲೂಯಾ. ಆಮೆನ್. 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 ನಮ್ಮ ಹೃದಯದ ಕೂಗು ದೇವರಿಗೆ ಮುಟ್ಟಬೇಕು. ಈ 10ನೇ ವರ್ಷದಲ್ಲಿ ಯಾರಾದ್ರೂ ಆತರ ಪ್ರಾರ್ಥನೆ ಮಾಡುವುದು ಇದ್ದರೆ ಕೈಗಳ ತಟ್ಟಿ ಹೇಳಿ, ನನ್ನ ಹೃದಯ ನನ್ನ ದೇವರು ನನ್ನ ರಕ್ಷಕರನ್ನು ನೋಡಿ ಕೂಗುತ್ತಾನೆ, ಆತನು ನನಗೆ ಸ್ವಾತಂತ್ರ್ಯ ಕೊಡುತ್ತಾನೆ. ನನ್ನ ಲೈಫ್ ಇದ್ದಾಗಿರಲ್ಲ, ನನ್ನ ಸಭೆ ಇದ್ದಾಗಿರಲ್ಲ, ನನ್ನ ಸೇವೆ ಇದ್ದಾಗಿರಲ್ಲ, ನನ್ನ ಪ್ರೇಯರ್ ಲೈಫ್ ಇದ್ದಾಗಿ ಇರುವುದಿಲ್ಲ. ಹೃದಯದಲ್ಲಿ ಅನೇಕ ಅಶುದ್ಧ ಕಾರ್ಯಗಳು ಇಟ್ಟುಕೊಂಡು ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಉಪವಾಸ ಮಾಡಿದ್ರು, ಎಷ್ಟು ಕೂಗಿಕೊಂಡ್ರು, ಎಷ್ಟು ನೈಟ್ ಪ್ರೇಯರ್ ಮಾಡಿದ್ರು, ಎಷ್ಟು ಫುಲ್ ಪ್ರೇಯರ್ ಮಾಡಿದ್ರು, ಲಾಭವಾದದ್ದು ಏನೇ ಸಿಕ್ಕಲ್ಲ. ಹೃದಯ ಸರಿಯಿಲ್ಲಮ್ಮ, ಹೃದಯ ಸರಿಯಿಲ್ಲ. ನಿನ್ನ ಹೃದಯ ಸರಿಯಾಗಿದ್ದರೆ, ದೇವರ ಮುಂದೆ ನೆಟ್ಟಲ್ಲಿ ನಡ್ಕೊಂಡಿದ್ರೆ, ದೇವರಿಗೆ ಭಯಪಟ್ಟಿದ್ರೆ, ದೇವರನ್ನ ಸನ್ಮಾನಿಸುವ ಹಾಗೆ ನಡ್ಕೊಂಡಿದ್ರೆ ನಿನ್ನ ಜೀವಿತ ಹೀಗೆ ಇರ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಆಮೆನ್. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತಾರೆ, ಅಂತರಂಗದಲ್ಲಿ ನಡೆಯುವ ನೋಡುವ ನಿನ್ನ ತಂದೆ ಆತನು ನಿನಗೆ ಪ್ರತಿಫಲ ಕೊಡುತ್ತಾನೆ. ಸುಮ್ಮನೆ ಪ್ರತಿಫಲ ಕೊಡೋದಮ್ಮ ನಿನಗೆ, ಅಂತರಂಗದಲ್ಲಿ ನೋಡುವುದನ್ನ ದೇವರು. ಹಲ್ಲೆಲೂಯಾ. ಹೊರಗೆ ಕಾರ್ಯಗಳು ನೋಡಲ್ಲ. ಗಮನಿಸ್ರಿ, ನಿಮ್ಮ ಗಂಡನಿಗೂ ಗೊತ್ತಿಲ್ಲ ನಿನ್ನ ಒಳಗಡೆ ಏನ್ ನಡೀತದೆ ಅಂತ, ನಿಮ್ಮ ಹೆಂಡತಿಗೂ ಗೊತ್ತಿಲ್ಲ ನಿನ್ನ ಒಳಗಡೆ ಏನ್ ನಡೀತದೆ. ನಿನ್ನನ್ನು ಎತ್ತಂತ ತಾಯಿ, ನಿನ್ನ ತಂದೆ, ನಿನ್ನ ಬಂಧು ಬಾಂಧವ್ಯದವರು, ನಿನ್ನ ಸ್ವಂತದವರು ಎಷ್ಟು ಜನ ಇದ್ರು ಕೂಡ ಅವ್ರಿಗೂ ಸಹ ಗೊತ್ತಿಲ್ಲ ನಿನ್ನ ಹೃದಯದಲ್ಲಿ ಇರೋದು. ಒಬ್ಬರಿಗೂ ಗೊತ್ತು, ನಿನ್ನನ್ನು ಉಂಟು ಮಾಡಿದ ದೇವಾದಿ ದೇವನು, ರಾಜಾದಿ ರಾಜನಿಗೆ ನಿನ್ನ ಹೃದಯದ ಬಗ್ಗೆ ಗೊತ್ತು, ನಿನ್ನ ಹೃದಯದ ನೋವು ಬಗ್ಗೆ ಗೊತ್ತು, ನಿನ್ನ ಕಷ್ಟದ ಬಗ್ಗೆ ಗೊತ್ತು. ಯಾರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನನ್ನ ಹೃದಯವನ್ನು ನೋಡುವ ದೇವರು ಇದ್ದಾನೆ, ಆತನು ಪ್ರತಿಫಲ ಕೊಡುತ್ತಾನೆ. ಹಲ್ಲೆಲೂಯಾ. ಆಮೆನ್. ಆಮೆನ್. ಎಂತ ಮಂಚಿ దేవుడు యేసయ్య, ಎಂತ ಮಂಚಿ దేవుడు యేసయ్య. ಆಚೆ ಹೋಗ್ಬಿಟ್ಟು, ಅಯ್ಯೋ ಸುಮ್ಮನಿರಕ್ಕ, ನನ್ನ ಲೈಫ್ ಬಗ್ಗೆ ಯಾಕೆ ಹೇಳ್ತೀಯ? ಆರು ಎಂತ ಮಂಚಿ దేవుడు యేసయ్య, ನೀವೆಷ್ಟು ಒಳ್ಳೆಯರಪ್ಪ. ಕೆಲವರು ಕಣ್ಣೀರೆಲ್ಲ ಬಿಟ್ಟು ಅಂತಾರೆ ಪಾಸ್ಟರ್, ನಾವು ನೋಡಿ ಭಯ ಬಿಡ್ತೀವಿ, ನಮಗಿಂತ ಚೆನ್ನಾಗಿ ಪ್ರೇರಣೆ ಮಾಡ್ತಾರೆ. ಆಯಮ್ಮನ ಹೋಗಿ ಕೇಳಿದ್ರೆ ನಮ್ ಗಂಡ ಇವಾಗ ಬಿಟ್ಟು ಕಲಿಸಿದಾನೆ ಅಂತಾರೆ. ನಾವ್ ಅನ್ಕೋತೀವಿ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ, ಭಕ್ತಿಯಿಂದ ದೇವರನ್ನ ಸ್ತುತಿಸ್ತಾರೆ. ನೋಡು ಕಣ್ಣೀರು ಎಷ್ಟು, ಗಂಗಾ ಯಮುನಾ ಕಾವೇರಿ ಎಲ್ಲ ಬಂದ್ಬಿಟ್ಟು. ಆಯಮ್ಮ ನೋಡಿದ್ರೆ
ಗಂಡನೇ ಆಡಿ ಬಿಟ್ಟಿರ್ತಾನೆ. ಬಾಮ್ಮ ಇಲ್ಲಿ ಯಾಕೆ ಹೊಡೆದ, ಏನ್ ಸಮಾಚಾರ ಅಂದ್ರೆ ಹೋಗಲೇ ಅಂದ. ಅವನಾದ್ರೂ ಹೊಡೆದಿದ್ದಾನೆ, ನಾವಾದ್ರೂ ಮುಗಿಸ್ಬಿಡ್ತೇವೆ. ಅಲ್ಲೇಲೂಯಾ. ಸಂತೋಷವಾಗಿದ್ದೀರಾ? ಹೃದಯ ಕರೆಕ್ಟ್ ಆಗಿರಬೇಕು. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಿಮ್ಮ ಹೃದಯ ದೇವರ ಮುಂದೆ ಸರಿಯಾಗಲೇ. ನಾನು ನಂಬುತ್ತೇನೆ ಈ 10ನೇ ವರ್ಷದಲ್ಲಿ ಯಾರ ಹೃದಯ ಸರಿಯಾಗುತ್ತೋ ಅವರು ಉತ್ತಮವಾದ ಆಶೀರ್ವಾದ ಹೊಂದಿಕೊಳ್ಳುತ್ತಾರೆ. ಈ ಸಭೆಯಲ್ಲಿ ಬಂದು ಸಾಕ್ಷಿ ಹೇಳ್ತಾರೆ, ಈ ಸಭೆಗೆ ಆಶೀರ್ವಾದವಾಗಿರ್ತಾರೆ, ಪಾಸ್ಟರ್ಗೆ ಆಶೀರ್ವಾದವಾಗಿರ್ತಾರೆ, ಕುಟುಂಬಕ್ಕೆ ಆಶೀರ್ವಾದವಾಗಿರ್ತಾರೆ, ಗ್ರಾಮಕ್ಕೆ ಆಶೀರ್ವಾದವಾಗಿರ್ತಾರೆ. ಹಲ್ಲೆಲೂಯಾ. ತೆಲುಗಲ್ಲಿ ಒಂದು ಹಾಡಿದೆ, ಏನಾಡುದು? ಮಾರಾಲಿ ಮಾರಾಲಿ ಮನಸ್ಸೇ ಮಾರ, ಹಿಂಗಾಗಬಾರ್ದು. ಮಾರಾಲಿ ಮಾರಾಲಿ ನಾ ಮನಸ್ಸೇ ಮಾರಾಲಿ. ಹೆಂಗೆ? ಎಲ್ಲಾರು ನೀ ಮನ್ಸು ಮಾಡಲಿ, ಈ ಮನ್ಸು ಮಾಡಲಿ, ಈ ಮನ್ಸು ಇವ್ರ ಮನ್ಸು ಮಾಡಲ್ಲ. ಹಲ್ಲೆಲೂಯಾ. ಮನಸ್ಸು ಬದಲಾಗುವ ಯಾರಾದ್ರೂ ಒಳಗಡೆ ಇದ್ರೆ ಕೈಗಳ ತಟ್ಟಿ ಹೇಳ್ರಿ, ಏಸಯ್ಯ ಇವತ್ತು ನನ್ನ ಹೃದಯದ ಬಗ್ಗೆ ನೀನು ಮಾತಾಡ್ತಾ ಇದ್ದ, ನನ್ನ ಜೀವಿತ ಬದಲಾಗಲೇ. ನಾನು ಒಂದು ದೊಡ್ಡ ಆಶೀರ್ವಾದ ನಿನ್ನ ಕರದಿಂದ ಎತ್ತನೆ ಆಚರಿಸಲೇ. ಅನ್ಯ ಜನರು ಹೇಳ್ತಾರೆ, ಮನಸ್ಸು ಶುದ್ಧಿ ಎಲ್ಲಿದೆಯೋ ದೇವರಲ್ಲಿ ಇದ್ದಾನೆ. ದೇವರು ಎಲ್ಲಿದ್ದಾನೆ? ಹೃದಯ ಎಲ್ಲಿ ಶುದ್ಧಿ ಇದೆಯೋ ಅಲ್ಲಿ ಏಸಪ್ಪ ಇದ್ದಾನೆ. ನಾನು ಯಾವಾಗಲೂ ಹೇಳ್ತೀನಿ ಸೇವಕರಿಗೆ, ನಾವು ನಾಡಲಿರ್ಲಿ ಕಾಡಲಿರ್ಲಿ, ಏನೇಳಿ ನಾಡಲಿರ್ಲಿ ಕಾಡಲಿರ್ಲಿ, ಎಂತ ಬುಡುಕದ ಜನರ ಹತ್ರ ಇರಲಿ, ಅಕ್ಕಿ ಪಿಕ್ಕಿ ಜನರ ಹತ್ರ ಇರಲಿ, ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಹೃದಯವನ್ನು ನೋಡುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಕರಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ, ದೇವರಿಗೆ ಮಹಿಮೆ ಸಲ್ಲಿಸೋಣ. ನಿನ್ನ ಹೃದಯ ಸರಿಯಾದ ಪಕ್ಷದಲ್ಲಿ ಈ ವರ್ಷ ಕೂಡ ಆಶೀರ್ವಾದ ಹೊಂದುವುದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆರಾಧನೆ ಮಾಡಮ್ಮ ಅಂತ ಬಿಟ್ಟ ಕೆಲವ್ರನ್ನ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಆದ್ರೆ ಬೈಬಲ್ ಹೇಳ್ತಾರೆ ಮತ್ತೇಯು ಸುವಾರ್ತೆ 15:8 ಇವರು ತುಟಿ ನನ್ನನ್ನು ಸನ್ಮಾನಿಸ್ತಾರೆ, ಇವರ ಮನಸ್ಸು ನನ್ನಿಂದ ದೂರವಾಗಿದೆ. ಆಮೇನ್ ಆಮೇನ್ ಅಂತಾರೆ, ಆಮೇ 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 ಅಂತ ಮನಸ್ಸಲ್ಲಿದೆ. ಶಿವಾಜಿನಗರಲ್ಲಿ ಚೂಡಿದಾರ್ ನೋಡ್ತಾ ಇದ್ದೆ, ಜೀನ್ಸ್ ಪ್ಯಾಂಟ್ ನೋಡ್ತಾ ಇದ್ದೆ. ಅಯ್ಯಯ್ಯೋ ಈ ಅಪ್ಪ ಬೇರೆ ಕೊನೆಗೆ ನಿಲ್ಸ್ಕೊತಾರ ಅನ್ಕೊಂಡಿದೀವಿ, ಇದು ಯಾವ್ದು ಬಂದು ನಿಲ್ಸಿದ್ರಪ್ಪ, ತಲೆನೂ ಬಂತು. ಮಾತ್ರ ಹಲ್ಲೆಲೂಯಾ ಆಮೆನ್ ಆಮೇ 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 ಆಮೇ. ಹೃದಯವನ್ನು ನೋಡುವ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ನಿಮ್ಮ ಮುಖವನ್ನು ನೋಡುವ ನಾವಿಲ್ಲಿದ್ದೀವಿ, ಹೃದಯವಾದ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಆಮೆನ್. ಅನೇಕ ಜನರ ಹೃದಯ ಕೆಟ್ಟು ಹೋಗಿದೆ. ಯೆರೆಮೀಯ ಪುಸ್ತಕ 17:9 ಹೇಳ್ತಾರೆ, ಹೃದಯ ಎಲ್ಲದಕ್ಕಿಂತ ವಂಚಕ, ಅದು ತೀರಿ ಹೋಗದ ರೋಗದಲ್ಲಿ ಬಿದ್ದಿದೆ. ಯೆಹೋವನಾದ ನಾನು ಅದನ್ನ ಅಂತರಂಗಿಯನ್ನು ಗುರ್ತು ಮಾಡಿಕೊಂಡು ಅವನವನ ನಡತೆಗೆ ತಕ್ಕ ಪ್ರಕಾರ ಕರ್ಮದ ಫಲವನ್ನು ಕೊಡ್ತೇನೆ. ನಮ್ಮ ಹೃದಯ ಭಯಂಕರ. ಹೆಂಗ್ ಗೊತ್ತಾ? ಇಲ್ಲಿ ನೋಡಿ, ಎಲ್ಲರೂ ನೋಡಿ, ಬೈಬಲ್ ಡೈರಿ ಎಲ್ಲ ಬಿಟ್ಟು ಈ ಕೋತಿ ನೋಡಿದ್ದೀರ? ಕೋತಿ ಈ ಮರದಲ್ಲಿ ಇರ್ತದೆ. ಈ ಮರದಲ್ಲಿ ಇದ್ದಾಗ ಆ ಮರದಲ್ಲಿ ಹೆಂಗೋ ಚೆನ್ನಾಗಿದ್ದಂಗೆ ಕಾಣುತ್ತೆ. ಇಲ್ಲಿಂದ ಅಲ್ಲಿ ಜಿಗಿತಾರೆ. ಕೆಲವು ವಿಶ್ವಾಸ ಹಂಗೆ, ಈ ಚರ್ಚಿಂದ ಆ ಚರ್ಚಿಗೆ, ಆ ಚರ್ಚಿಂದ ಆ ಚರ್ಚಿಗೆ, ಆ ಚರ್ಚಿಂದ ಆ ಚರ್ಚಿಗೆ. ನಾವು ಆ ವಿಶ್ವಾಸ ಬಂದಿಲ್ವೋ, ಏನೋ ತೊಂದರೆ ಆಗಿದೆ, ನಾವು ಪ್ರೇಯರ್ ಮಾಡೋದು. ನೋಡಿದ್ರೆ ಇದು ಊರೆಲ್ಲ ಮೇಯ್ಕೊಂಡು ಬರ್ತಾರೆ. ಕೋತಿ ಒಂದು ಸ್ಥಾನದಲ್ಲಿ ಇರ್ತದ? ಇರಲ್ಲ. ಇದು ಇವತ್ತು ಈ ಮರ, ನಾಳೆ ಯಾವ ಮರನೂ ಗೊತ್ತಿಲ್ಲ. ಹೌದಾ? ಹೌದಾ? ಹೌದಂತವ್ರು ಯಾರು ಫಸ್ಟ್ ನೋಡ್ಕೊಳ್ಳಿ. ಹಲ್ಲೆಲೂಯಾ. ಹೃದಯ ಸರಿ ಇಲ್ಲ. ಈ ಹೃದಯ ಸರಿ ಇಲ್ಲ ಅಂದ್ರೆ ನೀನು ಯಾವ್ದದು ಆಂಧ್ರದಲ್ಲಿ ಸತೀಶ್ ಸ್ಟ್ರಕ್ಚರ್, ಕಲ್ವಾರಿ ಟೆಂಪಲ್ ಹೋದ್ರು ಇಲ್ಲ, ನೀವು ಯಾವ ಟೆಂಪಲ್ ಯಾವ್ದದು
ನಮ್ಮ ಪಾಲಿಯಾಗಿ ಚರ್ಚಿಗೆ ಹೋದ್ರು, ಇಲ್ಲ ನಿನ್ ಹೃದಯ ಸರಿ ಇಲ್ಲಲ್ಲ, ನಿನ್ ಹೃದಯ ಸರಿ ಇದ್ರೆ ಇಲ್ಲೇ ಅದ್ಭುತ ಆಗುತ್ತಮ್ಮ, ಇಲ್ಲೇ ಬಿಡುಗಡೆ ಕೊಡ್ತಾನೆ, ಇಲ್ಲೇ ಆಶೀರ್ವದಿಸ್ತಾನೆ. ನನ್ನ ದೇವರ ಕೈ ಮೋಟ ಕೈ ಅಲ್ಲ, ಆತನ ಕೈ ರಕ್ಷಿಸುವ ಕೈ, ಆತನ ಕೈ ಅದ್ಭುತ ಮಾಡುವ ಕೈ. ಹೃದಯ ಸರಿ ಇಲ್ಲದ ಪಕ್ಷದಲ್ಲಿ ದೇವರು ಕಾರ್ಯ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಹೆಚ್ಚಿನ ಸಂತೋಷವಾಗಿದೆ. ನಮ್ಮ ಹೃದಯ ದೇವರ ಮುಂದೆ ಸರಿಯಾಗಿದೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ನಮ್ಮ ಪ್ರೇಯರ್ ನಮ್ಮ ಹೃದಯದಿಂದ ಮಾಡಬೇಕು. ಪ್ರಲಾಪಗಳಲ್ಲಿ ಹಿಮ್ಮದಲ್ಲಿ ಹೇಳಲ್ಪಟ್ಟಿದೆ, ನಮ್ಮ ಕಾಲದೊಂದಿಗೆ ನಮ್ಮ ಮನಸ್ಸು ಕೂಡ ಎತ್ತಲ್ಪಡಬೇಕು. ಕಾಲದೊಂದಿಗೆ ಮನಸ್ಸು ಕೂಡ ಎತ್ತಲ್ಪಡಬೇಕಂತೆ. ಕೆಲವು ಸಮಯದಲ್ಲಿ ಕೈ ಮೇಲೆ ಎತ್ತಲು ಸುಲಭ, ಆದ್ರೆ ಮನಸ್ಸು ಎತ್ತಲು ತುಂಬಾ ಕಷ್ಟ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಫುಲ್ ಸಖತ ವಾಕ್ಯ ಕೇಳ್ತಾ ಇರ್ತಾರೆ. ಒಬ್ಬ ಪಾಸ್ಟ್ ಚೆನ್ನಾಗಿ ವಾಕ್ಯ ಹೇಳ್ತಾರೆ. ಒಂದಮ್ಮ ಹತ್ತುಕೊಂಡು ವಾಕ್ಯ ಕೇಳಿದ್ರಂತೆ. ಈ ಪಾಸ್ಟ್ ತುಂಬಾ ಸಂತೋಷ, ನಮ್ಗೆ ಯಾರಾದ್ರೂ ಹತ್ತಿರ ಪರವಾಗಿಲ್ಲ, ಇನ್ನೇ 2 ವಾಕ್ಯ ಕೊಡ್ತೀವಿ. ಹಲ್ಲೆಲೂಯಾ. ಎಲ್ಲ ವಾಕ್ಯ ಆದ್ಮೇಲೆ ಪಾಸ್ಟ್ ಕರೆದು ಕೇಳಿದ್ರಂತೆ, ನಾನು ಹೇಳಿದ ವಾಕ್ಯ ಹೆಂಗಿತ್ತು ಅಂದ್ರೆ, ವಾಕ್ಯ ಎಲ್ಲ ಏನು ನೆನಪಿಲ್ಲ, ನೀವ್ ಬಿಟ್ಟಿದ್ರಲ್ಲ ಗಡ್ಡ, ನಮ್ಮ ಕುರಿ ಅವನು ನಿಂತರನೇ ಗಡ್ಡ ಬಿದ್ದಿತ್ತು, ಅದ್ರ ನೆನಪು ಬಂತು, ಅದಕ್ಕೆ ನಾನು ಅಳ್ತಾ ಇದ್ದೀನಿ, ಅದು ಸತ್ತೋಯ್ತು ಪಾಸ್ಟರ್ ಅಂದ್ರಂತೆ. ಕೆಲವರು ಹೃದಯ ಹಂಗೆ, ಕೆಲವರು ಅಳ್ತಾ ಇರ್ತಾರೆ, ಮನದ ಏನಾಗಿರ್ತದೆ. ನಾವು ಏನಕ್ಕೆ ನಮ್ಮ ವಾಕ್ಯ ಕೇಳೋದ್ರಿಂದಲೇ ಅಳ್ತಾ ಇದ್ದಾರೆ. ಓಹೋ, ಎಷ್ಟು ಭಕ್ತಿ, ಎಷ್ಟು ಭಯ ಅವರಿಗೆ. ಹಲ್ಲೆಲೂಯಾ. ಆಮೆನ್. ಎಷ್ಟು ಜನ ಇಲ್ಲೇ ಇದ್ದೀರಾ? ಮುಗಿಸ್ಬಿಡೋಣ. ಇನ್ನ ಇಲ್ಲಿ ಒಬ್ರು ಹೇಳಿದ್ರು, ಮನ್ಸಂಗಿದ್ರೆ ಗೊತ್ತಿಲ್ಲ ದೇವರು. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಒಂದು ಚರ್ಚಲ್ಲಿ ಪಾಸ್ಟರ್ ಪ್ರಸಂಗ ಮಾಡಿದ ತಕ್ಷಣ ಒಂದು ಅಮ್ಮ ಬಂದ್ರಂತಪ್ಪ, ಬಾಳ ಬಂದು, ನಮ್ಮ ಮನೆ ತುಂಬಾ ಕಷ್ಟ ಬಂದದ್ದು, ತುಂಬಾ ಕಷ್ಟ. ಪಾಸ್ಟರ್ ಪ್ರೇಯರ್ ಮಾಡಿ ಇನ್ನೊಂದು ವಾರ ಬಂದು ತಿರುಗಾ ಅದೇ ಹೇಳಿದ್ರು, ತಿರುಗಾ ಆಗಿದೆ ಹೇಳಿದ್ರು. ಪಾಸ್ಟರ್ ಡಿಸೈಡ್ ಮಾಡ್ಬಿಟ್ಟು ಈ ವಾರ ಪೂರ್ತಿ ಉಪವಾಸ ಮಾಡ್ತೀನಿ, ಆ ಎಮ್ಮ ಬಂದು ಸಾಕ್ಷಿ ಹೇಳ್ಬೇಕು. ಒಂದು ವಾರ ಪೂರ್ತಿ ಉಪವಾಸ ಮಾಡಿದ್ದಾರೆ. ಭಾನುವಾರಕ್ಕೋಸ್ಕರ ಪಾಸ್ಟರ್ ಕಾಯ್ತಾ ಇದ್ದಾರೆ. ಭಾನುವಾರ ಬಂತು, ಆ ಎಮ್ಮ ಸೇಮ್ ಹಂಗೆ ಬಂದು, ಅಯ್ಯೋ ಅಂತ. ಪಾಸ್ಟರ್ ತುಂಬಾ ಬೇಸರ ಆಗುತ್ತಾರೆ. ಪಾಸ್ಟರ್ ಏನ್ ಮಾಡುದು, ದೇವರಾತ್ಮನೇ ಏನಪ್ಪ ಈ ವಾರ ಎಲ್ಲ ಉಪವಾಸ ಮಾಡಿ ಪ್ರೇಯರ್ ಮಾಡಿ ಕೂಡ ಈ ಮಗಳ ಜೀವನದಲ್ಲಿ ಅದ್ಭುತ ನಡೆದಿಲ್ಲ. ಪರಿಶುದ್ಧಾತ್ಮ ಹೇಳಿದ್ರಂತೆ, ನೀನೇನ್ ಮಾಡ್ದೆ ಅಂತ ಕೇಳ ಆಯಮ್ಮನ್ನ ಅಂತ. ಆಯಮ್ಮ ಏನ್ ಮಾಡಿದ್ರು, ನಾಶ ಮಾಡಿದೆ, ಬಟ್ಟೆ ಹೋಗಿದೆ, ಪಾತ್ರೆ ತೊಳೆದೆ, ಟಿವಿ ನೋಡ್ಕೊಂಡು ಸೀರಿಯಲ್ ನೋಡ್ತಾ ಇದ್ದೆ, ಪಿಕ್ಚರ್ ನೋಡ್ತಾ ಇದ್ದೆ. ಈ ವಾರ ಪೂರ್ತಿ ಅದೇ ಮಾಡಿದ್ರು. ಹಲ್ಲೆಲೂಯಾ. ಎಷ್ಟು ಜನ ಇಲ್ಲೇ ಇದ್ದೀರಾ? ಕೆಲವರು ನಗೆ ಸೀರಿಯಲ್ ನೋಡ್ತಾ ಇದ್ದೀರಾ, ಪಾಸ್ಟರ್ ಉಪವಾಸ ಮಾಡಿ ಪ್ರೇಯರ್ ಮಾಡ್ತಾ ಇದ್ದಾರೆ. ನಿಮ್ಮ ದೇವರು ನಮ್ಮ ಹೃದಯವನ್ನು ನೋಡ್ತಾ ಇದ್ದಾನೆ. ಹೆಚ್ಚಿನ ಸಂತೋಷವಾಗಿದ್ದೀರಾ? ನಮ್ಮ ದೇವರು ಹೃದಯಕ್ಕೆ ಸಂಬಂಧಪಟ್ಟವನು. ಎಲ್ಲರೂ ನಮ್ಮ ದೇವರು ಹೃದಯಕ್ಕೆ ಸಂಬಂಧಪಟ್ಟವನು. ನರ್ತನೆ ಮಾತ್ರ ಆಶೀರ್ವಾದ ಬರಲ್ಲ, ನರ್ತನೆ ಮಾತ್ರ ದೇವರ ಮೇಲೆ ಕೆಟ್ಟಲ್ಲ, ನರ್ತನೆ ಮಾತ್ರ ದೇವರು ನಮ್ಮ ಸಭೆಯಲ್ಲಿ ಕಾರ್ಯ ಮಾಡಕ್ಕಾಗಲ್ಲ. ನಮ್ಮ ಹೃದಯಕ್ಕೆ ಸಂಬಂಧಪಟ್ಟವರು ದೇವರು. ಆಮೆನ್. ಅದಕ್ಕೆ ಪೌಲನು ಹೇಳ್ತಾನೆ, ನಾವು ಶರೀರ ರೀತಿಯಲ್ಲಿ ನಾವು ಸುನ್ನತಿ ಹೊಂದಿಲ್ಲ. ರೋಮಪುರದವರು 3ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ನಾವು ಹೃದಯದಲ್ಲಿ ಸುನ್ನತಿ ಹೊಂದಿಕೊಂಡಿದ್ದೇವೆ. ನಮಗಾಗಿರೋ ಸುನ್ನತಿಯಲ್ಲಿ ಹೃದಯದಲ್ಲಿ. ಹಲ್ಲೆಲೂಯಾ. ನಮ್ಮ ನಿಬಂಧನೆಯಲ್ಲಿ ಹೃದಯದಲ್ಲಿ. ಹಲ್ಲೆಲೂಯಾ. ನಮ್ಮ ಒಂದು ಕೈ ತಟ್ಟಿ ಹೇಳ್ರಿ. ಆಮೆನ್. ಹಲ್ಲೆಲೂಯಾ. ನಮ್ಮ ಹೃದಯ ನೋಡುವ ದೇವರು 4 ರೀತಿಯ ಆಶೀರ್ವಾದವನ್ನ ಬಗ್ಗೆ ನಾನು ಮಾತಾಡಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಆಮೇಲೆ ಹೆಚ್ಚಿನ ಆಶೀರ್ವಾದ ಬೇಕು. ಈ 10ನೇ ವರ್ಷದ ಆನಿವರ್ಸರಿಗೆ ಬಂದಿರುವ ನಿಮ್ಮೆಲ್ಲರನ್ನು ಆಶೀರ್ವದಿಸಬೇಕಂತ ನಾನು ಮಾತಾಡ್ತಾ ಇದ್ದೀನಿ. ದೇವರ ವಾಕ್ಯ ಹೇಳ್ತದೆ, ಫುಲ್ ಬ್ಲೆಸ್ಸಿಂಗ್. ಆಮೆನ್. ಹಲ್ಲೆಲೂಯಾ. ಹೆಚ್ಚಿನ ಸಂತೋಷವಾಗಿದ್ದೀರಾ? 1ನೇ ಆಶೀರ್ವಾದ, ಹೃದಯ ಚೆನ್ನಾಗಿದ್ರೆ, ಹೃದಯ ಕರೆಕ್ಟ್ ಆಗಿದ್ರೆ ದೇವರ ಆಶೀರ್ವಾದ ನಾವು ಹುಡುಕೋದು ಹೋಗೋದು ಬೇಡ. ದೇವರ ಆಶೀರ್ವಾದ ನಮ್ಮನ್ನು ಹುಡುಕೊಂಡು ಬರುತ್ತೆ. ದಾವೀದೇನಂದ 23ನೇ ಕೀರ್ತನೆಯಲ್ಲಿ 5ನೇ ವಾಕ್ಯ 6ನೇ ವಾಕ್ಯ ಓದ್ ನೋಡ್ರಿ. ಕೃಪೆಯು ಶುಭವು ನನಗೆ ಹಿಂಬಾಲಿಸಿಕೊಂಡು
ಹಿಂಬಾಲಿಸಿಕೊಂಡು ಬರ್ತಾನೆ. ಅದು ನನ್ನ ಹಿಂಬಾಲಿಸಿಕೊಂಡು ಬರ್ತಾನೆ. ನೀವು ಹುಡುಕೋದು ಬೇಡ, ನೀನು ಹುಡುಕೋದೇ ಬೇಡ, ನೀನ್ ಕೆಲಸ ಹುಡುಕೋದು ಬೇಡ, ನೀನ್ ಪದವಿ ಹುಡುಕೋದು ಬೇಡ, ನೀನು ಹೊಲ ಹುಡುಕೋದು ಬೇಡ, ನೀನು ಹುಡುಗಿ ಹುಡುಕೋದು ಬೇಡ, ಹುಡುಗ ಹುಡುಕೋದು ಬೇಡ, ಎಲ್ಲ ನಿನ್ನನ್ನು ಹಿಡುಕೊಂಡು ಬರ್ತಾರೆ. ಕಾರಣ ದೇವರ ಶಿವವು ಕೃಪೆಯು ನಿನ್ನನ್ನು ಹಿಂಬಾಲಿಸ್ತದೆ. ಹೃದಯ ಕರೆಕ್ಟಾಗಿ ಇರುವವರಿದ್ದರೆ ಕೈಗಳ ತಟ್ಟಿ ಹೇಳಿ, ನನಗೆ ಆಶೀರ್ವಾದ ನನ್ನ ಹಿಂದೆ ಬರುತ್ತದೆ, ನನಗೆ ಅದ್ಭುತ ನನ್ನ ಹಿಂದೆ ಬರುತ್ತದೆ, ನನಗೆ ಮ್ಯಾಟರ್ ಹಿಂದೆ ಬರ್ತದೆ. ಪಕ್ಕದಲ್ಲಿ ಕೈ ಕೊಡ್ತೇವೆ. ನಿನ್ನ ಹೃದಯ ಸರಿಯಾಗಿದ್ದರೆ, ನಿನ್ನ ಹೃದಯ ಸರಿಯಾಗಿದ್ದರೆ, ನಿನ್ನ ಮನಸ್ಸು ಸರಿಯಾಗಿದ್ದರೆ ಆಶೀರ್ವಾದ ನೀವು ಹುಡುಕೊಂಡು ಹೋಗೋದು ಬೇಡ, ಆಶೀರ್ವಾದ ನಿನ್ನನ್ನು ಹುಡುಕೊಂಡು ಬರುತ್ತದೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಇವತ್ತು ಎಲ್ಲ ಮಾಡ್ತಾ ಇದ್ದೇವೆ, ಹೃದಯ ಸರಿ ಇಲ್ಲ, ಎಲ್ಲ ಮಾಡ್ತಾ ಇದ್ದೀವಿ, ಆರಾಧನೆ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಎಲ್ಲ ಸೇವೆ ಮಾಡ್ತೀವಿ, ಸುವಾರ್ತೆ ಸಾರ್ತೀವಿ, ಎಲ್ಲ ಮಾಡ್ತೀವಿ, ಹೃದಯ ಸರಿ ಇಲ್ಲ. ಹೃದಯ ಸರಿ ಇಲ್ಲ, ನೀವು ಮಾಡಿದ್ರೆ ಏನಾಯ್ತು? ಶೂನ್ಯವಾಯಿತು. ಶೂನ್ಯವಾಗಿದ್ದ ನನ್ನ, ನೀ ಅಲ್ಲೇ ಇರು, ಮೇಲೆ ಬರ್ಬೇಡ. ಹೃದಯ ಸರಿಯಾಗಿದ್ರೆ ನೀನು ಎಷ್ಟೋ ಚೆನ್ನಾಗಿ ಬಂದ್ಬಿಡ್ತಾ ಇದೆ. ನಂಬರ್ ಒನ್ ಬ್ಲೆಸ್ಸಿಂಗ್. ದೇವರ ವಾಕ್ಯ ಹೇಳ್ತಾರೆ, ಯೆಹೋವನ ಆಶೀರ್ವಾದವು ವ್ಯಸನವನ್ನು ಕೂಡಿಸುವುದಿಲ್ಲ. ಎಷ್ಟು ಜನ ಇಲ್ಲಿದ್ದೀರಾ? 10ನೇ ವರ್ಷದ ಆನಿವರ್ಸರಿ ಮೊದಲನೇ ಆಶೀರ್ವಾದ, ದೇವರು ಕೊಡುವಂತ ಆಶೀರ್ವಾದ ಎಂತದದು? ವ್ಯಸನವೂ ಇಲ್ಲ. ಆಮೆನ್. ಜ್ಞಾನೋಕ್ತಿಗಳು 10:22 ಹೇಳ್ತಾರೆ, ದೇವರ ಆಶೀರ್ವಾದವು ವ್ಯಸನವನ್ನು ಸೇರಿಸುವುದಿಲ್ಲ. ಕೆಲವು ಸಮಯದಲ್ಲಿ ನಾವು ನೋಡ್ತೀವಿ, ಕೈ ತುಂಬಾ ಹಣ, ಮೈ ತುಂಬಾ ರೋಗ. ಎಲ್ಲ ಗಮನಿಸ್ತಾ ಇದ್ದೀರಾ? ಕೈ ತುಂಬಾ ಹಣ, ಮೈ ತುಂಬಾ ರೋಗ. ನಮ್ಗೆ ಹೊಲ ಇದೆ, ಬಿಲ್ಡಿಂಗ್ ಇದೆ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ. ಅದು ಬೈಬಲ್ ಹೇಳ್ತಾರೆ, ಯೆಹೋವನ ಆಶೀರ್ವಾದವು ಅದರ ವ್ಯಸನವು ಸೇರಿಸುವುದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ಇಲ್ಲೇ ಇದ್ದೀರಾ? ಕೈಗಳ ತಟ್ಟಿ ಹೇಳಿ, ಯೇಸು ಸ್ವಾಮಿ, ನಿನ್ನ ಆಶೀರ್ವಾದ ನನಗೆ ವ್ಯಸನವನ್ನು ಕೂಡಿಸುವುದಿಲ್ಲ, ನನ್ನನ್ನು ಬ್ಲೆಸ್ ಮಾಡುತ್ತದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಎಷ್ಟು ಜನ ರೆಡಿ ಆಗಿದ್ದೀರಾ? ಹಲ್ಲೆಲೂಯಾ. ಈ 4 ಆಶೀರ್ವಾದ ಅಲ್ಲ, 40 ಆಶೀರ್ವಾದ ಕೊಡ್ತಾರೆ, 400 ಆಶೀರ್ವಾದ ಕೊಡ್ತಾರೆ. ಯೇಸು ಸ್ವಾಮಿ, ನಿಮ್ಮ ಹೃದಯ ಕರೆಕ್ಟ್ ಆಗಿದ್ದಾರೆ. ಹೃದಯ ಸರಿ ಇಲ್ಲ ಅಂದ್ರೆ ಈ 10ನೇ ವರ್ಷ ಸರಿ ಇಲ್ಲ, ಈ 10ನೇ ಆನಿವರ್ಸರಿ ನಿಮಗೆ ಸರಿ ಇಲ್ಲ. ನಿಮ್ಮ ಹೃದಯವನ್ನ ಚರ್ಚಲು, ದೇವರು ಕೊಡುವ ವಿಷಯದಲ್ಲೂ, ಸೇವೆ ಮಾಡುವ ವಿಷಯದಲ್ಲೂ, ಎಲ್ಲಾ ವಿಷಯದಲ್ಲೂ ನಿಮ್ಮ ಹೃದಯ ಕರೆಕ್ಟ್ ಆಗಿದೆ. ನಾವೆಲ್ಲ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಂಡು, ನಮ್ಮ ಹೃದಯವನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಂಡು, ನನ್ನ ಹೃದಯವನ್ನು ಶುದ್ಧೀಕರಿಸಯ್ಯ. ಎಲ್ಲ ಬಾಯ್ತದೆ, ನನ್ನ ಹೃದಯವನ್ನು ಶುದ್ಧೀಕರಿಸಯ್ಯ, ನನ್ನ ಹೃದಯವನ್ನು ಶುದ್ಧೀಕರಿಸು ಕರ್ತನೆ. ಓ ನನ್ನ ಎಲ್ಲ ದೇವರೇ, ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಹೋಗಲಿ, ಎಲ್ಲ ಪಾಪದ ಕಾರ್ಯಗಳನ್ನು ಬಿಟ್ಟು ಹೋಗಲಿ ಸ್ವಾಮಿ, ಎಲ್ಲ ಶಾಪದ ಕಾರ್ಯಗಳನ್ನು ಬಿಟ್ಟು ಹೋಗಲಯ್ಯ. ಆಗಾಗ ದೇವರೇ ಹೃದಯ ಕೆಟ್ಟು ಹೋಗುವಂಥದ್ದು, ವಂಚಿಸುವಂಥದ್ದು, ಅಯ್ಯ ಸೋತು ಹೋಗುವಂಥದ್ದು ನನ್ನ ಹೃದಯ ನಿನ್ನ ಮುಂದೆ ನೆಟ್ಟಗಿರಲಿ ಏಸಯ್ಯ. ಮನುಷ್ಯನಂತೆ ಹೊರಗೆ ತೋರಿಕೆಯನ್ನು ನೋಡುವ ದೇವರಲ್ಲ, ಹೃದಯವನ್ನು ನೋಡುವ ದೇವರಲ್ವೇ. ಎಲ್ಲರೂ ಕೂಡ ಕೈಗಳ ಮೇಲೆ ಎತ್ತಿ, ದೇವರೇ ಹಲ್ಲೆಲೂಯಾ, ನನ್ನ ಹೃದಯವನ್ನು ಶುದ್ಧ ಮಾಡು ಸ್ವಾಮಿ. ಈ 10ನೇ ವರ್ಷದ ಆನಿವರ್ಸರಿಯಲ್ಲಿ ನನ್ನ ಹೃದಯ ಶುದ್ಧ ಮಾಡಯ್ಯ. ನಾನು ದೊಡ್ಡ ದೊಡ್ಡ ಆಶೀರ್ವಾದವನ್ನು ಕಾಣಲು ನನ್ನ ಹೃದಯವನ್ನು ಶುದ್ಧೀಕರಿಸು, ನನ್ನ ಹೃದಯವನ್ನು ಶುದ್ಧೀಕರಿಸು, ನನ್ನ ಹೃದಯವನ್ನು ಶುದ್ಧೀಕರಿಸಯ್ಯ. ಅಯ್ಯ, ನನ್ನ ತುಟಿ ಮಾತ್ರ ನಿನ್ನ ಸನ್ಮಾನಿಸೋದಲ್ಲ, ನನ್ನ ಹೃದಯದಿಂದ ನಿನ್ನನ್ನು ಆರಾಧಿಸಬೇಕು, ನನ್ನ ಹೃದಯದಿಂದ ನಿನ್ನ ಪ್ರಾರ್ಥಿಸಬೇಕು ರಾಜ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಸಯ್ಯ, ನಿಮಗೆ ಸ್ತೋತ್ರ. 2 ಕೈಗಳ ಮೇಲೆ ಎತ್ತಿ ಕಡೆಯದಾಗಿ ಇದುವರೆಗೂ ನಾವು ಕಾತುಕೊಂಡಿದ್ದೇವೆ. ಆಶೀರ್ವಾದ ಒಂದನೇ ನಾವು ಹೋದರೆ ಆ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋದಿಲ್ಲ. ದೇವರ ಮಕ್ಕಳೇ, ಅಲ್ಲವೇ ಯೇಸು ನಾಮದಲ್ಲಿ ಹೊರಗಡೆ ಇರುವವರೆಲ್ಲ ಒಳಗಡೆ ಬರ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಬೇಕಂದ್ರೆ, ನೀವು ಆಶೀರ್ವಾದವಾಗಿರಬೇಕಾದ್ರೆ, ನೀವು ಬಲವುಳ್ಳವರಾಗಿರಬೇಕಂದ್ರೆ, ಅಲ್ಲವೇ ದೇವರ ಮಕ್ಕಳಾದ ನಾವು ಈಗಲೂ ತಾನೇ ನಾವು ಸಸ್ಯಗಳು ನೆಡಲ್ಪಟ್ಟವರಾಗಿರಬೇಕು. ಇವತ್ತು ಸಮಯದಲ್ಲಿ ನೀವು ಯಾವುದ ಕುರಿತು ಯೋಚನೆ ಮಾಡಬೇಡ್ರಿ. ಊಟದ ಕುರಿತು, ಮತ್ತೊಂದು ಕುರಿತು, ನಿಮಗೂ ನಿಮ್ಮ ಮನೆಗೂ ಕೂಡ ಊಟ ಇಲ್ಲಿದೆ, ಎತ್ಕೊಂಡು ಹೋಗಿ 2 ಕೈಗಳ ಮೇಲೆ ಕಣ್ಣುಗಳ ಮುಚ್ಚಿ ಯಾವುದರ ಬಗ್ಗೆ ಯೋಚನೆ ಮಾಡದೆ
ಕರ್ತನಾದ ಯೇಸುವಿನ ನಾಮದಲ್ಲಿ ಹೇಳಿದ ಪ್ರಕಾರವಾಗಿ ದೇವರೇ ನಮ್ಮ ಹೃದಯಗಳನ್ನ ಮುಟ್ಟಪ್ಪ. ಕೇಳಿ, ನಮ್ಮ ಹೃದಯಗಳನ್ನ ಬದಲಾವಣೆ ಮಾಡಪ್ಪ. ನಾವೇನೋ ಕಾಟಾಚಾರಕ್ಕೆ ಬಂದ್ವಿ, ಕಾಟಾಚಾರಕ್ಕೆ ಹೋದ್ಬೇಕಲ್ಲ. ದೇವರೇ ನಮ್ಮ ಹೃದಯವನ್ನ ನೀನು ಮುಟ್ಟು ರಾಜ. ಕಣ್ಣುಗಳ ಮುಚ್ಚಿ ಕೇಳ್ರಿ, ಯೇಸು ನಾಮದಲ್ಲಿ ಅವರ ದಿಲ್ ಹಲ್ಲೆಲೂಯಾ. ಓ ಶುದ್ಧ ಕರೋ ಪರಮೇಶ್ವರ, ಅವರ ದಿಲ್ ಹಲ್ಲೆಲೂಯಾ ಹಲ್ಲೆಲೂಯಾ स्वस्थ करो. हमारा दिल हालेलुया पाप, हमारे दिल में हमारा हालेलुया जीवन में पाप आए. मोसा इस सभी लोगों को परमेश्वर यीशु मसीह हालेलुया को स्वस्थ करो. हालेलुया ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ನಿಮಗೆ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ದಿನಮಾನಗಳಲ್ಲಿ ಬೆಳಗಿನಿಂದ ಇದುವರೆಗೂ ಹಾಲೆಲುಯ ಸರಿಯಾದ ರೀತಿಯಲ್ಲಿ ದೇವರನ್ನ ಆರಾಧನೆ ಮಾಡಿದಂತ ಹಾಲೆಲುಯ ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಕಡೆಯಲ್ಲಿ, ಪ್ರತಿಯೊಂದು ವೇಳೆಯಲ್ಲಿ ಕರ್ತನು ನಮ್ಮನ್ನ ಹಾಲೆಲುಯ ರಕ್ಷಿಸುವ ದೇವರಾಗಿದ್ದಾನೆ. ಎರಡು ಕೈಗಳ ಮೇಲೆ ಹೇಳಿದಪ್ಪ, ನಾವು ನಿಮ್ಮನ್ನ ಕಾಣಬೇಕಯ್ಯ, ನಾವು ನಿಮ್ಮನ್ನ ನೋಡಬೇಕಯ್ಯ, ನಿನ್ನ ಮುಖವನ್ನು ನಾವು ಕಾಣಬೇಕಯ್ಯ, ನಿನ್ನನ್ನು ನಂಬಬೇಕಯ್ಯ, ನಿನ್ನ ಮೇಲೆ ಭರವಸೆ ಇಡಬೇಕಪ್ಪ. ಈ ದಿನ ಒಂದೊಂದು ಕ್ಷಣವು ನಮಗೆ ನೀನು ಸಹಾಯ ಮಾಡಿ ಕಳಿಸು. ಇದುವರೆಗೂ ನಡೆಸಿದ ದೇವರು ಈ ಸಭೆಯನ್ನ, ಈ ಸಭೆ ಮಕ್ಕಳನ್ನ, ಈ ಸಭೆ ಕುಟುಂಬಗಳನ್ನ, ಈ ಸಭೆಯಲ್ಲಿ ತಂದ ಜನರನ್ನ ಕರ್ತನಿಗೆ ಆಶೀರ್ವದಿಸು. ಪರಲೋಕದ ತಂದೆಯಾದ ದೇವರೇ, ಅಲ್ಲದೆ ನಮ್ಮೆಲ್ಲರ ಶರೀರಗಳಲ್ಲಿ ಯೇಸುವಿನ ನಾಮದಲ್ಲಿ ಈಗ ನಿಮ್ಮ ಶರೀರದ ಮೇಲೆ ಎಲ್ಲೆಲ್ಲಿ ಅಲ್ಲಲ್ಲಿಯ ಫಲಹೀನತೆಗಳಿದೆಯೋ, ನಿಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ನೋವಿದೆಯೋ ಅಲ್ಲಿ ಕೈ ಇಟ್ಟುಕೊಂಡು ಈಗ ನಾವು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ. ಅಲ್ಲದೆ ನಿಮ್ಮ ಶರೀರದಲ್ಲಿ ಆ ರೋಗಗಳು ಸ್ವಸ್ಥವಾಗಿದ್ದಾವೆ. ಅಲ್ಲದೆ ತುಮಾರ ಶರೀರ में किधर किधर हालेलुया हालेलुया ओ हालेलुया प्रार्थना है उधर हालेलुया आखिर को हमें प्रार्थನೆ करेगा. ಸುಮ್ಮನೆ ಬಂದ ಹಾಗೆ ನೀವು ಯಾರು ಹೋಗಬಾರದು. ಪ್ರೀತಿಯ ತಂದೆಯಾದ ದೇವರೇ, ಇವರು ಎಲ್ಲೆಲ್ಲಿ ಕೈಗಳೆತ್ತಿಕೊಂಡಿದ್ದಾರೋ, ಎಲ್ಲೆಲ್ಲಿ ದೇವರೇ ಇವರ ಜೀವಿತಗಳಲ್ಲಿ, ಇವರ ಪಾಡಲ್ಲಿ ಹಾಲೆಲೂಯಾ ಯೇಸಪ್ಪ ದೇವರೇ, ಎಲ್ಲರ ಶರೀರಗಳನ್ನ, ಎಲ್ಲರ ಆತ್ಮವನ್ನ, ಇವರ ಕಣ್ಣುಗಳಲ್ಲಿ, ಕಾಲುಗಳಲ್ಲಿ, ಕೈಗಳಲ್ಲಿ, ಆತ್ಮದಲ್ಲಿ, ಪ್ರಾಣದಲ್ಲಿ, ಶರೀರದಲ್ಲಿ ಯೇಸುವಿನ ನಾಮದಲ್ಲಿ ಸೈತಾನನು ಕಟ್ಟಾಕಲ್ಪಟ್ಟು ಬಾಧಿಸಲ್ಪಟ್ಟು ಇವರುಗಳ ಮೇಲೆ ಆಳ್ವಿಕೆ ಮಾಡುವಂತ ಎಲ್ಲ ರೋಗಗಳನ್ನ, ಎಲ್ಲ ಫಲಹೀನತೆಗಳನ್ನ, ಎಲ್ಲ ದುರ್ಬಲ ವ್ಯವಸ್ಥೆಗಳನ್ನ ಅಚ್ಚರಿಚಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನ ಬಿಡುಗಡೆ ಮಾಡಬೇಕೆಂದ ಪುಣ್ಯ ಮಾಡ್ತಾ ಇದ್ದಾರೆ ರಾಜ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಇವಾಗಲೇ ನಿನ್ನ ಮಹಿಮೆ ಇರಲಿಲ್ಲಪ್ಪ, ಇವಾಗಲೇ ನಿನ್ನ ಶಕ್ತಿ ಇರಲಿಲ್ಲಪ್ಪ, ಇವಾಗಲೇ ನಿನ್ನ ಪರಾಕ್ರಮ ಅಲ್ಲೇ ಇರಲಿ ಸ್ವಾಮಿ. ಯೇಸು ನಾಮದಲ್ಲಿ ಹಲ್ಲೆಲೂಯಾ ಪ್ರತಿಯೊಬ್ಬರನ್ನ ಯೇಸು ನಾಮದಲ್ಲಿ ಸ್ವಚ್ಛಪಡಿಸು ಸ್ವಾಮಿ. ಅದ್ಭುತ ಮಾಡಯ್ಯ. ಎಸಯ್ಯ ನಿಮ್ಮ ಕರಗಳಲ್ಲಿ ದೇವರೇ ನಾವು ಇಡ್ತಾ ಇದ್ದೇವಯ್ಯ. ಎಸಯ್ಯ ನಿಮ್ಮ ಕರಗಳಲ್ಲಿ ಇಡ್ತಾ ಇದ್ದೇವೆ ರಾಜ. ನೀನು ಸಹಾಯ ಮಾಡು, ನೀನು ಅದ್ಭುತ ಮಾಡು, ನೀನು ಬಲವಾದ ಕಾರ್ಯಗಳು ಮಾಡಿಸು. ನಿನ್ನ ಆಲಯದಲ್ಲಿ ಕುಳಿತುಕೊಳ್ಳುವಂತ ಒಂದು ಮಕ್ಕಳು ದೇವರೇ ಒಂದು ಸಮಯವು ಕೂಡ ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಅಂತ ಹೇಳಿದೆಯ ರಾಜ. ಈ ದಿನಮಾನಗಳಲ್ಲಿ ಕರ್ತನೆ, ನೀನು ನಿನ್ನ ಮಕ್ಕಳನ್ನ, ನಿನ್ನ ಸಭೆಯನ್ನ ಪೋಷಿಸಿ ದೇವರೇ ಹಲ್ಲೆಲೂಯಾ ಅಪ್ಪ 10ನೇ ವರ್ಷದಲ್ಲಿ ಕರ್ತನೆ ಕಾಲಿಟ್ಟು ದೇವರೇ ನಾವು ಆರಾಧಿಸುವುದು, ಸ್ತುತಿಸಲು, ಮಹಿಮೆಪಡಿಸಲು ಇಷ್ಟು ಗಂಟೆಗಳ ಕಾಲ ಎಲ್ಲರಿಗೂ ತನ್ನ ತಾಳ್ಮೆಯನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾನೆ. ಪ್ರತಿಯೊಬ್ಬರನ್ನು ನೀನು ನಡೆಸು, ಆಶೀರ್ವದಿಸು, ಬಲಪಡಿಸು. ಅದ್ಭುತ ಮಾಡ ಯೇಸು ನಾಮದಲ್ಲಿ ತಂದೆ. ಹಲ್ಲೆಲೂಯಾ. ಕೇಕ್ ಕಟ್ ಮಾಡಿದಾದ್ಮೇಲೆ ನಿಮ್ಮೆಲ್ಲರಿಗೂ ಆಹಾರ ಸಿದ್ಧವಾಗಿದೆ. ದಯವಿಟ್ಟು ಎಲ್ಲರೂ ಆಹಾರವನ್ನ ತಿಂದು ಆಮೇಲೆ ಇಲ್ಲಿಂದ ನೀವು ಹೋಗ್ಬೇಕು. ನಿಮ್ಮಲ್ಲಿ ನಮ್ಮ ಸಭೆ ಮಕ್ಕಳು ಎಲ್ಲರೂ ಕೂಡ ನಮ್ಮ ಸಭೆಗೋಸ್ಕರ, ಈ ಊಟಕ್ಕೋಸ್ಕರ ನೀವೆಲ್ಲರೂ ಸಹಾಯ ಮಾಡಿದ್ದೀರಾ. ಕರ್ತನು ನಿಮ್ಮನ್ನ, ನಿಮ್ಮ ಕರಗಳನ್ನ ಆಶೀರ್ವಾದ ಮಾಡುತ್ತಾನೆ. ದೇವರು ನಿಮ್ಮ ಸಂಗಡ ಇರ್ತಾನೆ, ನೀವು ಭಯ ಪಡಬೇಡ್ರಿ. ಆದ್ದರಿಂದ ಈಗ ನಾವು ಕೇಕ್ ಕಟಿಂಗ್ ಮಾಡೋಣ. ಅಲ್ಲಿ ದೇವರ ಸಮ್ಮುಖದಲ್ಲಿ ಈ 10ನೇ ವರ್ಷದಲ್ಲಿ ಹಲ್ಲೆಲೂಯಾ ದೇವರ ಮಕ್ಕಳೇ, ಹಲ್ಲೆಲೂಯಾ ಕೇಕ್ ಕಟಿಂಗ್ ಅನ್ನ ನಾವು ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇವರ ಮಕ್ಕಳೇ, ಇಷ್ಟು ವರ್ಷಗಳ ಕಾಲ ನಡೆಸಿದಂತ ದೇವರು ಇನ್ನು ಮುಂದೆ ಕೂಡ ನಮ್ಮನ್ನು ನಡೆಸಲಿಕ್ಕೆ ಶಕ್ತರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸಮಯದಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಮಕ್ಕಳು ಮುಂದೆ ಬರಬೇಕು. ಈಗ ಮುಂದಿನ ಹಲ್ಲೆಲೂಯಾ ಸೇವೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಮುಂದೆ ಬರ್ರಿ. ಚಿಕ್ಕ ಮಕ್ಕಳೆಲ್ಲರೂ ಮುಂದೆ ಬರ್ರಿ. ಚಿಕ್ಕ ಮಕ್ಕಳು ಮುಂದೆ ನಿಲ್ಕೊಳ್ಳಿ. ಎಲ್ಲ ಚಿಕ್ಕ ಮಕ್ಕಳು ಮುಂದೆ ನಿಲ್ಕೊಳ್ಳಿ. ಬೇಗ ಬರಬೇಕು. ತೇಜಸ್ಸಲ್ಲಿ ಲಮುವೇಲ್, ಇಸ್ರಾಯೇಲ್, ಬೇಗ ಬಾ.
ಒಂದು ಸಮಯದಲ್ಲಿ ಇಷ್ಟು ವರ್ಷಗಳ ಕಾಲ ಕರ್ತನಾದ ದೇವರು ನಮ್ಮ ಸಭೆಯನ್ನ ಆತನು ನಡೆಸಿ ಪೋಷಿಸಿದ್ದಾನೆ. ದೇವರ ಮಕ್ಕಳೇ, ಅದು ಮಾತ್ರವಲ್ಲದೆ ಮುಂದಿನ ಆ ಸಭೆಯ ಎಲ್ಲ ಸೇವಕರುಗಳಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಮುಂದಿನ ತಲೆಗಳಿವರು. ಅದರಿಂದ ದೇವರ ಮಕ್ಕಳಾದ ಇವರು ಅಲ್ಲದೆ ಈ ದಿನಮಾನಗಳಲ್ಲಿ ಅಲ್ಲಲಿಯ ಈ ಒಂದು ವೇಳೆಯಲ್ಲಿ ಅವರು ಕೇಕ್ ಕಟ್ ಮಾಡ್ಲಿಕ್ಕಿದ್ದಾರೆ. ಅಲ್ಲಲ್ಲಿ ಯೇಸು ನಾಮದಲ್ಲಿ ಈ ಮಕ್ಕಳನ್ನ ದೇವರ ಆಶೀರ್ವಾದ ಮಾಡಿ, ವಿಶೇಷವಾಗಿ ಸೇವಕರ ಮಕ್ಕಳನ್ನ ಅಲ್ಲಲ್ಲಿ ಆಶೀರ್ವಾದ ಮಾಡಿ, ಇದರಲ್ಲಿ ಉನ್ನತವಾಗಿ ದೇವರು ನಡೆಸುವಂತೆ, ಸಹಾಯ ಮಾಡುವಂತೆ, ಬಲಪಡಿಸುವಂತೆ, ಆಶೀರ್ವಾದ ಮಾಡುವಂತೆ ರಮೇಶ್ ಅವರು ಮುಂದೆ ಬಂದು